ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಫ್ರೆಂಡ್ಸ್, ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ದು ಏನು ಈ ವರ್ಷ 3 ಮಾಡೆಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. ಅದು ಪೂರಾ ಕಂಪ್ಲೀಟ್ಲಿ 2 ಮಾರ್ಕ್ಸ್ ಕ್ವಶನ್, ಪ್ರತಿಯೊಂದನ್ನು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಬನ್ನಿ. ಮೊದಲೇದಾಗಿ ಫಸ್ಟ್ ಒನ್ ಕ್ವಶನ್ ಇದೆ. ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ ಬರುವಂಥ ಒಂದು ಕ್ವಶನ್ ಆಗಿರುವಂಥದ್ದು ಫ್ರೆಂಡ್ಸ್. ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಇಲ್ಲಿ ಏನಿದೆ, ಫೈಂಡ್ ದ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಾನು ಇಲ್ಲಿ ಏನು ಮಾಡ್ತೀನಿ, ಟ್ಯಾನ್ ಇನ್ವರ್ಸ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಅಗೇನ್ 2 ಇಂಟು ಕಾಸ್ ಆಫ್ 2 ಇಂಟು ಸೆಕ್ ಆಫ್ ಸೈನ್ ಆಫ್ 1/2 ಇದೆ. ಸೊ ಸೈನ್ ಇನ್ವರ್ಸ್ ಆಫ್ 1/2 ಇರುವಂಥದ್ದು. ಸೊ ಸೈನ್ ಇನ್ವರ್ಸ್ ಆಫ್ 1/2 ಅಂದರೆ ಸೈನ್ ಯಾವುದ್ರ ವ್ಯಾಲ್ಯೂ 1/2 ಆಗುತ್ತೆ ಅದು ನಮಗೆ ಗೊತ್ತಿರಬೇಕು. ಸೈನ್ 30 ಡಿಗ್ರಿ 1/2 ಆಗುತ್ತಾ ಅಂದರೆ ನಾನಿಲ್ಲಿ π/6 ಅಂತ ಬರೀಬೋದಲ್ವಾ ಫ್ರೆಂಡ್ಸ್. ಅಂದರೆ ಇದು ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ, ಇದು 2 ಆ್ಯಸ್ ಇಟ್ ಈಸ್. ಈ ಪೂರಾ ಆನ್ಸರ್ ಏನಾಗುತ್ತೆ ಅಂದರೆ ಇದು ನಾವು ಯಾವ ಥರ ಚೆಕ್ ಮಾಡ್ಕೋಬೇಕಾದ್ರೆ ಸೈನ್ದು ಯಾವ್ದು ಆನ್ಸರ್ 1/2 ಇದೆ ಅಂತ ರಿವರ್ಸ್ ಹೋಗ್ಬೇಕು, ಯಾಕಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇದೆ. ಸೊ 30 ಡಿಗ್ರಿದ ಆನ್ಸರ್ 1/2 ಆಗುತ್ತೆ. 30 ಡಿಗ್ರಿ ಅಂದರೆ π/6 ಆಗಿರುತ್ತೆ. ಸೊ ಇಲ್ಲಿ ನಾನು π/6 ಬರ್ಕೊತೀನಿ. ಇವಾಗ ಹೊರಗಡೆ ಒಂದು ಆಲ್ರೆಡಿ 2 ಇತ್ತು. ಸೊ 2 1 2 3 ಅಂದರೆ ಇವಾಗ ಇಲ್ಲಿ ಏನು ಉಳಿತು ನೋಡಿ, ಟ್ಯಾನ್ ಇನ್ವರ್ಸ್ ಆಫ್ 2 ಇಂಟು ಕಾಸ್ ಆಫ್ ಇದು ಆನ್ಸರ್ ಆಯಿತು π/3. ಸೊ π/3 ಅಂದರೆ ಎಷ್ಟಾಗುತ್ತೆ ಸ್ಟೂಡೆಂಟ್, 60 ಡಿಗ್ರಿ. ಸೊ ಕಾಸ್ 60 ಡಿಗ್ರಿ ಆನ್ಸರ್ ಎಷ್ಟಾಗುತ್ತೆ, ಕಾಸ್ 60 ಡಿಗ್ರಿ ಆನ್ಸರ್ ಆಗುತ್ತೆ 1/2. ಕರೆಕ್ಟಾ? ಇವಾಗ ಈ 2 ಕ್ಯಾನ್ಸಲ್ ಆಯಿತು. ಸೊ ಉಳಿತೇನು ಹೇಳಿ, ಟ್ಯಾನ್ ಇನ್ವರ್ಸ್ ಆಫ್ 1 ಉಳಿತು. ಸೊ ಟ್ಯಾನ್ ಇನ್ವರ್ಸ್ ಟ್ಯಾನ್ ಯಾವುದು ಆನ್ಸರ್ 1 ಇರೋದೆ, ಟ್ಯಾನ್ದು 45 ಡಿಗ್ರಿದ ಆನ್ಸರ್ 1 ಇದೆ. ಅಂದರೆ ಇದರ ಫೈನಲ್ ಆನ್ಸರ್ π/4 ಇಸ್ ದ ಆನ್ಸರ್. ನೋಡಿ, ಇಷ್ಟೇ ಮಾಡೋದಕ್ಕೆ 2 ಮಾರ್ಕ್ಸ್ ಇರುವಂಥದ್ದು. ಎಷ್ಟು ಈಸಿ, ಮತ್ತು 1 ಮಿನಿಟೂ ಆಗಲಿಲ್ಲ ಇದನ್ನ ಸಾಲ್ವ್ ಮಾಡಲಿಕ್ಕೆ. ಓಕೆ, ಅರ್ಥ ಆಯ್ತಲ್ವಾ? ಸೊ ಇವಾಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ. ಸೊ ಇದು ಡಿಟರ್ಮಿನೆಂಟ್ ಮೇಲೆ ಬರುವಂಥ ಒಂದು ಕ್ವಶನ್ನು ಏನಿದೆಪ್ಪ ಅಂದರೆ, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟೈಸಸ್ ಆರ್ ಅಂತ ಕೇಳಿದರೆ. ಒಂದು ಈಸಿಯೆಸ್ಟ್ ಕ್ವಶನ್ ಇದು. ಏನಂದರೆ ಒಂದು 3 ವರ್ಟೈಸಸ್ ಕೊಟ್ಟಿದ್ರೆ ಅದನ್ನು ನಾವು ಡಿಟರ್ಮಿನೆಂಟ್ ಇದನ್ನು ಮೆನ್ಷನ್ ಮಾಡಿರ್ತಾರೆ ನೋಡಿ, ಯೂಸಿಂಗ್ ಡಿಟರ್ಮಿನೆಂಟ್ ಅಂತಂದ್ರೆ ನಾವು ಡಿಟರ್ಮಿನೆಂಟ್ ಯೂಸ್ ಮಾಡಬೇಕು. ಸೊ ನನಗೆ ಫಾರ್ಮುಲಾ ಗೊತ್ತಿದೆ, ನಾನು ಫಾರ್ಮುಲಾ ಅಪ್ಲೈ ಮಾಡ್ತೀನಿ, 10th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದು ಅಂದರೆ ಅದು ಕರೆಕ್ಟ್ ಇದ್ರೂ ಮಾರ್ಕ್ಸ್ ಸಿಗೋದಿಲ್ಲ. ಯಾಕಂದರೆ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಯೂಸಿಂಗ್ ಡಿಟರ್ಮಿನೆಂಟ್ ಅಂದರೆ ಡಿಟರ್ಮಿನೆಂಟೇ ಯೂಸ್ ಮಾಡಬೇಕು. ಏನಿದೆ ಡಿಟರ್ಮಿನೆಂಟ್ ಫಾರ್ಮುಲಾ, ಡೆಲ್ಟಾ ಈಸ್ ಈಕ್ವಲ್ಸ್ ಟು 1/2 ಇಂಟು ಫಸ್ಟ್ ನಾವು ಡಿಟರ್ಮಿನೆಂಟ್ ತೊಗೊತೀವಿ, ಲಾಸ್ಟ್ ಕಾಲಮ್ 1 1 ಅಂತ ಬರ್ಕೊತೀವಿ. ಇವಾಗ ಪಾಯಿಂಟ್ಸ್ ಬರೀತಾ ಹೋಗ್ತೀರಾ. 3,8 ಇದೆ, -4,2 ಅಗೇನ್ 5,1. ಸ್ಟೂಡೆಂಟ್ಸ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಂಟ್ರೆಸ್ಟಿಂಗ್ ಏನಂದರೆ ಈ ಒಂದು ಸ್ಟೆಪ್ ಬರೆದ್ರೆ ಸಾಕು ನಿಮಗೆ 1 ಮಾರ್ಕ್ಸ್ ಸಿಗುವಂಥದ್ದು. ನೀವು ಮುಂದೆ ಸಾಲ್ವ್ ಮಾಡಿ ಬಿಡಿ, ರಾಂಗ್ ಆಗಲಿ ರೈಟ್ ಆಗಲಿ ಎರಡರಲ್ಲಿ 1 ಮಾರ್ಕ್ಸ್ ಇಲ್ಲೇ ಸಿಕ್ಬಿಡುತ್ತೆ. ಜಸ್ಟ್ ಏನಿಲ್ಲ, 1/2 ಬರೆಯೋದು, ಡೆಲ್ಟಾ ಬರೆಯೋದು, ಇಲ್ಲಿ 1 1 ಬರೆಯೋದು, ಪಾಯಿಂಟ್ಸ್ ಆ್ಯಡ್ ಮಾಡಿಬಿಟ್ರೆ ಇಲ್ಲಿ 1 ಮಾರ್ಕ್ಸ್ ಇದೆ. ಓಕೆ, ಇನ್ನು ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ರೆ ಅಗೇನ್ ಇನ್ನೊಂದು ಮಾರ್ಕ್ಸ್ ಆ್ಯಡ್ ಆಗುತ್ತೆ. ಇಲ್ಲಿಂದ ಇಲ್ಲಿ ಸೈನು ಪ್ಲಸ್ ಮೈನಸ್ ಪ್ಲಸ್. ಯಾಕಿದು ಚೇಂಜಸ್ ಆಗುತ್ತೆ ನಿಮ್ಗೆ ಗೊತ್ತಿದೆ. A11 ಅಂತ ತಗೋತೀವಿ, 1 + 1 ಆನ್ಸರ್ ಎಷ್ಟಾಗುತ್ತೆ, 2 ಆಗುತ್ತೆ. ಅಂದರೆ ಇವನ್ ನಂಬರ್ ಬಂದಾಗೆಲ್ಲ ಪ್ಲಸ್ ತೊಗೊತೀವಿ. ಇದು ನೋಡಿ A12 ಅದ ಆಡ್ ನಂಬರ್ ಬರುತ್ತೆ, ಆ್ಯಡ್ ಮಾಡಿದ ತಕ್ಷಣ 1 + 2 3 ಬರುತ್ತೆ. ಆಡ್ ನಂಬರ್ ಬಂದಾಗೆಲ್ಲ ಮೈನಸ್ ತೊಗೋತೀವಿ. ಇದು ಸ್ವಲ್ಪ ನಿಮಗೆ ಗೊತ್ತಿರಲಿ. ಓಕೆ, ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡ್ಕೋಬೇಕು ಇವಾಗ ನಾವು. ಇವಾಗ ಈ 3ನ ಕನ್ಸಿಡರ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಇವೆರಡು ಹೋಗ್ಬಿಡ್ತಾ. ಸೊ ಇವಾಗ ನಾವು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಡಯಾಗೋನಲ್ 2 × 1 2 ಆಗುತ್ತೆ. ಇದು 1 ಇಂಟು ಮೈನಸ್ ಹಾಕಬೇಕು, ನೆನ್ಪಿಟ್ಕೊಳ್ಳಿ. 1 × 1 1 ಆಯಿತು. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಸೊ ಹಾಗಾಗಿ -8 ಬರ್ಕೊಂತೀರಾ. ಅಗೇನ್ ಇವೆಲ್ಲ ರಿಸಲ್ಟ್ಸ್ ಕ್ಯಾನ್ಸಲ್ ಆಯಿತು. -4 × 1 ಎಷ್ಟಾಗುತ್ತೆ, -4. ನೆಕ್ಸ್ಟ್ ಮೈನಸ್ ಸೈನ್ 5 × 1 5 ಆಯಿತು. ಅರ್ಥ ಆಗ್ತಾ ಇದನ್ನ. ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ಲಾಸ್ಟಲ್ಲಿ 1 ಇದೆ. ಸೊ +1 ಇಂಟು ಬ್ರಾಕೆಟ್. ಇವಾಗ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಏನಾಗುತ್ತೆ, -4 × 1 -4 ಅಗೇನ್ 5 × 2 -10 ಆಯಿತು. ಸೊ ಇಲ್ಲಿ ಪ್ಲಸ್ ಇದೆ, ಸೊ ಫಾರ್ಮುಲಾದ ಮೈನಸ್, ಹಾಗಾಗಿ ಮೈನಸ್ ಬಂತು. ಸೊ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 1/2 ಇದು ಬ್ರಾಕೆಟ್ ಇರಲಿ ಕಂಪ್ಲೀಟ್ ಆಗಿ. ಇದು 2 - 1 ಅಂದರೆ ಎಷ್ಟಾಯ್ತು ಸ್ಟೂಡೆಂಟ್ಸ್, 1 ಆಯ್ತಲ್ವಾ. ಸೊ 1 × 3 3 ಆಗುತ್ತೆ. ಅಗೇನ್ ಇದು -4 -5 ಅಂತಂದರೆ -9 ಆಗುತ್ತೆ. ಮೈನಸ್ ಎಷ್ಟಾಗುತ್ತೆ, ಪ್ಲಸ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನ ಪ್ಲಸ್ ಬರ್ಕೊಳ್ಳೋಣ. 9 × 8 ಎಷ್ಟಾಗುತ್ತೆ ನೋಡಿ, 72 ಆಗುತ್ತಾ. ಅಗೇನ್ ಇಲ್ಲಿ ಮೈನಸ್ ಪ್ಲಸ್ ಆಯ್ತು ಅಂದರೆ 10 + 4 14 ಆಗುತ್ತೆ. ಸೊ ಬಿಗ್ ನಂಬರ್ ಸೈನ್ ಮೈನಸ್ ಇರೋದ್ರಿಂದ ಇದು -14 ಆಗುತ್ತೆ. 14 × 1 14 ಆಗೋದು. ಸೊ ಮೈನಸ್ ಸೈನ್ ಬಂದಿರೋದು. ಓಕೆ, ಇದನ್ನು ಫೈನಲಿ ಸಿಂಪ್ಲಿಫೈ ಮಾಡಿ ಸ್ಟೂಡೆಂಟ್ಸ್. 72 - 3 ಮಾಡ್ಕೊಳ್ಳಿ. 72 - 3 ಮಾಡಿ ಅಗೇನ್ 14 ಮಾಡ್ಕೊಳ್ಳಿ. ಎಷ್ಟು ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡೋಣ. ಓಕೆ, ಇದು ಆಯಿತು, 75 ಆಯಿತು. ಸೊ ಇದರಲ್ಲಿ ನಾವು 14ನ ತೆಗಿಬೇಕಾಗಿರುವಂಥದ್ದು. ಸೊ 14 ತೆಗೆದ್ರೆ ಇಲ್ಲಿ 1 ಬರುತ್ತೆ. ಅಗೇನ್ ಇಲ್ಲಿ 1 ಅಂದರೆ 61 ಬಂತಲ್ವಾ. ಓಕೆ, ಸೊ 61 / 2 ಒಂದಿದೆಯಲ್ವಾ, ಅದನ್ನು ಬರೀಬೇಕು. 61 / 2. ಸೊ ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ ಹೇಗೆ ಮಾಡಿದೀವಿ ಅಂತ. ಓಕೆ, ಸೊ ಕೆಲವೊಂದ್ಸತಿ ನೀವು ಏನಾದರೂ ಸೈನ್ ಮಿಸ್ಟೇಕ್ ಮಾಡಿದ್ರೆ ಆನ್ಸರ್ ರಾಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಕೇರ್ಫುಲ್ ಆಗಿ ಮಾಡಿ. ಈಸಿಯಾಗಿ ನೀವು ಇಲ್ಲಿ 2 ಮಾರ್ಕ್ಸ್, ಇದಕ್ಕೆ ನೋಡಿ 1 ಮಾರ್ಕ್ಸ್ ಇರುತ್ತೆ. ಓಕೆ, ಈ ಸ್ಟೆಪ್ ಬರೋದಕ್ಕೆ ಅಗೇನ್ ಈ ಒಂದು ಸ್ಟೆಪ್ ಬಂದರೆ ನಿಮಗೆ ಕಂಪ್ಲೀಟ್ ಆಗಿ 2 ಮಾರ್ಕ್ಸ್ ಆಗಿರುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ.
ನೆಕ್ಸ್ಟ್ ಒಂದು ಕ್ವಶನ್ ಅಂದರೆ ಡಿಫ್ರೆನ್ಸಿಯೇಷನ್ ಕ್ವಶನ್ ಬಂದಿರುವಂಥದ್ದು. ಇಲ್ಲಿ ಏನು ಮಾಡ್ಕೋಬೇಕಾಗಿರುವಂಥದ್ದು ಸ್ಟೂಡೆಂಟ್ಸ್, ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಮ್ಯಾಟ್ರಿಕ್ಸ್ ಮೇಲೆ ಕ್ವಶನ್ಸ್ಗಳು ಬಂದಿಲ್ಲ, ಡಿಟರ್ಮಿನೆಂಟ್ ಮೇಲೆ 2 ಮಾರ್ಕ್ಸ್ ಇದೆ. ಓಕೆ, ಸೊ ಡೈರೆಕ್ಟ್ಲಿ ಡಿಫ್ರೆನ್ಸಿಯೇಷನ್ ಕ್ವಶನ್ ಕೇಳಿದಾರೆ ಅವರು. y = sin ಇನ್ವರ್ಸ್ ಆಫ್ 2x ಡಿವೈಡ್ ಬೈ 1 + x² ಇದೆ. ಅಂದರೆ ಇದನ್ನು ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಡಿಫ್ರೆನ್ಸಿಯೇಷನ್ ಮಾಡಬೇಕಾಗಿರುವಂಥದ್ದು. ಇಲ್ಲಿ ನಾವು ತಗೋಬೇಕು x = tan θ. ಯಾಕೆ tan θನೇ ತಗೋಬೇಕು ಅಂತಂದರೆ, ನಾನು ಇಲ್ಲಿ tan θ ಫಿಲಪ್ ಮಾಡಿದ್ರೆ ನನಗೆ ಇಲ್ಲಿ ಫಾರ್ಮುಲಾ ಬಂದ್ಬಿಡುತ್ತೆ sin 2θ. ಆಗ ನಾನು ಹೊರಗಡೆ ಸೈನ್ ಎರಡು ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಓಕೆ, ಸೊ ನಾನು ಇವಾಗ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ. ಸೈನ್ ಇನ್ವರ್ಸ್ ಒಳಗಡೆ ಏನಾಗುತ್ತೆ 2 × ಇದಾಯಿತು tan θ ಡಿವೈಡ್ ಬೈ 1 + tan² θ ಆಗುತ್ತೆ. ಎಕ್ಸ್ ಜಾಗದಲ್ಲಿ ರಿಪ್ಲೇಸ್ ಮಾಡಿದೆ. ಓಕೆ, ಇನ್ನೂ ಡಿಫ್ರೆನ್ಷಿಯೇಷನ್ ಮಾಡಿಲ್ಲ ಸ್ಟೂಡೆಂಟ್, ಜಸ್ಟ್ ನಾವು ಸಿಂಪ್ಲಿಫಿಕೇಶನ್ ಮಾಡ್ತಾ ಇದ್ದೀವಿ. ಇದು ಪೂರ ಫಾರ್ಮುಲಾನೇ ಇದೆ, ಏನು ಸೈನ್ ಆಫ್ 2θ ಫಾರ್ಮುಲಾ. ಸೈನ್ 2θ ಎರಡೇ ಫಾರ್ಮುಲಾ, ಒಂದು 2 × sin θ cos θ ಆಗುತ್ತೆ, ಇನ್ನೊಂದು 2 tan θ ಡಿವೈಡ್ ಬೈ 1 + tan² θ. ಇವಾಗ ಈ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗುತ್ತೆ. ಸೊ y = 2θ ಬಂತು. ದೆನ್ y = 2 × θ ಅಂತಂದ್ರೆ ನಾನು ಟ್ಯಾನ್ ಈ ಕಡೆ ಶಿಫ್ಟ್ ಮಾಡ್ಕೋಬೋದಾ? ಸೊ ಶಿಫ್ಟ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ನೋಡಿ, ಇದು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ, ಈ ಕಡೆ θ ಬರುತ್ತೆ. ಓಕೆ, ಅದನ್ನು ಇಲ್ಲಿ ರಿಪ್ಲೇಸ್ ಮಾಡೋಣ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಇವಾಗ ನಾವೇನು ಮಾಡ್ಕೋಬೇಕಪ್ಪ ಅಂದರೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಳ್ಳಿ. ಫೈನಲ್ ಆನ್ಸರ್ dy/dx = ಟ್ಯಾನ್ ಇನ್ವರ್ಸ್ ಫಾರ್ಮುಲಾ ಏನಿದೆ 1 / 1 + x² ಇದೆ. ಸೊ 1 × 2 ಮಾಡಿದ್ರೆ 2 ಬರುತ್ತೆ. ಸೊ 2 / 1 + x² ಈಸ್ ದ ಫೈನಲ್ ಆನ್ಸರ್. ಓಕೆ, ಸೊ ಎಷ್ಟು ಈಸಿಯೆಸ್ಟ್ ಇರುವಂಥ ಕ್ವಶನ್ ಇದು. ನಿಮಗೆ ಆನ್ಸರ್ ಬಂದಿತ್ತಾ? 1 ಮಾರ್ಕ್ಸು. ಅಗೇನ್ ಇದು ನಿಮಗೆ ಆನ್ಸರ್ ಬಂತಾ? ಇಲ್ಲಿ 1 ಮಾರ್ಕ್ಸು, ಟೋಟಲಿ 2 ಮಾರ್ಕ್ಸ್. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಒಂದು ಕ್ವಶನ್ ಏನಿದೆ ಅಪ್ಪ ಅಂತಂದರೆ, ಇದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಕ್ವಶನ್, ಈಸಿಯೆಸ್ಟ್ ಕ್ವಶನ್ ಅಂತಲೇ ಹೇಳ್ಬೋದು. ಏನಿದೆ, ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ಆಫ್ ದ ಫಂಕ್ಷನ್ ಗಿವನ್ ಬೈ. ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಇದರಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ನ ಪಾಯಿಂಟ್ನ ನಾವಿಲ್ಲಿ ಚೆಕ್ ಮಾಡಬೇಕಾಗಿರುವಂಥದ್ದು. ಓಕೆ, ಕೊಟ್ಟಿರುವಂಥ ಫಂಕ್ಷನ್ ಏನು ಬರ್ಕೊಳ್ಳೋಣ. f(x) = x² + 2x - 5 ಇದೆ. ಸೊ ಇದಕ್ಕೆ ನಾವು ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಂದರೆ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. f' ಏನಾಗುತ್ತೆ, ಇದಾಯಿತು 2x, ಅಗೇನ್ ಇಲ್ಲಿ +2 ಆಯಿತು ಸ್ಟೂಡೆಂಟ್ಸ್. ಓಕೆ, ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಚೆಕ್ ಮಾಡಬೇಕಂದ್ರೆ f'(x) = 0 ತೊಗೊತೀವ. ಓಕೆ, ಸೊ ಇಲ್ಲೇನಿದೆ 2x + 2 = 0. ಅಗೇನ್ 2 ಕಾಮನ್ ತೊಗೊಂಡೆ ಅಂತ ಅಂದ್ಕೊಳ್ಳಿ, ಇಲ್ಲೇನು ಉಳಿಯುತ್ತೆ x + 1 ಉಳಿಯುತ್ತೆ. ಸೊ 2 ಈ ಕಡೆ ಬಂದರೆ 0ನೇ ಆಯ್ತಲ್ವಾ. ಓಕೆ, ಫೈನಲಿ x = 2 ಒಂದು ಈ ಕಡೆ ಬಂತಂದರೆ -1, ಅಂದರೆ ಏನಾಗಿದೆ x > -1 ಹೇಳಿದ್ರೆ ಸಲುವಾಗಿ ನಾವು f'(x) = 0 ತೊಗೊಂಡ್ವಿ. ಅಗೇನ್ ನಾವು ಎಕ್ಸ್ನ ಚೆಕ್ ಮಾಡಿದ ತಕ್ಷಣ x > -1 ಬಂತು. ಅಂದರೆ ಇಂಟರ್ವಲ್ ಏನಾಗಿದೆ ಅಂದಂಗಾಯ್ತು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ವಿಚ್ ಇಂಟರ್ವಲ್ ಯಾವುದಪ್ಪ ಅಂತಂದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡೋದು x > -1 ಅಂತ ಹೇಳ್ತಾರೆ. -1ಕ್ಕಿಂತಲೂ ದೊಡ್ಡ ನಂಬರ್ ಯಾವುದಾಗ್ಬೋದು, ಅಗೇನ್ 0 ಆಗ್ಬೋದು, 1 ಆಗ್ಬೋದು, 2 ಆಗ್ಬೋದು, ಎಲ್ಲಿವರೆಗೂ ಇನ್ಫಿನಿಟಿವರೆಗೂ ಅಂತಂದರೆ ಇದು ಆನ್ಸರ್ ಆಗಿದೆ. ಓಪನ್ ಇಂಟರ್ವಲ್ -1 to ∞. ಎಷ್ಟು ಬರೆದ್ರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆದಾಗ ನೋಡಿ. ಈಸಿಯೆಸ್ಟ್ ಕ್ವಶನ್ ಅಂತಲೇ ಹೇಳ್ಬೋದು ಇದನ್ನು. ಓಕೆ, ಭಾಳ ಸ್ಟೂಡೆಂಟ್ಸ್ ಇದು ಡಿಫಿಕಲ್ಟ್ ಇದೆ ಅಂತ, ಅಪ್ಲಿಕೇಶನ್ ಏನು ಡಿಫಿಕಲ್ಟ್ ಇದೆ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಅಂತ ಅನ್ಕೊಂತೀರಾ, ಬಟ್ ಇದ್ರೂ ಕೂಡ ಈಸಿ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಂಟಿಗ್ರೇಷನ್ ಆಫ್ x × sin ಇನ್ವರ್ಸ್ ಆಫ್ x ಅಂತಿದೆ. ಓಕೆ, ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಇಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೊಂಡೆ ಸಾಲ್ವ್ ಮಾಡಬೇಕು. x ಒಂದಿದೆ, ಅಗೇನ್ ತಳಗಡೆ √1 - x² ಇದೆ, ಅಗೇನ್ ಇಲ್ಲಿ sin ಇನ್ವರ್ಸ್ ಆಫ್ x ಇದೆ ಸ್ಟೂಡೆಂಟ್ಸ್. ಓಕೆ, x = ನಾವಿಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೊಳ್ಬೇಕು. ಯಾಕಂತಂದರೆ ಸೈನ್ ಇನ್ವರ್ಸದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಸ್ಟೂಡೆಂಟ್ಸ್, 1 / √, ಇದನ್ನು ತೊಗೊಳ್ಬೋದಲ್ವಾ. ಹಾಗಾಗಿ ಇಲ್ಲಿ ನಾವು ಏನು ಸಬ್ಸ್ಟಿಟ್ಯೂಷನ್ ತೊಗೋಬೇಕಪ್ಪ ಅಂದರೆ x = sin x ಆಲ್ರೆಡಿ ಇದೆಯಲ್ವಾ. ಸೊ ಹಾಗಾಗಿ ನಾವು ಇದನ್ನು θ ಅಂತ ತಗೋಣ ಅಥವಾ t ಅಂತ ತಗೋಣ ಸ್ಟೂಡೆಂಟ್ಸ್. t = sin ಇನ್ವರ್ಸ್ ಆಫ್ x ಅಂತ ಡಿನೋಟ್ ಮಾಡೋಣ. ಓಕೆ, ಇವಾಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಇದು dt / dx ಬರಿತೀವಲ್ವಾ. ಹಾಗೇನು ಇಲ್ಲಿ ಸೈನ್ ಇನ್ವರ್ಸ್ ಫಾರ್ಮುಲಾ 1 / √1 - x², ಈ ಕಡೆ dx ಬರುತ್ತೆ. ಓಕೆ, ಆ್ಯಕ್ಚುಲಿ ಇಲ್ಲಿ dx ಇದೆ, ಸೊ ಅದನ್ನು ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಈ ಫಾರ್ಮುಲಾದಲ್ಲಿ ಇದೆಯಲ್ವಾ, ಇಲ್ಲಿ ಏನಿಲ್ಲ ಅಂದರೆ dx ಇರುತ್ತೆ. ಈ dx ಮತ್ತು ಇದು ಪೂರ ಹೋಗುತ್ತಲ್ವಾ. ಸೊ ಇವಾಗ ರಿಪ್ಲೇಸ್ ಮಾಡ್ಕೊಳ್ಳೋಣ. ಏನಾಗುತ್ತೆ ನೋಡಿ, ರಿಪ್ಲೇಸ್ ಮಾಡ್ಕೊಂಡ್ರೆ ಇಂಟಿಗ್ರೇಷನ್ ಆಫ್ x ಅಂತಂದ್ರೆ ಏನಾಗುತ್ತೆ, ಈ ಕಡೆ ಬರುತ್ತೆ ನೋಡಿ ಸ್ಟೂಡೆಂಟ್ಸ್. ಅವಾಗ ನಾವು x = sin t ಅಂತ ಬರೀಬೋದಾ, ಯಾಕಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇತ್ತು, ಈ ಕಡೆ ತೊಗೊಂಡ್ರೆ ಟ್ರಿಗ್ನೋಮೆಟ್ರಿ ಆಗುತ್ತೆ. ಓಕೆ, ಅಂದರೆ ಎಕ್ಸ್ ಜಾಗದಲ್ಲಿ ನಾನೇನು ಫಿಲಪ್ ಮಾಡ್ತಾ ಇದ್ದೀನಿ, sin t ಅಂತ ಬರಿತೀನಿ. ಅಗೇನ್ ಸೈನ್ ಇನ್ವರ್ಸ್ x ಅಂದರೆ t ಇದೆ. ಇದಂತರೂ ಈ ಪೂರ ರಿಸಲ್ಟ್ಸ್ ಹೋಯಿತು. ಜಸ್ಟ್ ಏನು ಬರೀಬೇಕು ಇವಾಗ, ಜಸ್ಟ್ dt ಬರೀಬೇಕು. ಓಕೆ, ಸಬ್ಸ್ಟಿಟ್ಯೂಷನ್ ಮುಗೀತಾ? ಇವಾಗ ಇನ್ನೂ ಮುಗಿದಿಲ್ಲ. ಎಷ್ಟು ಮಾಡಿದ್ರೆ ಜಸ್ಟ್ 1 ಮಾರ್ಕ್ಸ್ ಬಂದಿರೋದು. ಇವಾಗ ನಾವು ಆ್ಯಕ್ಚುಲಿ ಮಾಡಬೇಕಾಗಿರೋದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ಹೈಲೈಟ್ ಮೆಥಡ್ ಪ್ರಕಾರ.
ಹೈಲೈಟ್ ಮೆಥಡ್ ಪ್ರಕಾರ ಫಸ್ಟ್ ಏನು ಬರುತ್ತೆ, ಆಲ್ಜಿಬ್ರಿಕ್ ಫಂಕ್ಷನ್, ಅದಾದಮೇಲೆ ಟ್ರಿಗ್ನೋಮೆಟ್ರಿ ILAT ಅಂತ ಇದೆಯಲ್ವಾ. ಸೊ ಹಾಗಾಗಿ ಇದನ್ನ ಫಸ್ಟ್ ಫಂಕ್ಷನ್ ಅನ್ಕೊಳ್ಳಿ, ಇದನ್ನ ಸೆಕೆಂಡ್ ಫಂಕ್ಷನ್ ಆಗಿ ಡಿನೋಟ್ ಮಾಡ್ಕೊಳ್ಳಿ. ಸೊ ಇವಾಗ ಫಾಸ್ಟಾಗಿ ಇಂಟಿಗ್ರೇಟ್ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಏನಿದೆ ನೋಡಿ, ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಅಂದರೆ ಟಿ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ sin t dt ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ t ಇಂಟಿಗ್ರೇಷನ್ ಆಫ್ sin t dt dt. ಓಕೆ, ಸೊ ಈ ಕಡೆ ಸೈಡಲ್ಲಿ ಮಾಡ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಏನಾಗುತ್ತೆ ಒಂದೊಂದು ನೋಡ್ತಾ ಹೋಗಿ. ಟಿ ಆಸ್ ಇಟ್ ಈಸ್ ಬರ್ಕೊತೀರಾ. ಓಕೆ, ಅಗೇನ್ ಇಂಟಿಗ್ರೇಷನ್ ಆಫ್ ಸೈನ್ ಏನಾಗುತ್ತೆ ಸ್ಟೂಡೆಂಟ್ಸ್, ಮೈನಸ್ ಕಾಸ್ ಆಗುತ್ತೆ. ಓಕೆ, ಮೈನಸ್ ಕಾಸ್ ಟಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಮೈನಸ್ ಆಸ್ ಇಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ಟಿ. ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೀನಿ ನೋಡಿ ಸ್ಟೂಡೆಂಟ್ಸ್. ಏನಪ್ಪ ಅಂದರೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ನಾವು ಏನು ಬರ್ಕೋಬೇಕು, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಟೀನೇ ಬರೀಬೇಕು, ಯಾಕಂದ್ರೆ ನಾವು ಪೂರಾ ಟಿ ಒಳಗೆ ಬರ್ಕೊಂಡಿದ್ದೀವಲ್ವಾ. ಸೊ ಹಾಗಾಗಿ ಇದನ್ನ ವಿತ್ ರೆಸ್ಪೆಕ್ಟ್ ಟು ಟೀನೇ ಬರೀಬೇಕು. ಸೊ ಟಿಗೆ ನಾವು ಡಿಫ್ರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದ್ರೆ 1 ಬರುತ್ತೆ. ಸೊ ಇದು ಆನ್ಸರ್ ಆಯಿತು 1. ಅಗೇನ್ ಇಲ್ಲಿ ಏನಿದೆ, ಅಗೇನ್ ಸೈನ್ ಟಿ, ಸೈನ್ ಮೈನಸ್ ಬರುತ್ತಲ್ವಾ. ಸೊ ಮೈನಸ್ ಹೊರಗಡೆ ಇಟ್ಟು ನಾನು ಇಲ್ಲಿ ಕಾಸ್ ಟಿ ಅಂತ ಬರೀತೀನಿ. ಅಗೇನ್ ಇದು ಡಿ ಟಿ ಆಯಿತು. 1 ಇಂಟು ಕಾಸ್ ಟಿ ಅಂದರೆ ಕಾಸ್ ಟಿನೇ ಆಗುತ್ತೆ. ಸೊ ಫೈನಲ್ ಆನ್ಸರ್ ಟಿ ಇಂಟು ಈ ಮೈನಸ್ ಹೊರಗಡೆ ಬರ್ಕೊಳ್ಳೋಣ, ಇದಾಯಿತು ಕಾಸ್ ಟಿ ಪ್ಲಸ್ ಕಾಸ್ ಟಿ ಇಂಟಿಗ್ರೇಷನ್ ಏನಿದೆ ಸೈನ್ ಟಿ ಇದೆ, ಇದು 1 ಹೋಗಿಬಿಡ್ತು. 1 ಇಂಟು ಕಾಸ್ ಕಾಸೇ ಆಗುತ್ತೆ. ಸೊ ಇದಾಯಿತು ಸೈನ್ ಟಿ ಪ್ಲಸ್ ಸಿ. ಬಟ್ ಇಷ್ಟೇ ಮಾಡಿದ್ರೆ ಮುಗಿಲಿಲ್ಲ, ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ಟಿ ಅಂದರೆ ಏನು ತೊಗೊಂಡಿದ್ವಿ ಸ್ಟಾರ್ಟಿಂಗಲ್ಲಿ, ಅದನ್ನು ರಿಪ್ಲೇಸ್ ಮಾಡ್ತಾ ಹೋಗೋಣ. ಟಿ ಅಂದರೆ ಏನು ತೊಗೊಂಡಿದ್ವಿ ನೋಡಿ ಸ್ಟೂಡೆಂಟ್, ಸೈನ್ ಇನ್ವರ್ಸ್. ಸೊ ಮೈನಸ್ ಒಂದಿದೆ, ಮೈನಸ್ ಬರ್ಕೊಳ್ಳಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಆಯಿತು. ಇನ್ನು ಕಾಸ್ ಟಿನೂ ರಿಪ್ಲೇಸ್ ಮಾಡ್ಬೇಕು ನಾವು. ಓಕೆ, ಸೊ ಕಾಸ್ ಟಿ ರಿಪ್ಲೇಸ್ ಮಾಡ್ಬೇಕಂದ್ರೆ ಕಾಸ್ದು ನಮಗೊಂದು ಫಾರ್ಮುಲಾ ಗೊತ್ತಿರಬೇಕು. ಏನಪ್ಪ ಅಂತಂದರೆ ಕಾಸ್ ಆಫ್ ಟಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬೋದಾ. ಓಕೆ, ಆ್ಯಕ್ಚುಲಿ ನಾವು ಇಲ್ಲಿ ಎಕ್ಸ್ ಕಾಸ್ ಟಿ ಇದ್ದಲ್ಲಿ ನಾನು ರಿಪ್ಲೇಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಇದನ್ನು ನಾನು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬೋದಲ್ವಾ. ಸೊ ಈ ಒಂದು ರಿಸಲ್ಟ್ನ ನಾನು ಇಲ್ಲಿ ಫಿಲಪ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಓಕೆ, ಇದು ಹೇಗೆ ಬಂತು ಸರ್ ಅಂತ ಕೇಳಕ್ಕೆ ಹೋಗ್ಬಿಡಿ, ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ನಾವು ಇದನ್ನು ಫಾರ್ಮುಲಾಸನ್ನು ಅಪ್ಲೈ ಮಾಡ್ಕೊಂಡಿದ್ವಿ. ಸೊ ಕಾಸ್ ಟೀಟಾ ಜಾಗದಲ್ಲಿ ಇಲ್ಲೇನು ಬರುತ್ತೆ, ಕಾಸ್ ಟಿ ಜಾಗದಲ್ಲಿ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ನ ಫಿಲಪ್ ಮಾಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಏನು ಮಾಡ್ಕೋಬೇಕು, ಇನ್ನು ಉಳಿದಿರೋದೇನು ಪ್ಲಸ್, ಅಗೇನ್ ಉಳಿದಿರೋದು ಆಸ್ ಇಟ್ ಈಸು. ಏನು ಉಳಿದಿದೆ ಪ್ಲಸ್ ಸೈನ್ ಟಿ. ಸೈನ್ ಟಿ ಅಂತಂದರೆ ಏನಿದೆ ಇಲ್ಲಿ, ಸೈನ್ ಟಿ ಅಂದರೆ ಜಸ್ಟ್ ಎಕ್ಸ್ ಇದೆ, ಎಕ್ಸ್ ಬರೀತೀರಾ ಪ್ಲಸ್ ಸಿ. ಕಂಪ್ಲೀಟ್ ಆಯಿತಾ. ಸೊ ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್. ಇಷ್ಟು ಮಾಡಿಬಿಟ್ರೆ ನಿಮಗೆ ಕಂಪ್ಲೀಟ್ಲಿ ಇಲ್ಲಿಗೆ 1 ಮಾರ್ಕ್ಸ್ ಇರುತ್ತೆ. ಅಗೇನ್ ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಿವಲ್ಲ, ಸೊ ಈ ಪೂರ ಬರೆಯೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಸ್ವಲ್ಪ ಇದು ಒಂದೇ ಕ್ವಶನ್ ಸ್ವಲ್ಪ ಲೆಂದಿ ಆಗಿರುವಂಥದ್ದು ನನ್ನ ಪ್ರಕಾರ, ಉಳಿದಿರೋದೆಲ್ಲನೂ ಈಸಿಯೆಸ್ಟ್ ಕ್ವಶನ್ಸೇ ಇದ್ದಾವೆ. ಇನ್ನು ನೆಕ್ಸ್ಟ್ ಒಂದು ಡಿಫ್ರೆನ್ಷಿಯಲ್ ಇಕ್ವೇಷನ್ದು ಒಂದು ಕ್ವಶನ್ ಬಂದಿದೆ. ಏನಪ್ಪ ಅಂದರೆ ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಏನು ಮಾಡ್ಕೋಬೇಕು, dy ಬೈ dx ಇಸ್ ಈಕ್ವಲ್ಸ್ ಟು 2x ಡಿವೈಡ್ ಬೈ y ಸ್ಕ್ವೇರ್. ಎಷ್ಟು ಈಸಿಯೆಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಭಾಳ ಸ್ಟೂಡೆಂಟ್ಸ್ ಬರೀ ಇಂಟಿಗ್ರೇಷನ್ ಟಫ್ ಇದೆ, ಡಿಫ್ರೆನ್ಷಿಯಲ್ ಇಕ್ವೇಷನ್ ಟಫ್ ಇದೆ ಅಂತ ಸ್ಕಿಪ್ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಕ್ವಶನ್ ಮಾತ್ರ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ನೋಡಿ y ಸ್ಕ್ವೇರ್ ಈ ಕಡೆ ಬರುತ್ತಾ, ವೇರಿಯಬಲ್ ಸಪ್ರೇಬಲ್ ಮಾಡ್ಕೊಳ್ಳಿ. y ಸ್ಕ್ವೇರ್ ಡಿವೈಡ್ ಬೈ ಈ ಕಡೆ ಬಂದರೆ ಇಂಟು ಆಯಿತು, ಇಲ್ಲಿ dy ಇದೆ, ಇಲ್ಲಿ 2x ಇದೆ, ಇಲ್ಲಿ dx ಬರೀತೀರಾ. ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳಿ. y ಸ್ಕ್ವೇರ್ ಇಂಟಿಗ್ರೇಷನ್ ಏನಾಗುತ್ತೆ, y ಕ್ಯೂಬ್ ಡಿವೈಡ್ ಬೈ 3 ಇಸ್ ಈಕ್ವಲ್ಸ್ ಟು 2 ಹೊರಗಡೆ ಬರುತ್ತೆ. ಅಗೇನ್ ಎಕ್ಸ್ದು ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಪ್ಲಸ್ ಸಿ. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಸೊ ಎರಡು ಕಡೆ ನಾನು 3ನ ಮಲ್ಟಿಪ್ಲೈ ಮಾಡ್ಕೋತೀನಿ. ಎಕ್ಸ್ ಕ್ಯೂಬ್ ಇದು 3 ಹೋಗುತ್ತೆ. ಅಗೇನ್ ಇಲ್ಲಿ 3x ಸ್ಕ್ವೇರ್ ಪ್ಲಸ್ 3c. ಇದಾಗಿದೆ ನಮ್ಮದು ಜನರಲ್ ಸೊಲ್ಯೂಷನ್. ನೋಡಿ ಇಷ್ಟು ಮಾಡಲಿಕ್ಕೆ ನಮಗೆ 2 ಮಾರ್ಕ್ಸ್ ಇರೋದು. ಓಕೆ, ಎಷ್ಟೊತ್ತು ಹಿಡಿಯುತ್ತೆ ಇದನ್ನ ಸಾಲ್ವ್ ಮಾಡಲಿಕ್ಕೆ, ಈಸಿ ಇದೆ ಅಲ್ವಾ. ಓಕೆ, ಸೊ ನೀವು ಕೂಡ ಸ್ವಲ್ಪ ಕೇರ್ಫುಲ್ ಆಗಿ ಈ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮಾತ್ರ ಮಿಸ್ ಮಾಡಬೇಡಿ. ಸ್ವಲ್ಪ ಮೇ ಬಿ ಇಂಟಿಗ್ರೇಷನ್ ಡಿಫಿಕಲ್ಟ್ ಅನಿಸ್ಬೋದೇನೋ, ಬಟ್ ಇದು ಈಸಿಯೆಸ್ಟ್ ಟಾಸ್ಕ್ ಆಗಿರುತ್ತೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ಬರುವಂಥದ್ದು ವೆಕ್ಟರ್ ಮೇಲೆ. ಓಕೆ, ಏನಿದೆ, ಫೈಂಡ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ಗಿವನ್ ಇಯರ್. ಅಂದರೆ ಪ್ಯಾರಲೋಗ್ರಾಮ್ದು ಸೈಡ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಎ ಇದೆ, ಒಂದು ಬಿ ಇದೆ. ಸೊ ಪ್ಯಾರಲೋಗ್ರಾಮ್ದು ಫಾರ್ಮುಲಾ ಏನಿದೆ ಸ್ಟೂಡೆಂಟ್ಸ್, ಕ್ರಾಸ್ ಪ್ರಾಡಕ್ಟಲ್ಲಿ ಅಬ್ಸರ್ವೇಷನಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಮಾಡಬೇಕು. ಅಂದರೆ ಫಸ್ಟ್ ನಾವಿಲ್ಲಿ ಎ ಕ್ರಾಸ್ ಬಿನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಎ ಕ್ರಾಸ್ ಬಿ ಯಾವ ಥರ ಫೈಂಡ್ ಮಾಡ್ತೀವಿ, ಬೈ ಯೂಸಿಂಗ್ ಡಿಟರ್ಮಿನೆಂಟ್. ಇಲ್ಲಿ I J K ಅಂತ ಬರ್ಕೊತೀವಿ, ಕರೆಕ್ಟಾ. ಸೊ ಸೆಕೆಂಡ್ ರೋ ಅಲ್ಲಿ ಏನು ಬರ್ಕೊತೀವಿ ಅಂದರೆ ಐದು ಕಾಂಪೋನೆಂಟ್ಸ್ ಏನೇನಿದೆ, 3 1 4. ಅಗೇನ್ ಥರ್ಡ್ ಅಲ್ಲಿ 1 -1 1 ಇದ್ರದ್ದು ಕಾಂಪೋನೆಂಟ್ I ಇದೆ ಅಂದರೆ ಏನಿಲ್ಲ ಅಂದರೆ 1 ಇರುತ್ತೆ. ಇಲ್ಲಿ -1 ಇದೆ, ಇಲ್ಲಿ 1 ಇದೆ. ಓಕೆ, ಸೊ ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗಿ ಬೈ ಅಗೇನ್ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್. ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ಸು, ಇಲ್ಲಿ ಪ್ಲಸ್ಸು.
ಐ ಇಂಟು ಬ್ರಾಕೆಟ್ ಇದು ಕ್ಯಾನ್ಸಲ್ ಆಯ್ತಾ 1 ಇಂಟು 1 1 ಮೈನಸ್ ಐ. ಫಸ್ಟ್ ನೀವು ಡಯಾಗ್ನಲ್ ಮಲ್ಟಿಪ್ಲೈ ಮಾಡಿ ಮೊದಲು ಮೈನಸ್ ಬರೀರಿ, ಅದಾದ್ಮೇಲೆ ಚೆಕ್ ಮಾಡಿ. -1 ಇಂಟು 4 -4 ಆಲ್ರೆಡಿ ಮೈನಸ್ ಇದೆ, ಸೊ ಮೈನಸ್ ಮೈನಸ್ ಪ್ಲಸ್ ಆಯಿತು. ಇನ್ನು ಮೈನಸ್ ಜೆ ತೊಗೊಂಡ್ರೆ ಇದು ಮತ್ತೆ ಇದು ಕ್ಯಾನ್ಸಲ್, 3 ಇಂಟು 1 3 ಆಗುತ್ತೆ, -4 ಇಂಟು 1 4 ಆಯಿತು. ಇನ್ನು ನೆಕ್ಸ್ಟು ಪ್ಲಸ್ ಕೆ ಇಂಟು ಬ್ರಾಕೆಟ್, ಸೊ ಇದು ಕ್ಯಾನ್ಸಲ್, -1 ಇಂಟು 3 -3 -1. ಸೊ 4 + 1 5i ಕ್ಯಾಪ್, -3 -4 ಇದೆ, ಸೊ 3 -4 ಅಂದರೆ -1 ಆಯಿತು, -1 - ಜೆ ಅಂದರೆ ಪ್ಲಸ್ ಜೆ ಆಯಿತು. ಅಗೇನ್ ಇಲ್ಲಿ -4 ಆಗುತ್ತೆ, -4k ಆಯಿತು. ಸೊ ಇದು ನಮಗೆ ಸಿಕ್ಕಿರುವಂಥದ್ದು ಎ ಕ್ರಾಸ್ ಬಿ ವ್ಯಾಕ್ಟರ್ ಸಿಕ್ಕಿದೆ. ಅವ್ರು ನಮ್ಗೆ ಕೇಳಿರುವಂಥದ್ದು ಮ್ಯಾಗ್ನಿಟ್ಯೂಡ್ ಮಾಡಬೇಕಂದ್ರೆ ಪ್ಯಾರಲೋಗ್ರಾಮ್, ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ದು ಫಾರ್ಮುಲಾ ಏನು ಹೇಳುತ್ತೆ, ಇಲ್ಲಿ ಬೇಕಿದ್ರೆ ಬರೀರಿ, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅಂತ ಪೂರಾ ಕಂಪ್ಲೀಟ್ ಆಗಿ ಇಲ್ಲಿ ಬರೀರಿ ಸ್ಟೂಡೆಂಟ್ಸ್. is equals to magnitude of A cross B is equals to ಅಂದರೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡ್ಕೊಂಡ್ಬಿಡೋಣ. ಮ್ಯಾಗ್ನಿಟ್ಯೂಡ್ ಯಾವ ಥರ ಮಾಡ್ತೀವಿ, x² ಅಂದರೆ 5 ಇದೆ, ಸೊ 5² ಅಗೇನ್ ಇಲ್ಲಿ 1² ಅಗೇನ್ ಪ್ಲಸ್ 4² ಪ್ಲಸ್ ಬರ್ಕೊಳ್ಳಿ ಮೈನಸ್ ಬರ್ಕೊಳ್ಳಿ ಏನು ಡಿಫ್ರೆನ್ಸ್ ಆಗಲ್ಲ, ಯಾಕಂದ್ರೆ -4² ಆನ್ಸರ್ ಅದನ್ನು ಪ್ಲಸ್ಸೇ ಬರುತ್ತೆ. ಸೊ ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ. 5² ಅಂದರೆ 25 ಆಗುತ್ತೆ, ಇದು 1 ಆಗುತ್ತೆ, 4² ಅಂದರೆ 16 + 1 17 ಆಯ್ತಾ, ಇದು 17 ಇದೊಂದು 25 ಇದು 12 42 ಅಂದರೆ √42 ಈಸ್ ದ ಆನ್ಸರ್. ಓಕೆ, ಇದು ನಮ್ಮದು ಲಾಸ್ಟ್ ಆನ್ಸರ್. ಇಲ್ಲಿ ಎ ಕ್ರಾಸ್ ಬಿ ಮಾಡೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಓಕೆ, ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಅಗೇನ್ ಲಾಸ್ಟ್ ಆನ್ಸರ್ ಬಂದಿರೋದಕ್ಕೆ 1 ಮಾರ್ಕ್, ಸೊ ಟೋಟಲಿ 2 ಮಾರ್ಕ್ಸ್. ಈಸಿ ಇದೆ ಅಲ್ವಾ? ಸೊ ವ್ಯಾಕ್ಟರ್ 3 ಮಾತ್ರ ಮಿಸ್ ಮಾಡೋ ಹಾಗೇನೇ ಇಲ್ಲ ನೀವು, ಯಾಕಂದರೆ ಇಂಟಿಗ್ರೇಷನ್ ಮೇ ಬಿ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಸೊ ರಿಲೇಷನ್ ಫಂಕ್ಷನ್ ಈಸಿ ಇದೆ. ಅಗೇನ್ ರಿಲೇಷನ್ ಫಂಕ್ಷನ್ ಇಲ್ಲ ಇದರಲ್ಲಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇದೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಆದಮೇಲೆ ಡಿಟರ್ಮಿನೆಂಟ್ ಮಾಡ್ಬೋದು ಈಸಿಯಾಗಿ, ಡಿಫ್ರೆನ್ಷಿಯೇಷನ್ ಮಾಡ್ಬೋದು ಈಸಿಯಾಗಿ. ಇಂಟಿಗ್ರೇಷನ್ ಮೇ ಬಿ ಡಿಫಿಕಲ್ಟ್ ಆದರೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮಾಡ್ಬೋದು, ಅಗೇನ್ ವ್ಯಾಕ್ಟರ್ ಮಾಡ್ಬೋದು, ನೆಕ್ಸ್ಟ್ 3D ಮಾಡ್ಬೋದು, ಪ್ರೊಬ್ಯಾಬಿಲಿಟಿ. ಓಕೆ, ಇಷ್ಟೆಲ್ಲ ನಿಮಗೆ ಆಪ್ಷನ್ ಇದೆ. ಸೊ ಬೇಕಾದ ಸೆಲೆಕ್ಟ್ ಮಾಡಿ ಮಾಡ್ಬೋದು ಸ್ಟೂಡೆಂಟ್ಸ್. ನೆಕ್ಸ್ಟ್ ಒಂದು ಕ್ವಶನ್ ಇಲ್ಲೇನಿದೆಯಪ್ಪ ಅಂದರೆ ಫೈಂಡ್ ದ ಆಂಗಲ್ ಬಿಟ್ವೀನ್ ದ ಪೇರ್ಸ್ ಆಫ್ ದ ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಲ್ಲಿ ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ನಾವೇನು ಮಾಡ್ಕೋಬೇಕು, ಆಂಗಲ್ನ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ಕಾಸ್ಟ್ ಥೀಟಾ ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆ. ಕಾಸ್ಟ್ ಥೀಟಾ ಈಸ್ ಈಕ್ವಲ್ಸ್ ಟು ಏನಿದೆ ಸ್ಟೂಡೆಂಟ್ಸ್, ಕಾಸ್ಟ್ ಥೀಟಾ ಈಸ್ ಈಕ್ವಲ್ಸ್ ಟು ನೀವು A1 A2 ಆ ಥರದ್ದು ಬರ್ಕೊಳ್ಳಿ, ಅಥವಾ ಇಲ್ಲಿ ನಾವು ತೆಳಗಡೆ ಇರುವಂಥದ್ದು ತಗೊಂತೀವಲ್ಲ, ಸೊ B1 ಡಾಟ್ B2 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಮ್ಯಾಗ್ನಿಟ್ಯೂಡ್ ಆಫ್ B2 ಇದೆ. ಓಕೆ, ಸೊ ಇವಾಗ ಪ್ಯಾರಲಲ್ ವ್ಯಾಕ್ಟರ್ ಬಿ ಅಂತಂದ್ರೆ ಎಲ್ಲಿರುತ್ತೆ, ಸೊ ತೆಳಗಡೆ ಇರುವಂಥದ್ದನ್ನ ನಾವು ತಗೊಳ್ಬೇಕಾ. ಸೊ ಏನಿದೆ ನೋಡಿ 3 5 4 ಅದನ್ನ ನಾವು ವ್ಯಾಕ್ಟರ್ ಒಳಗೆ ಬರ್ಕೊಂಡ್ರೆ 3i ಕ್ಯಾಪ್ ಪ್ಲಸ್ 5j ಕ್ಯಾಪ್ ಪ್ಲಸ್ 4k ಕ್ಯಾಪ್ ಅಂದ್ರೆ ಇದು ನಮ್ದು B1 ವ್ಯಾಕ್ಟರ್ ಬೇಕು. ಸೊ B1 ವ್ಯಾಕ್ಟರ್ ಎಲ್ಲಿರುತ್ತೆ ಅಂದ್ರೆ ಇಲ್ಲಿ ತೆಳಗಡೆ ಇದೆ ನೋಡಿ, ಈ ಒಂದು ಡೈರೆಕ್ಷನ್ ರೇಷಿಯೋಸ್ ಮೂಲಕನೇ B1 ವ್ಯಾಕ್ಟರ್ ಕ್ರಿಯೇಟ್ ಆಗುವಂಥದ್ದು. ಏನಿದೆ 3i ಕ್ಯಾಪ್ ಪ್ಲಸ್ 5j ಕ್ಯಾಪ್ ಪ್ಲಸ್ 4k ಕ್ಯಾಪ್ ಆಗುತ್ತೆ. ಅಗೇನ್ B2 ವ್ಯಾಕ್ಟರ್ನ ಬರ್ಕೊಂಡ್ರೆ B2 ವ್ಯಾಕ್ಟರ್ ಸೆಕೆಂಡ್ ರಿಸಲ್ಟ್ ಇದು ಆಲ್ರೆಡಿ ನಾವು ಕೊಟ್ಟಿದ್ದಾರೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಇಂದ i ಕ್ಯಾಪ್ ಪ್ಲಸ್ j ಕ್ಯಾಪ್ ಪ್ಲಸ್ 2k ಕ್ಯಾಪ್. ಓಕೆ, ಸೊ ಇವೆರಡು ವ್ಯಾಕ್ಟರ್ ಸಿಕ್ಕಾದ್ಮೇಲೆ ನಾವು ಇಲ್ಲೇನು ಮಾಡಬೇಕು, ಫಸ್ಟ್ B1 ಡಾಟ್ B2 ನ ಫೈಂಡ್ ಮಾಡ್ಕೊಳ್ಳೋಣ. ಸೊ B1 ಡಾಟ್ B2 ಅಂದರೆ ಡಾಟ್ ಪ್ರಾಡಕ್ಟ್ ಮಾಡಬೇಕು ಇವೆರಡು ವ್ಯಾಕ್ಟರ್ಗೆ. ಸೊ ಮಾಡುತ್ತಾ ಹೋಗಿ i ಡಾಟ್ i ಆನ್ಸರ್ 1 ಆಗುತ್ತಲ್ವಾ. ಸೊ ಹಾಗಾಗಿ 3 ಇಂಟು 1 3 ಆಗುತ್ತೆ, ಬೇಕಿದ್ರೆ ಬರೀರಿ ಒಂದ್ಸತಿ. ಅಗೇನ್ ಪ್ಲಸ್ 5 ಇಂಟು 1 ಆಗುತ್ತೆ, ಅಗೇನ್ 4 ಇಂಟು 2 ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ 3 + 5 + 8 8 + 8 16 ಆನ್ಸರ್ ಆಯ್ತು. ಯಾವುದು B1 ಡಾಟ್ B2 ವೆಕ್ಟರ್ದು. ಇವಾಗ ನೆಕ್ಸ್ಟ್ ಏನು ಮಾಡ್ಕೋಬೇಕು ಸ್ಟೂಡೆಂಟ್ಸ್, ನೆಕ್ಸ್ಟ್ ಮಾಡಬೇಕಾಗಿರೋಂಥದ್ದು ಮ್ಯಾಗ್ನಿಟ್ಯೂಡ್ ಆಫ್ B1. ಸೊ ಮ್ಯಾಗ್ನಿಟ್ಯೂಡ್ ಆಫ್ B1 ಫೈಂಡ್ ಮಾಡ್ಕೊಳ್ಳೋಣ. ಸ್ಕ್ವೇರ್ ರೂಟ್ ಆಫ್ ಇದೇನಿದೆ 3 ಇದೆ, ಅಂದರೆ 3² ಪ್ಲಸ್ 5² ಪ್ಲಸ್ 4². 3² ಆನ್ಸರ್ ಆಗುತ್ತೆ 9 5² 25 ಅದಾದಮೇಲೆ 4² ಆನ್ಸರ್ 16 ಪ್ಲಸ್ 9 ಅಂತಂದರೆ ಅಗೇನ್ 25 ಪ್ಲಸ್ 25 50 ಆಯಿತು. ಸೊ ಇದಾಯಿತು √50. ನೆಕ್ಸ್ಟ್ B2 ಒಂದು ಫೈಂಡ್ ಮಾಡ್ಕೊಳ್ಳೋಣ, ಮ್ಯಾಗ್ನಿಟ್ಯೂಡ್ ಆಫ್ B2. ಸೊ B2 ಏನಾಗುತ್ತೆ 1² 1 ಆಗುತ್ತೆ, ಅಗೇನ್ 1² 1 ಆಗುತ್ತೆ, 2² ಆನ್ಸರ್ 4 + 1 ಅಂದರೆ ಇದಾಯಿತು √6. ಸೊ ಇವೆರಡು ಆನ್ಸರ್ ಸಿಕ್ಕಾದ್ಮೇಲೆ ಇವಾಗ ನಾವು ಆ್ಯಕ್ಚುಲಿ ಡೈರೆಕ್ಟ್ಲಿ ಫಾರ್ಮುಲಾನ ಫಿಲಪ್ ಮಾಡ್ಕೊಳ್ಳೋಣ. ಏನಿದೆ ಫಾರ್ಮುಲಾ, ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು B1 ಡಾಟ್ B2 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಮ್ಯಾಗ್ನಿಟ್ಯೂಡ್ ಆಫ್ B2. ಸೊ ಡಾಟ್ ಪ್ರಾಡಕ್ಟ್ ಆನ್ಸರ್ ಎಷ್ಟು ಬಂದಿದೆ ಸ್ಟೂಡೆಂಟ್, 16 ಬಂದಿದೆ. ಅಗೇನ್ ಹೋಲ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಎಷ್ಟಿದೆ, √50 ಇದೆ. ಅಗೇನ್ ಇದು √6 ಇದೆ. ಓಕೆ, 16 ಡಿವೈಡ್ ಬೈ √50 ಆ್ಯಂಡ್ √6 ಅಂತಂದರೆ √300 ಆಯ್ತಾ ಇದು.
6 ಇಂಟು 5 ಅಂದರೆ 30, ಸೊ √300 ಆಯಿತು. ಓಕೆ ಸ್ಟೂಡೆಂಟ್ಸ್, 16 ಡಿವೈಡ್ ಬೈ 300 ಬಂದಿದೆ. 300 ಅಂದರೆ ನಾವು ಇದನ್ನು 100 ಇಂಟು 3 ಅಂತ ಬರೀಬೋದಾ? ಓಕೆ, 100ನ ನಾನು ಹೊರಗಡೆ ತೊಗೊಂಬರ್ತೀನಿ. ಅವಾಗ ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್, ಇದು 16 ಡಿವೈಡ್ ಬೈ 10 ಆಗಿಬಿಡುತ್ತೆ. ಇಲ್ಲಿ √3 ಉಳಿಯುತ್ತೆ. ಅಗೇನ್ 2 8 ಜಾ, ಅಗೇನ್ 2 5 ಜಾ ಆಯಿತು. ಓಕೆ, 8 ಡಿವೈಡ್ ಬೈ 5 √3. ಸೊ ಇಷ್ಟೇ ಬಿಟ್ಟರು ನಡೆಯುತ್ತೆ. ಇಲ್ಲಾಂದ್ರೆ ನೀವು ಬೇಕಿದ್ರೆ ಮಲ್ಟಿಪ್ಲೈ ಡಿವೈಡಿಂಗ್ ಬೈ √3 ಎರಡು ಕಡೆ ಮಾಡ್ಕೊಳ್ಳಿ. ಅವಾಗ ಎಷ್ಟಾಗುತ್ತೆ? 8 √3 √3 ಅಂದರೆ ಇದು 3 ಆಗುತ್ತೆ. 3 ಇಂಟು 5 15. ಸೊ ಇದಾಗಿದೆ ನಿಮ್ಮದು ಲಾಸ್ಟ್ ಆನ್ಸರ್. ಈಸಿ ಇದೆ ಅಲ್ವಾ ಕ್ವಶನ್ನು? ಓಕೆ, ಇಷ್ಟು ಮಾಡೋದಕ್ಕೆ ನಿಮಗೆ 2 ಮಾರ್ಕ್ಸ್ ಇರುವಂಥದ್ದು ನೋಡಿ. ನೆಕ್ಸ್ಟ್ ಒಂದು ಲಾಸ್ಟ್ ಕ್ವಶನ್. ಈ ಒಂದು 2 ಮಾರ್ಕ್ಸಲ್ಲಿ ಏನಿದೆ ಅದು ಪ್ರೊಬ್ಯಾಬಿಲಿಟಿ ಮೇಲೆ ಬರುವಂಥ ಒಂದು ಕ್ವಶನ್ ಆಗಿರುವಂಥದ್ದು. ಏನಿದೆ ನೋಡಿ, ಎ ಡೈ ಇಸ್ ಥ್ರೋನ್ ಇಫ್ ಇ ಈಸ್ ಅ ಇವೆಂಟ್ ದ್ಯಾಟ್. ಒಂದು ಡೈನ ಥ್ರೋ ಮಾಡ್ತಾ ಇದ್ದಾರೆ. ಒಂದು ಡೈನ ಥ್ರೋ ಮಾಡಿದರೆ ಪಾಸಿಬಿಲಿಟೀಸ್ ಏನೇನಾಗುತ್ತೆ? ಸ್ಯಾಂಪಲ್ ಸ್ಪೇಸು ಬರಿತಾ ಹೋಗಿ ಸ್ಟೂಡೆಂಟ್ಸ್. ಸ್ಯಾಂಪಲ್ ಸ್ಪೇಸ್ ಆಗುವಂಥದ್ದು 1 2 3 4 5 6 ಆಗುತ್ತೆ. ಅಗೇನ್ ಹೇಳ್ತಾರೆ, ಇಫ್ ಇ ಈಸ್ ದ ಇವೆಂಟ್ ದ ನಂಬರ್ ಅಫಿಯರಿಂಗ್ ಈಸ್ ಎ ಮಲ್ಟಿಪಲ್ ಆಫ್ 3 ಅಂತ ಹೇಳ್ತಾರೆ. ಇವೆಂಟ್ ಇನ ನಾವು ತಗೋಬೇಕು ಮಲ್ಟಿಪಲ್ ಆಫ್ 3. ಯಾವ್ಯಾವ ಇದೆ? 3 ಇದೆ ಮತ್ತೆ 6 ಇದೆ. ಅಗೇನ್ ನೆಕ್ಸ್ಟ್, ಎಫ್ ಬಿ ದ ಇವೆಂಟ್ ದ ನಂಬರ್ ಈಸ್ ಅಫಿಯರಿಂಗ್ ಈಸ್ ಅ ಈವನ್ ನಂಬರ್ ಅಂತ ಹೇಳ್ತಾರೆ. ಅಂದ್ರೆ ಎಫ್ ಅನ್ನೋದು ಈವನ್ ನಂಬರ್ ಆಗಿರ್ಬೇಕು. ಯಾವೆಲ್ಲ ಇದೆ? 2 4 6 ಇದೆ. ಇವು ಈವನ್ ನಂಬರ್ ಇದಾವ. ಓಕೆ, ಅದಾದ್ಮೇಲೆ ಏನ್ ಹೇಳ್ತಾ ಇದ್ದಾರೆ? ಫೈಂಡ್ ವೆದರ್ ಇ ಆ್ಯಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಇದಾವ ಇಲ್ವಾ ಅಂತ ಚೆಕ್ ಮಾಡಬೇಕು. ಇಂಡಿಪೆಂಡೆಂಟ್ ಅಂದರೆ ಅದು ಡಿಪೆಂಡ್ ಆಗಿರಬಾರ್ದು. ಅದಕ್ಕೊಂದು ಫಾರ್ಮುಲಾ ಇದೆ. ಏನಪ್ಪ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ಸ್ ಟು ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಫ್. ಇದ್ರದ್ದು ಈ ಈಕ್ವಲ್ ಆಗಬೇಕು. ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಇ ಮಾಡಬೇಕು, ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಮಾಡಬೇಕು. ಎರಡು ಮಲ್ಟಿಪ್ಲೈ ಮಾಡಿದ್ರೆ ಇಂಟರ್ಸೆಕ್ಷನ್ ಪ್ರೊಬ್ಯಾಬಿಲಿಟಿಗೆ ಈಕ್ವಲ್ ಆಗ್ತಾ ಇದ್ರೆ ಆಗ ನಾವು ಹೇಳ್ಬೋದು ಇ ಆ್ಯಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಅಂತ. ಓಕೆ, ಸೊ ಫಾಸ್ಟಾಗಿ ಫೈಂಡ್ ಮಾಡ್ಕೊಳ್ಳೋಣ. ಪಿ ಆಫ್ ಇ ಏನಾಯಿತು ನೋಡಿ? ಪಿ ಆಫ್ ಇ ಆಗುತ್ತೆ 2 ಡಿವೈಡ್ ಬೈ ಎಷ್ಟಿದೆ? ಸ್ಯಾಂಪಲ್ ಸ್ಪೇಸು 6 ಇದೆ. ಸೊ 2/6 ಅಂದರೆ 1/3 ಬರಿಬೋದಾ? ಓಕೆ, ಅಗೇನ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಎಷ್ಟಿದೆ? ಅದು 3/6 ಇದೆ. ಸೊ 3/6 ಅಂದರೆ ಇದಾಗುತ್ತೆ 1/2. ಇನ್ನು ಇಂಟರ್ಸೆಕ್ಷನ್ ಅಂತ ತಗೊಳ್ಳೋಣ. ಇಂಟರ್ಸೆಕ್ಷನ್ ಇ ಆ್ಯಂಡ್ ಎಫ್ ಇವೆರಡಲ್ಲಿ ಕಾಮನ್ ಏನಿದೆ? ಜಸ್ಟ್ 6 ಮಾತ್ರ ಇರುವಂಥದ್ದು, ಹೌದಾ? ಓಕೆ, ಇದ್ರದ್ದು ಪ್ರೊಬ್ಯಾಬಿಲಿಟಿ ಬರ್ಕೊಂಡ್ರೆ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಆನ್ಸರ್ ಆಗುತ್ತೆ 1/6. ಅಂದರೆ ನಮಗೆ ಇಂಟರ್ಸೆಕ್ಷನ್ ಆನ್ಸರ್ 1/6 ಬರಬೇಕು. ಓಕೆ, ಇವಾಗ ಈ ಒಂದು ಫಾರ್ಮುಲಾನ ಬರ್ಕೊಂತೀರಾ? ಸೊ ಫಾರ್ಮುಲಾ ಬರ್ಕೊಂಡಾದ್ಮೇಲೆ ಇವಾಗ ಈ ವ್ಯಾಲ್ಯೂನ ಫಿಲಪ್ ಮಾಡ್ತಾ ಹೋಗಿ. ಏನು? ಪಿ ಆಫ್ ಇ ಎಷ್ಟು ಬಂದಿದೆ? ಇಲ್ಲಿದೆ 1/3. ಸೊ ಈ ಜಾಗದಲ್ಲಿ 1/3 ಬರೀತೀರಾ. ಪಿ ಆಫ್ ಎಫ್ ಎಷ್ಟು ಬಂದಿದೆ? 1/2 ಬರೀತೀರಾ. ಸೊ ಎರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1/6 ಬಂತಲ್ವಾ ಫ್ರೆಂಡ್ಸ್? ಸೊ ನಾವು ಯಾವುದು ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ನ ಚೆಕ್ ಮಾಡಿದ್ದೀವಿ. ಇಲ್ಲಿ 1/6 ಇದೆ. ಸೊ ನಾವು ಆಲ್ರೆಡಿ ಡೈರೆಕ್ಟ್ ಮಾಡಿದಾಗೂ 1/6 ಬಂದಿದೆ. ಅಂದರೆ ಲಾಸ್ಟಲ್ಲಿ ಕನ್ಕ್ಲೂಷನ್ ಕೊಡಬೇಕು, ಇ ಆ್ಯಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಬರೆದ್ರೆ ಇಲ್ಲಿಗೆ ನಿಮಗೆ 2 ಮಾರ್ಕ್ಸ್ ಸಿಗುವಂಥದ್ದು. ಈಸಿಯೆಸ್ಟ್ ಕ್ವಶನ್ ಇದು, ಒಂದು ಪ್ರೊಬ್ಯಾಬಿಲಿಟಿದು. ಉಳಿದಿರೋದು ಇವಾಗ ಪಾರ್ಟ್ ಬಿ. ಓಕೆ, ಸೊ ಈ ಪಾರ್ಟ್ ಬಿ ಯಲ್ಲಿ ಬರುವಂಥದ್ದು ಕಂಪ್ಲೀಟ್ ಆಗಿ 2 ಮಾರ್ಕ್ಸದ್ದು ಕ್ವಶನ್ಸ್ಗಳಿರುತ್ತೆ. ಸೊ 2 ಮಾರ್ಕ್ಸಲ್ಲಿ ಬರುವಂಥ ಪ್ರತಿಯೊಂದು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಓಕೆ, ಸೊ ಬನ್ನಿ ಮೊದಲೇದಾಗಿ ಫಸ್ಟ್ ಒನ್ ಎಲ್ಲಿರುವಂಥದ್ದು ಕ್ವಶನ್ ನಂಬರ್ 21 ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಇದೇ ಕ್ವಶನ್ನೇ ಅಲ್ಲಿ ಮಾಡಲ್ ಕ್ವಶನ್ ನಂಬರ್ 1 ಇರುವಂಥದ್ದು ಸ್ಟೂಡೆಂಟ್ಸ್. ಇಷ್ಟೇ ಈಸಿ ಇರುವಂಥದ್ದು. ಇಲ್ಲೇನು ಮಾಡ್ಕೋಬೇಕಾಗಿರೋದು? ಇದನ್ನು ನಾವು ಪ್ರೂವ್ ಮಾಡಬೇಕಾಗಿರುವಂಥದ್ದು. ಇಲ್ಲಿ ಫಸ್ಟ್ ಸಬ್ಸ್ಟಿಟ್ಯೂಷನ್ ತೊಗೊತೀವಿ ನಾವು. ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಸಬ್ಸ್ಟಿಟ್ಯೂಷನ್ ತೊಗೋಬೇಕು ಅಂತಂದರೆ ಸೈನ್ ಟೀಟಾ ಅಂತ ಸಬ್ಸ್ಟಿಟ್ಯೂಷನ್ ತೊಗೊತೀರಾ. ಓಕೆ, ಸೊ ಇವಾಗ ಈ LHS ರಿಸಲ್ಟಲ್ಲಿ ಫಿಲಪ್ ಮಾಡೋಣ. ಏನಿದೆ ನೋಡಿ, ಸೈನ್ ಇನ್ವರ್ಸ್ ಆಫ್ 2 ಇಂಟು ಎಕ್ಸ್ ಜಾಗದಲ್ಲಿ ಸೈನ್ ಟೀಟಾ ಫಿಲಪ್ ಮಾಡ್ತೀರಾ. ಅಗೇನ್ ರೂಟ್ ಆಫ್ 1 ಮೈನಸ್ ಅಗೇನ್ ಎಕ್ಸ್ ಜಾಗದಲ್ಲಿ ಸೈನ್ ಟೀಟಾ ಫಿಲಪ್ ಮಾಡಿದ್ರೆ ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೈನ್ ಇನ್ವರ್ಸ್ ಆಸ್ ಇಟ್ ಇಸ್ ಅಗೇನ್ 2 ಇಂಟು ಸೈನ್ ಟೀಟಾ. ಓಕೆ, 1 ಮೈನಸ್ ಸೈನ್ ಸ್ಕ್ವೇರ್ ಅಂತಂದರೆ ಅಲ್ಲಿ ಆಗುತ್ತೆ ಕಾಸ್ ಸ್ಕ್ವೇರ್ ಟೀಟಾ. ಓಕೆನಾ? ಸೊ ಕಾಸ್ ಸ್ಕ್ವೇರ್ ಟೀಟಾ ಹೋಲ್ ರೂಟ್ ಒಂದಿದೆ ಅಂದರೆ ಜಸ್ಟ್ ಕಾಸ್ ಟೀಟಾ ಮಾತ್ರ ಉಳಿತು. ಓಕೆ, ಇನ್ ಲಾಸ್ಟಲ್ಲಿ ಸೈನ್ ಇನ್ವರ್ಸ್ ಇದು 2 ಸೈನ್ ಟೀಟಾ ಕಾಸ್ ಟೀಟಾ ಅಂದರೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾನೇ ಇದೆ. ಏನು? ಸೈನ್ ಆಫ್ 2 ಟೀಟಾ ಇದೆ. ಸೊ ಇವೆರಡು ಕ್ಯಾನ್ಸಲ್ ಆಯಿತು. ಉಳಿದಿರೋದು 2 ಟೀಟಾ. ಸೊ ಟೀಟಾ ಅಂತಂದರೆ ನಾನು ಸೈನ್ ಈ ಕಡೆ ತೊಗೊಂಡ್ಬಿಟ್ರೆ ಏನಾಗಿಬಿಡುತ್ತೆ? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಸೊ ಇದಾಗಿತ್ತಾ ನಿಮ್ಮದು RHS ಆನ್ಸರ್. ಓಕೆ, ಸೊ LHS ತೊಗೊಂಡು RHS ಪ್ರೂವ್ ಮಾಡಿದ್ದಾಗಿದೆ. ಸೊ ಹಾಗಾಗಿ ಹ್ಯಾಂಡ್ಸ್ ಫ್ರೂಡ್ ಅಂತ ಬಂದುಬಿಟ್ರೆ ಮುಗೀತು ನೋಡಿ. ಇಷ್ಟೇ ಇರೋದು ಇದಕ್ಕೆ 2 ಮಾರ್ಕ್ಸ್ ಕ್ವಶನ್. ಈಸಿ ಇದೆ ಅಲ್ವಾ ಸ್ಟೂಡೆಂಟ್ಸ್ ಈ ಒಂದು ಕ್ವಶನು? ಎಸ್. ಸೊ ಇವಾಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇಲ್ಲಿ ನೀವು ಫಾರ್ಮುಲಾದೆಲ್ಲ ಅಪ್ಲೈ ಮಾಡಿ ಸಾಲ್ವ್ ಮಾಡೋದಕ್ಕೆ ಇಲ್ಲೊಂದು ಮಾರ್ಕ್ಸ್ ಇರುತ್ತೆ, ಇಲ್ಲೊಂದು ಮಾರ್ಕ್ಸ್ ಇರುತ್ತೆ. ಟೋಟಲಿ 2 ಮಾರ್ಕ್ಸ್, ಈಸಿಯೆಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಒನ್ ಡಿಟರ್ಮಿನೆಂಟ್ ಮೇಲೆ ಬರುವಂಥದ್ದು. ಫೈಂಡ್ ದ ಇಕ್ವೇಷನ್ ಆಫ್ ಅ ಲೈನ್ ಜಾಯ್ನಿಂಗ್ ದ ಪಾಯಿಂಟ್. 2 ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಯೂಸಿಂಗ್ ಡಿಟರ್ಮಿನೆಂಟೇ ನಾವು ಇಲ್ಲಿ ಫೈಂಡ್ ಮಾಡಬೇಕು ಇಕ್ವೇಷನ್ ಆಫ್ ಅ ಲೈನ್. ಓಕೆ, ಸೊ ನೋಡಿ ಇವಾಗ ಇಲ್ಲಿ 2 ಪಾಯಿಂಟ್ಸ್ಗಳಿದ್ದಾವೆ. ಓಕೆ, ಇಲ್ಲೊಂದು ಪಾಯಿಂಟ್ ಎ ಅಂತ ಅಂದ್ಕೊಳ್ಳಿ, ಇದು ಬಿ ಅಂದ್ಕೊಳ್ಳಿ.
ಎ ಪಾಯಿಂಟ್ ಕೊಟ್ಟಿದ್ದಾರೆ ಅವರು 3,1 ಅಂತ, ಇದು ಇದೆ 9,3 ಅಂತ. ಓಕೆ, ಈ ಲೈನ್ದು ಇಕ್ವೇಶನ್ ಅಂದ್ರೆ ಎ ಇಂದ ಹಿಡಿದು ಇಲ್ಲಿ ಬಿಗೆ ಹೋಗ್ತೈತಲ್ವಾ ಈ ಲೈನ್ದು ಇಕ್ವೇಶನ್ ನಾವು ಫೈಂಡ್ ಮಾಡಬೇಕು, ಅದು ಡಿಟರ್ಮಿನೆಂಟ್ ಯೂಸ್ ಮಾಡಿ. ಸೊ ನಮಗೆ ಗೊತ್ತಿರೋದು ಡಿಟರ್ಮಿನೆಂಟ್ ಅಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಅಂದ್ರೆ 3 ಪಾಯಿಂಟ್ ಗೊತ್ತಾಗ ನಾವು ಟ್ರಯಾಂಗಲ್ ನ ಫಾರ್ಮುಲಾ ಅಪ್ಲೈ ಮಾಡ್ತಿದ್ವಿ. ಬಟ್ ಇಲ್ಲಿ ಎರಡೇ ಕೊಟ್ಟಿದ್ದಾರೆ ಅಂದ್ರೆ ಇನ್ನೊಂದು ಲೈನ್ ಇನ್ನೊಂದು ಪಾಯಿಂಟ್ ಏನ್ ಮಾಡ್ಕೋಣ, ಇದ್ರ ಲೈನ್ ಮೇಲೆನೆ ಇಟ್ಕೊಂಡ್ಬಿಡೋಣ. ಓಕೆ, ಅದಕ್ಕೆ ಸಿ ಅಂತ ಕೊಡೋಣ. ಸಿ ಪಾಯಿಂಟ್ಗೆ ನನಗೆ ಗೊತ್ತಿಲ್ಲ, ಹಾಗಾಗಿ ನಾನು ಜನರಲ್ ಆಗಿ x,y ಅಂತ ತಗೋತೀನಿ. ಓಕೆ, ಸೊ ಇವಾಗ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಏರಿಯಾ ಆಫ್ ದ ಟ್ರಯಾಂಗಲ್ ನಾನು ಏನಾದರೂ ಅಪ್ಲೈ ಮಾಡಿದ್ರೆ ಏರಿಯಾ ಏನಾಗಿದೆ 0 ಆಗಿದೆ ಅಲ್ವಾ ಈ 3 ಪಾಯಿಂಟ್ಸ್ ಅಲ್ಲಿ. ಓಕೆ, ಅದನ್ನ ನಾವು ಇಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಓಕೆ, ಡೆಲ್ಟಾ ಇಸ್ ಈಕ್ವಲ್ಸ್ ಟು ಏನಿದೆ ಫಾರ್ಮುಲಾ 1/2 ಇಂಟು ಏರಿಯಾ ಆಫ್ ದ ಟ್ರಯಾಂಗಲ್ದು. ಫಸ್ಟ್ ಇಲ್ಲಿ ಏನು ಮಾಡ್ಕೊಂತೇನೋ ಲಾಸ್ಟ್ ಕಾಲಮಲ್ಲಿ 1 1 ಬರ್ಕೊಂತೀವಿ, ಫಸ್ಟ್ ರೋ ಅಲ್ಲಿ x,y ಅಂತ ಬರ್ಕೊಳ್ಳೋಣ. ಈ ಉಳಿದಿರೋದು ಎರಡರಲ್ಲಿ ಈ 2 ಪಾಯಿಂಟ್ಸ್ನ ಬರ್ಕೊಳ್ಳೋಣ. 3,1 ಇದೆ, 9,3 ಇದೆ. ಸೊ ಇದರ ಆನ್ಸರ್ನ ನಾವಿಲ್ಲಿ ಏನು ತಗೋಬೇಕಾಗಿರೋದು, ಈ ಪೂರ ರಿಸಲ್ಟ್ಸು 0 ಇದೆ. ಫಸ್ಟ್ ಇದನ್ನು ಮೆನ್ಷನ್ನೇ ಮಾಡಬೇಕು, ಯಾಕಂದ್ರೆ ಈ ಮೂರದು ಏರಿಯಾ ಏನಾಗಿದೆ 0ನೇ ಆಗಿದೆ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಪ್ರಕಾರ, ಹೌದಾ. ಸೊ ಡೆಲ್ಟಾ ಆನ್ಸರ್ 0 ಇದೆ ಅಂತಾನೆ ತಗೊಂಡೆ ಸಾಲ್ವ್ ಮಾಡ್ಬೇಕು ಇವಾಗ ನಾವು. ಓಕೆ, ಸೊ ಇವಾಗ ಇದು 1/2 ಈ ಕಡೆ ಹೋಗ್ಬಿಟ್ರೆ ಏನಾಗುತ್ತೆ ಫ್ರೆಂಡ್ಸ್, ಇದು ಪೂರಾನೇ 0 ಆಗಿಬಿಡ್ತಾ. ಸೊ ಇಲ್ಲಿ ನೀವು ಡೆಲ್ಟಾ ಬರೀಲಿಲ್ಲ ಅಂದ್ರೂ ನಡೆಯುತ್ತೆ. ಓಕೆ, ಸೊ ಅದರ ಆನ್ಸರ್ ನಾವು ಆಲ್ರೆಡಿ 0 ತೊಗೊಂಡ್ಬಿಟ್ಟಿದ್ದೀವಿ. ಸೊ ಡೈರೆಕ್ಟ್ ಆಗಿ ಬರೆದ್ರು ಕೂಡ ನಡೀತಿ. ಈ 2 ಈ ಕಡೆ ಹೋದರೆ 0 ಆಗಿಬಿಡುತ್ತೆ. ಸೊ ಇದು ಮಾತ್ರ ಉಳಿಯುವಂಥದ್ದು. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇಲ್ಲಿ ಪ್ಲಸ್ಸು, ಇಲ್ಲಿ ಮೈನಸ್ಸು, ಪ್ಲಸ್ಸು. 0 ಬರೆಯೋದು ಬಹಳ ಇಂಪಾರ್ಟೆಂಟ್ ಫ್ರೆಂಡ್. ನೀವು ಇಲ್ಲಿ 1/2 ಬರೀಲಿಲ್ಲ ಅಂದ್ರೆ ನಡೆಯುತ್ತೆ, ಯಾಕಂದ್ರೆ 2 ಈ ಕಡೆ ಹೋದರೆ 0 ಆಗಿರುತ್ತೆ ಅಂತ ಅರ್ಥ ಅದು. ಬಟ್ 0 ಬರೀದೆ ನೀವು ಸಿಂಪ್ಲಿಫೈ ಮಾಡಿದ್ರೆ ಲಾಸ್ಟ್ ಆಟೋಮೆಟಿಕ್ 0 ತೊಗೊಂಡ್ಬಿಡ್ತೀರಾ. ಸೊ ಸಾಲ್ವ್ ಕೂಡ ಮಾಡ್ತೀರಾ, ಆನ್ಸರ್ ಕೂಡ ಕರೆಕ್ಟೇ ಇರುತ್ತೆ. ಬಟ್ ಆದರೂ 1 ಮಾರ್ಕ್ಸ್ ಕಟ್ ಆಗುತ್ತೆ. ರೀಸನ್ ಏನಪ್ಪ ಅಂದರೆ ಸ್ಟಾರ್ಟಿಂಗಲ್ಲಿ 0 ಬರೀದೇ ಇರೋ ಕಾರಣ. ಓಕೆ, ಸೊ ಇದಕ್ಕೇನೆ ಇಲ್ಲಿ ನಿಮಗೆ 1 ಮಾರ್ಕ್ಸ್ ಇರುವಂಥದ್ದು. ಸೊ ಇದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದನ್ನ ಸಾಲ್ವ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏನು ಮಾಡ್ತೀರಾ, x ಇಂಟು ಈ 2 ಈ ಕಡೆ ಹೋಯ್ತು ಅಂದ್ಕೊಳ್ಳಿ 0 ಆಗಿದೆ. ಸೊ ಇದು ಪೂರಾ ಕ್ಯಾನ್ಸಲು. ಏನಾಗುತ್ತೆ 1 ಇಂಟು 1 1 -3 ಅಗೇನ್ -y ಇಂಟು ಬ್ರಾಕೆಟ್ ಇದು ಕ್ಯಾನ್ಸಲ್. 3 ಇಂಟು 1 3 -9 ಆಯಿತು. ಅಗೇನ್ ಪ್ಲಸ್ 1 ಇಂಟು ಬ್ರಾಕೆಟ್ 3 ಇಂಟು 3 9 ಆಗುತ್ತೆ. ಅಗೇನ್ ಮತ್ತೊಂದು 9. ಓಕೆ, ಈಸ್ ಈಕ್ವಲ್ಸ್ ಟು 0 ಇದೆ. ಸೊ x 1 - 3 ಮಾಡಿದ್ರೆ ಎಷ್ಟಾಗುತ್ತೆ, -2x ಬರುತ್ತಾ ಇದು, ಯಾಕಂದ್ರೆ -2 ಆಯಿತು. ಅಗೇನ್ ಇಲ್ಲಿ ನೋಡಿ 3 - 9 ಮಾಡ್ತೀರಾ. ಸೊ 3 - 9 ಮಾಡಿದ್ರೆ ಎಷ್ಟಾಗುತ್ತೆ, -6 ಬರುತ್ತೆ. ಸೊ ಹೊರಗಡೆ ಒಂದು ಮೈನಸ್ ಇದೆ. ಸೊ -+6y ಆಯಿತು. ಇದಂತೂ 0 ಆಯಿತು ಸ್ಟೂಡೆಂಟ್ಸ್. ಸೊ ಬಿಟ್ಬಿಡಿ, ಈಸ್ ಈಕ್ವಲ್ಸ್ ಟು 0. ಸೊ -2x ಈ ಕಡೆ ತೊಗೊಂಡು ಹೋಗ್ಬಿಟ್ಟು ಏನಾಗುತ್ತೆ 6y ಈಸ್ ಈಕ್ವಲ್ಸ್ ಟು 2x ಆಯಿತು. 2 ಎರಡು ಕಡೆ ಡಿವೈಡ್ ಮಾಡಿಕೊಂಡ್ರೆ 3y ಈಸ್ ಈಕ್ವಲ್ಸ್ ಟು x ಬಂತು. ಅಂದರೆ x ಈಸ್ ಈಕ್ವಲ್ಸ್ ಟು 3y ಆಗಿದೆ ನಮ್ಮದು ಇಕ್ವೇಷನ್ ಆಫ್ ಅ ಲೈನ್. ಇಷ್ಟು ಮಾಡಿಬಿಟ್ರೆ ಮುಗೀತು ನೋಡಿ ಫ್ರೆಂಡ್ಸ್. equation of a line is x is equals to 3y. Just easiest question. Last ಇಲ್ಲಿಗೆ 1 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಮೇನ್ ಇಂಪಾರ್ಟೆಂಟ್ ಇದು 0 ಬರೀತಿ. ಲಾಸ್ಟಲ್ಲಿ ನೀವು 0 ಹಾಕೊಂಡು ಬರೀತೀರಾ ಕೆಲವು ಜನ, ಅದು ತಪ್ಪಾಗುತ್ತೆ. ಓಕೆ, ಎಸ್. ಸೊ ಇವಾಗ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್, ಇದು ಡಿಫ್ರೆನ್ಸಿಯೇಷನ್ ಈಸಿಯೆಸ್ಟ್ ಕ್ವಶನ್. ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ಮೇಲೆ ಬರುವಂಥದ್ದು ಡೆರಿವೇಟಿವ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಏನಿದೆ ಕ್ವಶನ್ ನೋಡು, y ಪ್ಲಸ್ ಸೈನ್ ಆಫ್ y ಈಸ್ ಈಕ್ವಲ್ಸ್ ಟು cos x ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾವಿಲ್ಲಿ ಏನು ಮಾಡಬೇಕು, ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು ಎರಡು ಕಡೆ ಎಟ್ ಎ ಟೈಮ್. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವ್ರು ಏನು ಹೇಳಿದರೆ dy/dx ಮಾಡಿ ಅಂತ. y ದ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ, dy/dx ಆಗುತ್ತೆ. ಪ್ಲಸ್ ಸೈನ್ y ಇದೆ. ಸೊ ಸೈನ್ x ಡಿಫ್ರೆನ್ಶಿಯೇಷನ್ cos x ಇದೆ. ಸೊ cos x ಬರೀರಿ. ಓಕೆ, ಎಕ್ಸ್ ಇಲ್ಲ ಇಲ್ಲಿ, ಹಾಗಾಗಿ ನಾವೇನು ಮಾಡ್ಕೋಬೇಕಾಗತ್ತೆ, ಎಕ್ಸ್ ಜಾಗದಲ್ಲಿ y ಬಂದಿದೆ ಅಂದರೆ y ಸಲುವಾಗಿ ನಾವು dy/dx ಬರೀಬೇಕಾಗತ್ತೆ. ಅರ್ಥ ಆಯ್ತಲ್ವಾ. ಓಕೆ, ಇಸ್ ಈಕ್ವಲ್ಸ್ ಟು ಇಲ್ಲಿ ಕಾಸ್ ಎಕ್ಸೇ ಇದೆ. ಸೊ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್. ಇದು ಇನ್ ಟರ್ಮ್ಸ್ ಆಫ್ ಎಕ್ಸ್ ಇರೋದ್ರಿಂದ ಆಸ್ ಇಟ್ ಈಸ್ ಬರೆಯೋದು. ಓಕೆ, ಇವಾಗ ಇವೆರಡು dy/dx ಕಾಮನ್ ತೊಗೊಂಡ್ಬಿಡೋಣ. ಉಳಿಯುತ್ತೆ ನೋಡಿ 1 ಪ್ಲಸ್ ಕಾಸ್ y ಇಸ್ ಈಕ್ವಲ್ಸ್ ಟು ಮೈನಸ್ ಸೈನ್ ಎಕ್ಸ್. ಆ್ಯಂಡ್ ಫೈನಲ್ ಆನ್ಸರ್ dy/dx ಇಸ್ ಈಕ್ವಲ್ಸ್ ಟು ಮೈನಸ್ ಸೈನ್ ಎಕ್ಸ್ ಡಿವೈಡ್ ಬೈ ಇದು ಇಂಟು ಇದೆ, ಈ ಕಡೆ ಬಂದರೆ ಡಿವೈಡ್ ಬೈ ಆಗುತ್ತೆ 1 ಪ್ಲಸ್ ಕಾಸ್ y. ಇಷ್ಟು ಮಾಡಿದರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇದಕ್ಕೊಂದು ಮಾರ್ಕ್ಸು, ಇದಕ್ಕೊಂದು ಡಿಫ್ರೆನ್ಸಿಯೇಷನ್ ಕರೆಕ್ಟ್ ಇತ್ತಾ 1 ಮಾರ್ಕ್ಸು. ಲಾಸ್ಟ್ dy/dx ಕರೆಕ್ಟ್ ಬರೆದ್ರೆ ಇಲ್ಲಿ 1 ಮಾರ್ಕ್ಸ್ ನೋಡಿ. ಈಸಿಯೆಸ್ಟ್ ಕ್ವಶನ್ನೇ ಅಂತ ಹೇಳ್ಬೋದು. ಓಕೆ, ಆರಾಮಾಗಿ ನೀವು 2 ಮಾರ್ಕ್ಸನ್ನು ತೊಗೊಳ್ಬೋದು ಇಲ್ಲಿ. ದ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಅಂತ ಹೇಳ್ತಾ ಇದ್ದಾರೆ ಆಫ್ ಅ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್. ಏರಿಯಾ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಅಂದರೆ DA/DR ಆಗಿದೆ. ಓಕೆ, ಅಗೇನ್ r ಇಸ್ ಈಕ್ವಲ್ಸ್ ಟು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ಅ ಸರ್ಕಲ್ ಏನಿದೆ ಸ್ಟೂಡೆಂಟ್ಸ್, ಅದು ನಮ್ಗೆ ಗೊತ್ತಿರಬೇಕಲ್ವಾ. ಏರಿಯಾ ಆಫ್ ದ ಸರ್ಕಲ್ ಫಾರ್ಮುಲಾ ಮೊದಲಿಗೆ ಬರೆಯೋಣ. ಓಕೆ, A ಇಸ್ ಈಕ್ವಲ್ಸ್ ಟು πr² ಇದೆನಾ ಏರಿಯಾ ಆಫ್ ಅ ಸರ್ಕಲ್ದು.
ಓಕೆ, ಸೊ ಇವಾಗ ನಾವೇನು ಮಾಡಬೇಕಾಗಿರೋದು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಆರ್ ಮಾಡಬೇಕಂದ್ರೆ ಡಿ ಎ ಬೈ ಡಿ ಆರ್ ಆಗುತ್ತಾ. ಓಕೆ, ಸೊ ಇಲ್ಲಿ ನೀವು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ರೆ ಪೈ ಆಸ್ ಇಟ್ ಈಸ್ ಕಾನ್ಸ್ಟೆಂಟ್ ಇದೆ, ಆರ್ ಸ್ಕ್ವೇರ್ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ 2r ಆಗುತ್ತೆ. ಓಕೆ, ಇದರಲ್ಲಿ ನಾವು ಫಿಲಪ್ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಆರ್ ಇಸ್ ಈಕ್ವಲ್ಸ್ ಟು 6. ಸೊ 6ನ ಫಿಲಪ್ ಮಾಡಿ ಪೈ 2 ಆರ್ ಜಾಗದಲ್ಲಿ 6 ಬರೀತೀರ ಅಂದರೆ ಎಷ್ಟಾಯಿತು ಸ್ಟೂಡೆಂಟ್ಸ್, ಇದು ಫೈನಲಿ 12 ಪೈ ಆಯಿತು ಸ್ಟೂಡೆಂಟ್ಸ್. ಇಷ್ಟೇ ಬರೆದ್ರೆ ಮುಗೀತು ನೋಡಿ 2 ಮಾರ್ಕ್ಸ್. ಏನಿದೆ ಹೇಳಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಒಂದು ಈಸಿಯೆಸ್ಟ್ ಕ್ವಶನ್ ಅಂತಲೇ ಹೇಳ್ಬೋದು ಈ ಕೊಟ್ಟಿರುವಂಥ ಕ್ವಶನ್. ಓಕೆ, ಸೊ 2 ಮಾರ್ಕ್ಸ್ ಆರಾಮಾಗಿನೇ ನಾವಿಲ್ಲಿ ಸ್ಕೋರ್ ಮಾಡ್ಬೋದು ಸ್ಟೂಡೆಂಟ್ಸ್. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಕ್ವಶನ್ ನಂಬರ್ 25. ಇದೊಂದು ಇಂಟಿಗ್ರೇಷನ್ ಈಸಿಯೆಸ್ಟ್ ಕ್ವಶನ್ ಅಂತಲೇ ಹೇಳ್ಬೋದು. ಏನಿದೆಪ್ಪ ಅಂತಂದರೆ ಇಂಟಿಗ್ರೇಷನ್ ಆಫ್ ಸೈನ್ ಆಫ್ 2x ಅಗೇನ್ ಕಾಸ್ ಆಫ್ 3x ಇದೆ ಇಂಟು ಡಿ ಎಕ್ಸ್ ಇದೆ. ಓಕೆ, ಸೊ ಇಲ್ಲಿ ನಾನು ಏನು ಮಾಡ್ತೇನೆ ಸ್ಟೂಡೆಂಟ್ಸ್, ಮಲ್ಟಿಪ್ಲೈಂಗ್ ಡಿವೈಡಿಂಗ್ ಬೈ 2 ಮಾಡ್ಕೊತಾ ಇದ್ದೀನಿ. ಯಾಕೆಂತಂದರೆ ನನಗೆ ಇಲ್ಲಿ ಒಂದು ಫಾರ್ಮುಲಾ ಇದೆ ನೋಡಿ, 2 sin x ಇಂಟು ಕಾಸ್ ಎಕ್ಸ್ ಇದು ಫಾರ್ಮುಲಾ ಅಪ್ಲೈ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಅದು ಯಾವುದ್ರದ್ದು ಫಾರ್ಮುಲಾ ಅಂತಂದರೆ ಫಸ್ಟ್ ಸೈನ್ ಬಂದು ಆಮೇಲೆ ಕಾಸ್ ಬಂದಿದೆ ಅಂತಂದರೆ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಸೈನ್ ಆಫ್ ಎಕ್ಸ್ ಮೈನಸ್ ವೈದು ಇವೆರಡನ್ನ ನಾನು ಎಡಿಷನ್ ಮಾಡಿಕೊಂಡ್ರೆ ಬರುವಂಥ ಆನ್ಸರ್ ಏನಾಗಿರುತ್ತೆ 2 sin x cos x ಆಗಿರುತ್ತೆ. 2 sin x cos y ಆಗಿರುತ್ತೆ. ಓಕೆ, ಸೊ ಇವಾಗ ನಮಗೆ ಇಲ್ಲಿ ಇದೆ ನೋಡಿ 2 sin x cos x ಜಾಗದಲ್ಲಿ 2x ಇದೆ, y ಜಾಗದಲ್ಲಿ 3x ಬಂದಿದೆ. ಅಂದರೆ ಈ ಒಂದು ಪೂರಾ ಫಾರ್ಮುಲಾ ನಾವು ಇವಾಗ ಯೂಸ್ ಮಾಡ್ಬೋದಲ್ವಾ. ಓಕೆ, ಸೊ ಅಪ್ಲೈ ಮಾಡೋಣ ಸ್ಟೂಡೆಂಟ್ಸ್. ಏನೇನಾಗುತ್ತೆ ನೋಡಿ, ಈ 1/2ನ ಆಸ್ ಇಟ್ ಈಸ್ ಇಲ್ಲೇ ಇಡೋಣ. ಓಕೆ, ಇಂಟಿಗ್ರೇಷನ್ ಆಫ್ ಇವಾಗ ಈ ಪೂರಾ ರಿಸಲ್ಟ್ ಹೋಯಿತು. ಅಲ್ಲೇನು ಬರುತ್ತೆ ಫಾರ್ಮುಲಾ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ, ಎಕ್ಸ್ ಜಾಗದಲ್ಲಿ ಏನಿದೆ 2x ಪ್ಲಸ್ 3x, ಅಗೇನ್ ಮಧ್ಯದಲ್ಲಿ ಪ್ಲಸ್ ಸೈನ್ ಬಂತು. ಅದಾದಮೇಲೆ ಸೈನ್ ಆಫ್ 2x ಮೈನಸ್ 3x, ಇಲ್ಲಿ ಎಕ್ಸ್ ಇದೆ ಸೊ ಹಾಗಾಗಿ ಎಕ್ಸ್ ಬರೀತೀರಾ, ಅಗೇನ್ ಇಂಟು ಡಿ ಎಕ್ಸ್ ಅಂತ ಬರಿತಾ ಹೋಗಿ. ಓಕೆ, ಸೊ ಇದು ಮಾಡ್ಕೊಳ್ಳೋದಕ್ಕೆ ನಮ್ಗೆ ಏನು ಯೂಸ್ ಆಗುತ್ತಪ್ಪ ಅಂದರೆ ಇಂಟಿಗ್ರೇಷನ್ ಇನ್ ಮಧ್ಯದಲ್ಲಿ ಇಂಟು ಇತ್ತು, ಅವಾಗ ಇಂಟಿಗ್ರೇಷನ್ ಬೈ ಪಾರ್ಟ್ ಸ್ವಲ್ಪ ಲೆಂದಿ ಆಗ್ತಾ ಇತ್ತು. ಬಟ್ ಇವಾಗ ಪ್ಲಸ್ ಬಂದಿದೆ ಅಂದರೆ ಸಪರೇಟಾಗಿ ಇಂಟಿಗ್ರೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಇದು ಒಂದು ಆ್ಯಡ್ ಮಾಡ್ಕೊಂಡು ಬರ್ಕೊಂಡ್ಬಿಡೋಣ. ಓಕೆ, ಹಾಗೆ ಇಂಟಿಗ್ರೇಷನ್ ಸಪ್ರೇಟ್ ಮಾಡ್ಕೊಳ್ಳೋಣ. ಬ್ರ್ಯಾಕೆಟಲ್ಲಿ ಬರಿತಾ ಇದ್ದೀನಿ ಇಂಟಿಗ್ರೇಷನ್ ಆಫ್ ಸೈನ್ ಆಫ್ 2x ಪ್ಲಸ್ 3x ಅಂದರೆ ಇದಾಯಿತು 5x ಡಿ ಎಕ್ಸ್. ಅದಾದಮೇಲೆ ಇಲ್ಲಿ ಏನಿದೆ ನೋಡಿ ಪ್ಲಸ್ ಸೈನ್ ಆಫ್ ಇಂಟಿಗ್ರೇಷನ್ ಸಪ್ರೇಟ್ ಮಾಡ್ಕೊಳ್ಳೋಣ 2x ಮೈನಸ್ 3x ಅಂದರೆ ಮೈನಸ್ ಸೈನ್ ಎಕ್ಸ್ ಬರುತ್ತಾ. ಓಕೆ, ಇದಾಯಿತು ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್, ಯಾಕಂದರೆ ಪ್ಲಸ್ ಮೈನಸ್ ಮೈನಸ್ ಆಗಿ ಮೈನಸ್ ಬಂದಿದೆ. ಸೊ ಸೈನ್ ಆಫ್ ಮೈನಸ್ ಎಕ್ಸ್ ಅಂದರೆ ಮೈನಸ್ನ ಹೊರಗಡೆ ತೊಗೋಬೋದಲ್ವಾ ಸ್ಟೂಡೆಂಟ್ಸ್, ಯಾಕಂದರೆ ಇದು ಮೈನಸ್ ಆಫ್ ಸೈನ್ ಎಕ್ಸ್ ಆಗಿಬಿಡುತ್ತೆ. ಓಕೆ, ಸೈನ್ ಆಫ್ ಮೈನಸ್ ಎಕ್ಸ್ ಅಂದರೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಸೈನ್ ಏನಾಗಿರುತ್ತೆ ನೆಗೆಟಿವ್ನೇ ಆಗಿರುತ್ತೆ, ಸೊ ನೆಗೆಟಿವ್ ಹೊರಗೆ ಬಂದುಬಿಡುತ್ತೆ. ಓಕೆ, ಸೊ ಇಲ್ಲಿ ನಾವು ಇಂಟಿಗ್ರೇಟ್ ಮಾಡ್ತಾ ಹೋಗೋಣ 1/2 ಆಸ್ ಇಟ್ ಈಸ್. ಸೈನ್ ಇಂಟಿಗ್ರೇಷನ್ ಏನಿದೆ, ಸೈನ್ ಇಂಟಿಗ್ರೇಷನ್ ಇದೆ ಕಾಸ್ ಆಫ್ 5x, ಅಗೇನ್ 5 ಎಕ್ಸ್ಟ್ರಾ ಪಾರ್ಟ್ ಆಗಿರೋದ್ರೆ ಡಿಫ್ರೆನ್ಶಿಯೇಟ್ ಮಾಡಿದ ತಕ್ಷಣ 5 ಬರುತ್ತೆ, ಅಂದರೆ ಡಿವೈಡ್ ಒಳಗೆ ಬರೀಬೇಕು. ಓಕೆ, ಸೊ ಇದು ಮೈನಸ್ ಒಂದು ಆಲ್ರೆಡಿ ಹೊರಗೆ ಬಂದಿದೆ. ಇದು ಇವಾಗ ನಾನು ಸೈನಿಗೆ ಇಂಟಿಗ್ರೇಷನ್ ಮಾಡ್ಕೊಂಡ್ರೆ ಮತ್ತೊಂದು ಫಾರ್ಮುಲಾ ಪ್ರಕಾರ ಒಂದು ಮೈನಸ್ ಬಂದು ಇದೇನಾಗ್ಬಿಡ್ತು ಮೈನಸ್ ಮೈನಸ್ ಪ್ಲಸ್ ಆಗಿಬಿಡುತ್ತೆ, ಅಗೇನ್ ಕಾಸ್ ಆಫ್ ಎಕ್ಸ್ ಆಗುತ್ತೆ. ಸೈನ್ ಇಂಟಿಗ್ರೇಷನ್ ಕಾಸ್ ಎಕ್ಸ್, ಈ ಮೈನಸ್ ಹೊರಗೆ ಬಂದಿತ್ತು ಬಟ್ ಸೈನ್ದು ಇಂಟಿಗ್ರೇಷನ್ ಒಂದು ಫಾರ್ಮುಲಾ ಮೈನಸ್ ಇದೆ, ಎರಡು ಕೂಡಿ ಪ್ಲಸ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಪ್ಲಸ್ ಸಿ ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಇಲ್ಲಿ ಕಂಪ್ಲೀಟ್ ಆಯಿತು. ನೀವು ಬೇಕಿದ್ರೆ 1/2ನ ಮಲ್ಟಿಪ್ಲೈ ಮಾಡಿ ಕೂಡ ಬರೀಬಹುದು. ಓಕೆ, ಇಲ್ಲಿ ಇಂಪಾರ್ಟೆಂಟು ನಾವೇನಿದೆ ಅಪ್ಲೈ ಮಾಡ್ಕೊಂಡಿವಲ್ಲ ಈ ಫಾರ್ಮುಲಾ ಸ್ಟೂಡೆಂಟ್ಸ್. ಓಕೆ, ಕೆಲವೊಬ್ರು ಏನು ಮಾಡ್ಕೊತೀರಾ ಫಸ್ಟಿಗೆ ಕಾಸ್ ಬರೋದು ಆಮೇಲೆ ಸೈನ್ ಬರೀತಾರೆ, ಅವಾಗ ಇಲ್ಲಿ ಮೈನಸ್ ಮಾಡ್ಕೋತೀರಾ, ಅಷ್ಟೇ ಚೇಂಜಸ್ಸು. ಯಾವ್ದು ಬೇಕಾದ ಫಾರ್ಮುಲಾ ಯೂಸ್ ಮಾಡಿ ಆನ್ಸರ್ ಮಾತ್ರ ಸೇಮ್ ಬರುತ್ತೆ, ಆನ್ಸರಲ್ಲಿ ಏನೂ ಚೇಂಜಸ್ ಆಗಲ್ಲ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ಏನು ಡಿಫ್ರೆನ್ಷಿಯಲ್ ಇಕ್ವೇಷನ್ದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಜನರಲ್ ಸೊಲ್ಯೂಷನ್ನ ಮಾಡ್ಕೋಬೇಕು. ಫಸ್ಟ್ ಕೊಟ್ಟಿರುವಂಥ ಇಕ್ವೇಷನ್ ಏನಿದೆ ನೋಡಿ, dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 1 ಡಿವೈಡ್ ಬೈ 2 ಮೈನಸ್ y ಇದೆ. ಓಕೆ, ಸೊ ಇವಾಗ ನಾವು ವೇರಿಯಬಲ್ ಸಪ್ರೇಬಲ್ ಮಾಡ್ಕೋಬೇಕು. ಸೊ ಇದನ್ನ ಕಂಪ್ಲೀಟ್ ಆಗಿ ಈ ಕಡೆ ಡಿವೈಡ್ ಬೈ ಇದ್ರೆ ಈ ಕಡೆ ಬಂದರೆ ಇಂಟು ಆಗುತ್ತೆ, ಅಂದರೆ 2 ಮೈನಸ್ y dy, ಈ ಡಿ ಎಕ್ಸ್ ಈ ಕಡೆ ತೊಗೊಂಬರೋಣ, ಎಕ್ಸ್ ಪ್ಲಸ್ 1 ಡಿ ಎಕ್ಸ್ ಆಗುತ್ತೆ. ಓಕೆ, ಇವಾಗ ಎರಡು ಕಡೆ ನಾವು ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊತೀವಿ, ಯಾಕಂದರೆ ವೇರಿಯಬಲ್ ಸಪ್ರೇಬಲ್ ಆಗಿದೆ. ಓಕೆ, ಇಂಟಿಗ್ರೇಷನ್ ಆಫ್ 2 ಏನಾಗುತ್ತೆ 2y ಆಗುತ್ತೆ, ಅಗೇನ್ ವೈದು ಇಂಟಿಗ್ರೇಷನ್ y ಸ್ಕ್ವೇರ್ ಡಿವೈಡ್ ಬೈ 2 ಆಯಿತು, ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಪ್ಲಸ್ 1 ಇಂಟಿಗ್ರೇಷನ್ ಎಕ್ಸ್ ಆಗುತ್ತೆ, ಇಲ್ಲಿ ಪ್ಲಸ್ ಸಿ. ಓಕೆ, ಇಲ್ಲಿ ಕಂಪ್ಲೀಟ್ ರಿಸಲ್ಟ್ಸ್ಗೆ ನಾನು 2ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಓಕೆ, ಸೊ 2 ಮಲ್ಟಿಪ್ಲೈ ಮಾಡಿದ್ರೆ ಇದು 2 ಇಂಟು 2 4 ಆಯಿತು, ಇಲ್ಲಿ 2 ಹೋಗಿಬಿಡುತ್ತೆ, ಇದು y ಸ್ಕ್ವೇರ್ ಆಗುತ್ತೆ, ಅಗೇನ್ ಇಲ್ಲಿ 2 ಹೋಗುತ್ತೆ, ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ, ಇದು 2x ಆಗುತ್ತೆ, ಇದು 2c ಆಗುತ್ತೆ. ಇಷ್ಟೇ ಬರೆದು ನಡೆಯುತ್ತೆ. ಬೇಕಿದ್ರೆ ಇವೆರಡು ರಿಸಲ್ಟ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಬರೀರಿ. ಏನಾಗುತ್ತೆ ಪುರಾನೇ ಇವನ್ನ ಈ ಕಡೆ ತೊಗೊಂಡು ಬಂದ್ವಿ ಅಂತ ಅನ್ಕೊಳ್ಳಿ, ಮೈನಸ್ y ಸ್ಕ್ವೇರ್ ಈ ಕಡೆ ಬಂದರೆ ಆಲ್ರೆಡಿ ಎಕ್ಸ್ ಸ್ಕ್ವೇರ್ ಇದೆ, ಮೈನಸ್ ಈ ಕಡೆ ಬಂದರೆ ಪ್ಲಸ್ y ಸ್ಕ್ವೇರ್ ಆಗುತ್ತೆ,
ಪ್ಲಸ್ 2x, ಇದು ಪ್ಲಸ್ ಇದ್ದದ್ದು ಈ ಕಡೆ ಬಂದರೆ ಮೈನಸ್ 4y ಪ್ಲಸ್ 2x ಇಸ್ ಈಕ್ವಲ್ಸ್ ಟು, ಸರಿ ಇದು ಪ್ಲಸ್ ಸಿ, ಇದೇನಾಗುತ್ತೆ 2c ಇದೆ ಅಲ್ವಾ, ಸೊ 2c ಇಸ್ ಈಕ್ವಲ್ಸ್ ಟು 0. ದಿಸ್ ಇಸ್ ದ ಫೈನಲ್ ಆನ್ಸರ್, ಜನರಲ್ ಸೊಲ್ಯೂಷನ್ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್. ಇದು ಕ್ಲಿಯರ್ ಆಯ್ತಲ್ಲ ಫ್ರೆಂಡ್ಸ್? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಕ್ವಶನ್ ನಂಬರ್ 27. ಫೈಂಡ್ ದ ಪ್ರೊಜೆಕ್ಷನ್ ಆಫ್ ಅ ವೆಕ್ಟರ್ ಅಂತ ಹೇಳ್ತಾರೆ. ಇಲ್ಲಿ ಪ್ರೊಜೆಕ್ಷನ್ ಆಫ್ ಅ ವೆಕ್ಟರ್ ಎ ಆನ್ ವೆಕ್ಟರ್ ಬಿ. ನಾನು ನಿನ್ನೆ ದಿನಾನೇ ಡಿಸ್ಕಷನ್ ಮಾಡಿದ್ವಿ ಹಿಂದಿನ ಕ್ಲಾಸಲ್ಲಿ. ವೆಕ್ಟರ್ ಚಾಪ್ಟರ್ ತಗೊಳ್ಬೇಕಾದ್ರೆ ಪ್ರೊಜೆಕ್ಷನ್ ಆಫ್ ಅ ವೆಕ್ಟರ್ ಕ್ವಶನ್ ಯಾವ ಥರ ಮಾಡ್ಬೇಕಂದ್ರೆ, ಇದೇನಿದೆ ಫಾರ್ಮುಲಾ ಎ ಡಾಟ್ ಬಿ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಅ ಬಿ ಇರುವಂಥದ್ದು, ಕರೆಕ್ಟಾ? ಅಂದ್ರೆ ನಮಗೆ ಇಲ್ಲಿ ಫಸ್ಟ್ ಏನು ಬೇಕು, ಎ ಡಾಟ್ ಬಿ ನ ಮಾಡ್ಕೋಬೇಕು, ಅದಾದ್ಮೇಲೆ ಮ್ಯಾಗ್ನಿಟ್ಯೂಡ್ ಬಿ ಒಂದು ಫೈಂಡ್ ಮಾಡ್ಕೋಬೇಕು. ಓಕೆ, ಫಸ್ಟ್ ನಾವಿಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಅ ಬಿ ನ ಫಸ್ಟ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಏನಾಗುತ್ತೆ, ಸೊ ಇದು ನಿಮ್ದು ಬಿ ವ್ಯಾಕ್ಟರ್ ಕೊಟ್ಟಿದ್ದಾರೆ ಆಲ್ರೆಡಿ, 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಓಕೆ, 1 ಸ್ಕ್ವೇರ್ ಆನ್ಸರ್ 1 ಪ್ಲಸ್ 4 ಪ್ಲಸ್ 1 ಅಂದರೆ ಆಯ್ತು, ಇದು √6. ಓಕೆ, ಇದಾದ್ಮೇಲೆ ಎ ಡಾಟ್ ಬಿ ಒಂದು ಪಾಯಿಂಟ್ ಮಾಡ್ಕೊಳ್ಳೋಣ. ಎ ಡಾಟ್ ಬಿ ಅಂದರೆ ವ್ಯಾಕ್ಟರ್ ಎ ಬರ್ಕೊಳ್ಳಿ, 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 2k ಕ್ಯಾಪ್. ಇದ್ರ ಜೊತೆ ಡಾಟ್ ಪ್ರಾಡಕ್ಟ್ ಮಾಡಬೇಕಾಗಿರೋದು i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ k ಕ್ಯಾಪ್, ಕರೆಕ್ಟಾ? ಇದು ಬಿ ವ್ಯಾಕ್ಟರ್. ಸೊ ಡಾಟ್ ಪ್ರಾಡಕ್ಟ್ ಯಾವ ಥರ ಮಾಡ್ತೀವಿ, i ಡಾಟ್ i ಮಾಡಿದ ತಕ್ಷಣ 1 ಆನ್ಸರ್ ಬರುತ್ತೆ. ಸೊ 2 ಇಂಟು 1 ಅಂದರೆ 2 ಆಯಿತು. ಅದಾದಮೇಲೆ ಪ್ಲಸ್ 3 ಇಂಟು 2 ಮಾಡಿದ್ರೆ 6 ಬರುತ್ತೆ, 2 ಇಂಟು 1 ಮಾಡಿದ್ರೆ 2 ಬರುತ್ತೆ. ಸೊ ಇದಾಯಿತು ಟೋಟಲಿ 10. ಓಕೆ, ಎ ಡಾಟ್ ಬಿ ಆನ್ಸರು ಸಿಕ್ತು. ಅಗೇನ್ ಮ್ಯಾಗ್ನಿಟ್ಯೂಡ್ ಅಂದರೆ ಇವಾಗ ನಾವು ಫಾರ್ಮುಲಾ ಬರೀಬೋದಾ, ಏನಿದೆ ಪ್ರೊಜೆಕ್ಷನ್ ವ್ಯಾಕ್ಟರ್, ಇದನ್ನು ಪೂರ ಬರೀರಿ ಸ್ಟೂಡೆಂಟ್ಸ್. ಪ್ರೊಜೆಕ್ಷನ್ ವ್ಯಾಕ್ಟರ್, ಪ್ರೊಜೆಕ್ಷನ್ ವ್ಯಾಕ್ಟರ್ ಎ ಆನ್ ವ್ಯಾಕ್ಟರ್ ಬಿ ಇಸ್ ಈಕ್ವಲ್ಸ್ ಟು ಏನಿದೆ ಫಾರ್ಮುಲಾ 1 ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಎ ಡಾಟ್ ಬಿ. ಓಕೆ, 1 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಎಷ್ಟು ಬಂದಿದೆ, √6 ಇದೆ. ಅಗೇನ್ ಇದರ ಆನ್ಸರ್ ಇದೆ 10 ಬಂದಿದೆ. ಸೊ ಇದನ್ನು ನಾವು 10 ಡಿವೈಡ್ ಬೈ √6 ಅಂತ ಬರೀಬೋದಾ? ಇಲ್ಲ ನೀವು ಬೇಕಿದ್ರೆ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಕೂಡ ಬರೀಬೋದು, ಇಷ್ಟೇ ಬರೆದು ಕೂಡ ನಡೆಯುತ್ತೆ. ಈಸಿ ಇದೆ ಅಲ್ವಾ? ಇದಕ್ಕೆ 1 ಮಾರ್ಕ್ಸ್ ಇದೆ ಮ್ಯಾಗ್ನಿಟ್ಯೂಡ್, ಅಗೇನ್ ಇದರ ಆನ್ಸರ್ 2 ಕೂಡಿಸಿ ಬರೆಯೋದಕ್ಕೆ ಇನ್ನೊಂದು ಮಾರ್ಕ್ಸ್, ಟೋಟಲಿ 2 ಮಾರ್ಕ್ಸ್. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್, ಇದು ಏನಿದೆ ನೋಡಿ, ಫೈಂಡ್ ದ ವ್ಯಾಕ್ಟರ್. ಇದು 3D ಕ್ವಶನ್ ಆಗಿರುವಂಥದ್ದು. ಫೈಂಡ್ ದ ವ್ಯಾಕ್ಟರ್ ಆ್ಯಂಡ್ ಕಾರ್ಟೇಷಿಯನ್ ಫಾರ್ಮ್ ಎರಡು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್. ಈಸಿಯೆಸ್ಟ್ ಅಂದರೆ ಈಸಿಯೆಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಇದು ಏನಂದ್ರೆ ವ್ಯಾಕ್ಟರ್ ಮತ್ತೆ ಕಾರ್ಟೇಷಿಯನ್ ಇಕ್ವೇಷನ್ ಬರೆಯುವಂಥದ್ದು. ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಕೊಟ್ಟಿದ್ದಾರೆ, ಅಗೇನ್ ಪ್ಯಾರಲಲ್ ಟು ವ್ಯಾಕ್ಟರ್ ಕೊಟ್ಟಿದ್ದಾರೆ. ಅಂದ್ರೆ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂದ್ರೆ ಇದು ಎ ಪಾಯಿಂಟ್ ಅಂದಾಗೆ, ಅಂದ್ರೆ ಇದು x1 y1 z1 ಇದೆ, ಇದು ಬಿ ವ್ಯಾಕ್ಟರ್ ಇರುವಂಥದ್ದು. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ, ಫಸ್ಟ್ ವ್ಯಾಕ್ಟರ್ ಇಕ್ವೇಷನ್ ಬರ್ಕೋಣ. ಸೊ ವ್ಯಾಕ್ಟರ್ ಇಕ್ವೇಷನ್ ಬರೀಬೇಕಂದ್ರೆ ಏನಿದೆ ಫಾರ್ಮುಲಾ, ವ್ಯಾಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವ್ಯಾಕ್ಟರ್ ಇದೆ. ಓಕೆ, ಸೊ ವ್ಯಾಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ಎ ವ್ಯಾಕ್ಟರ್ ಅಂದ್ರೆ ನಿಮಗೆ ಆಲ್ರೆಡಿ ಇದೆ, ಪಾಯಿಂಟ್ ಇರುತ್ತೆ. ಸೊ ಅದು ರಿಸಲ್ಟ್ಸ್ ಏನಾಗುತ್ತೆ ನೋಡಿ, ವ್ಯಾಕ್ಟರ್ ಫಾರ್ಮುಲಾ ಬರೆದ್ರೆ 5i ಕ್ಯಾಪ್ ಅಗೇನ್ ಪ್ಲಸ್ 2j ಕ್ಯಾಪ್ ಮೈನಸ್ 4k ಕ್ಯಾಪ್ ಇದಾಗಿದೆ ವ್ಯಾಕ್ಟರು, ಪ್ಲಸ್ ಲ್ಯಾಂಬ್ಡಾ ಇಂಟು ಇದು ಬಿ ವ್ಯಾಕ್ಟರ್ ಆಗಿರುತ್ತೆ 3i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ 8k ಕ್ಯಾಪ್. ಸೊ ಮುಗೀತಲ್ವಾ ಇದು? ಇಷ್ಟಕ್ಕೆ 1 ಮಾರ್ಕ್ಸ್ ಇರುವಂಥದ್ದು ನೋಡಿ. ಇನ್ನು ಕಾರ್ಟೇಷಿಯನ್ ಫಾರ್ಮ್, ಕಾರ್ಟೇಷಿಯನ್ ಇಕ್ವೇಷನ್ ಬರೀಬೇಕಂದ್ರೆ ಏನಿದೆ ನಮ್ಮದು ಫಾರ್ಮುಲಾ. ಸೊ ಫಾರ್ಮುಲಾನೇ ಬರೀತಾ ಇದ್ದೀನಿ ನೋಡಿ, ಏನಿದೆ x ಮೈನಸ್ x1a ಇಸ್ ಈಕ್ವಲ್ಸ್ ಟು y ಮೈನಸ್ y1 ಡಿವೈಡ್ ಬೈ b z ಮೈನಸ್ z1 ಡಿವೈಡ್ ಬೈ ಸಿ ಇರುವಂಥದ್ದು. ಸೊ ಇವಾಗ x1 y1 z1 ಸಿಕ್ಕಿದೆ. ಆಮೇಲೆ ಎ ಬಿ ಸಿ ಅಂದರೆ ಇಲ್ಲಿದೆ ನೋಡಿ, ಇದು ಎ ಇದೆ, ಇದು ಬಿ ಇದೆ, ಸಿ ಇದೆ, ಡೈರೆಕ್ಷನ್ ರೇಷಿಯೋಸು. ಸೊ ಅದು ಎಲ್ಲ ಫಿಲಪ್ ಮಾಡಿಬಿಟ್ರೆ ಮುಗೀತು ನೋಡಿ. ಎಕ್ಸ್ ಮೈನಸ್ x1 ಏನಿದೆ 5 ಇದೆ, ಸೊ 5 ಬರೀತೀರಾ, ಡಿವೈಡ್ ಬೈ ಎ ಎಷ್ಟಿದೆ 3 ಇದೆ, ಸೊ 3 ಬರೀತೀರಾ, ಇಸ್ ಈಕ್ವಲ್ಸ್ ಟು y ಮೈನಸ್ y1 ಎಷ್ಟಿದೆ 2 ಇದೆ, ಸೊ 2 ಡಿವೈಡ್ ಬೈ ಬಿ ಎಷ್ಟಿದೆ ಇಲ್ಲಿ, ಅದು ಕೂಡ 2 ಇದೆ. ಇನ್ನು z ಮೈನಸ್ z1 ಎಷ್ಟಿದೆ ಮೈನಸ್, ಇಲ್ಲಿ ಆಲ್ರೆಡಿ ಮೈನಸ್ ಇರೋದ್ರಿಂದ ಇದು ಪ್ಲಸ್ 4 ಆಗುತ್ತೆ. ಇಲ್ಲಿ ಎಷ್ಟಿದೆ ಮೈನಸ್ 8 ಇದೆ. ಸೊ ಇದಾಗಿದೆ ನಮ್ಮದು ಕಾರ್ಟೇಷಿಯನ್ ಫಾರ್ಮ್ ಸ್ಟೂಡೆಂಟ್ಸ್. ಇದು ಕಾರ್ಟೇಷಿಯನ್ ಫಾರ್ಮ್ ಆಗಿದೆ, ಇದು ವೆಕ್ಟರ್ ಫಾರ್ಮ್. ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್. ಈಸಿಯೆಸ್ಟ್ ಅಂದರೆ ಈಸಿಯೆಸ್ಟ್ ಕ್ವಶನ್ನು ಇವು ಪೂರ 2 ಮಾರ್ಕ್ಸಲ್ಲೇ ಇರುವಂಥದ್ದು. ಇದಕ್ಕೊಂದು ಮಾರ್ಕ್ಸ್ ಇರುವಂಥದ್ದು, ಇದಕ್ಕೊಂದು ಮಾರ್ಕ್ಸ್ ಇರುವಂಥದ್ದು. ಈಸಿ ಇದೆ ಅಲ್ವಾ? ಎಸ್. ಸೊ ಇವಾಗ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಸೊ ಈ ಒಂದು 2 ಮಾರ್ಕ್ಸಲ್ಲಿ ಬರುವಂಥ ಲಾಸ್ಟ್ ಕ್ವಶನ್
ಆ್ಯಂಡ್ ವೆರಿ ಈಸಿಯೆಸ್ಟ್ ಕ್ವಶನ್ ಇದು. ಏನು ಕೇಳಿದಾರೆ ನೋಡಿ, ಪ್ರೊಬ್ಯಾಬಿಲಿಟಿ ಕ್ವಶನ್. ಈ ಡೈ ಈಸ್ ಟಾಸ್ಡ್ ಥ್ರೈಸ್ ಅಂತ ಹೇಳ್ತಾರೆ. ಒಂದು ಡೈನ ನಾವು 3 ಸತಿ ಟಾಸ್ ಮಾಡಬೇಕು. ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಗೆಟಿಂಗ್ ಆನ್ ಆಡ್ ನಂಬರ್ ಅಟ್ ಲೀಸ್ಟ್ ಒನ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಒಂದು ಡೈನ ನಾವು ಥ್ರೋ ಮಾಡಿದ್ರೆ, ಒಂದ್ಸತಿ ಥ್ರೋ ಮಾಡಿದ್ರೆ 1 2 3 4 5 6 ಪಾಸಿಬಿಲಿಟೀಸ್ ಇದೆ. 2 ಸತಿ ಥ್ರೋ ಮಾಡಿದ್ರೆ 36, 6 × 6 36. ಅದನ್ನೇ ನಾವು 3 ಸತಿ ಮಾಡಿದ್ವಿ ಅಂದ್ರೆ 216 ಬರುತ್ತೆ. ಓಕೆ, ಸೊ ಬಟ್ ಇದು ನಮಗೆ 3 ಸತಿ ಇದು ರಿಸಲ್ಟ್ಸ್ ಇದೆ. ಬಟ್ ಅವ್ರು ಏನು ಕೇಳ್ತಾ ಇರೋದು, ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ನಂಬರ್ ಆಫ್ ಅಟ್ ಲೀಸ್ಟ್ ಆಡ್ ನಂಬರ್ ಅಂತಿದೆ ನೋಡಿ, ಆನ್ ಆಡ್ ನಂಬರ್ ಅಟ್ ಲೀಸ್ಟ್ ಒನ್ಸ್ ಅಂತ ಹೇಳ್ತಾರೆ. ಫಸ್ಟ್ ನಾವೀಗ 1 ಸತಿ ಟಾಸ್ ಮಾಡಿದ್ರೆ ಏನೇನು ಪಾಸಿಬಿಲಿಟೀಸ್ ಇದೆ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. 1 2 3 4 5 6. ಓಕೆ, ಸೊ ಇವೆಂಟ್ ಏನು ಡಿನೋಟ್ ಮಾಡ್ಕೊಳ್ಳೋಣ. ಆಡ್ ನಂಬರ್ ಬರುವಂತ ಚಾನ್ಸಸ್ ಎಷ್ಟಾಗುತ್ತೆ, 1 3 5 ಅಂದ್ರೆ ಟೋಟಲಿ 3/6 ಆಗುತ್ತಾ, ಅಂದ್ರೆ ಇದು ಆನ್ಸರ್ ಆಗುತ್ತೆ 1/2. ಸೊ ಇದು ಆಡ್ ಆಗಿತ್ತಂದ್ರೆ ಇವಂದು ಕೂಡ ಸೇಮೇ ಇರುತ್ತಲ್ವಾ ಸ್ಟೂಡೆಂಟ್ಸ್. ಬಿ ಅಂತ ತಗೊಂತೀವಿ, ಅದು ಕೂಡ ಸೇಮೇ ಇರುತ್ತೆ. ಇದು ಇವನ್ ತಗೊಂಡಿದ್ವಿ ಅಂದ್ರೆ ಆಡ್, ಎರಡೂ ಸೇಮ್ 1/2 ಬರುತ್ತೆ. ಓಕೆ, ಸೊ ಇವಾಗ ಕೊಟ್ಟಿರುವಂತ ಕ್ವಶನ್ ನ ಬರ್ಕೊಳ್ಳೋಣ. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಗೆಟಿಂಗ್ ಆಡ್ ನಂಬರ್ ಅಟ್ ಲೀಸ್ಟ್ ಒನ್ಸ್. ಓಕೆ, is equals to. ಸೊ ಇದ್ರದ್ದು ಆನ್ಸರ್ ಇದು ಎ ಇವೆಂಟ್ ಅಂತ ಅನ್ಕೊಳ್ಳಿ. ಇದು ನಾನು ಆನ್ಸರ್ ಈ ತರ ಬರೀಬೋದಾ, 1 ಮೈನಸ್ ಇದು ಇವಾಗ ಅಬ್ಸರ್ವ್ ಮಾಡಿ ಇದು ಇ ಇದೆ ಅಂತ ಅನ್ಕೊಳ್ಳಿ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಇ ಇತ್ತಂದ್ರೆ ಇದನ್ನ ನಾನು 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಡ್ಯಾಶ್ ಅಂತ ಬರೀಬೋದಾ, ಅಂದ್ರೆ ಇದ್ರದ್ದು ನೆಗೆಷನ್ ಇಲ್ಲಿ ಇರುತ್ತಲ್ವಾ. ಓಕೆ, ಆ ತರ ನಾನು ಇದನ್ನ ಬರಿತಾ ಇದ್ದೀನಿ. ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಇದ್ರದ್ದು ಅಪೋಸಿಟ್ ಏನಾಗಬಹುದು, ಇವನ್ ನಂಬರ್ ಆಗುತ್ತೆ. ಕರೆಕ್ಟ್ ಅಲ್ವಾ. ಸೊ 1 ಮೈನಸ್ ಏನ್ ಬರಿಬಹುದು, ಇವನ್ ನಂಬರ್ಸ್ ಅಟ್ ಲೀಸ್ಟ್ ಒನ್ಸ್ ಅಂತ ಬರ್ದ್ಬಿಡಿ. ಓಕೆ, ಸೊ 1 ಮೈನಸ್ ಇವನ್ ನಂಬರ್, ಅದು ಎಷ್ಟು ಸತಿ, 3 ಸತಿ ಟಾಸ್ ಮಾಡಿದ್ಮೇಲೆ, 1 ಸತಿ ಮಾಡಿದ್ಮೇಲೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಆನ್ಸರ್ ಎಷ್ಟಿದೆ, 1/2 ಇದೆ. ಅಂದ್ರೆ ಇಲ್ಲಿ ನಾವು 1/2 ಬರಿತೀವಿ. ಅಗೇನ್ ಇನ್ನೊಂದ್ ಸತಿ ಮಾಡಿದಾಗ ನಾವು ಅವಾಗಲೂ 1/2 ಎಷ್ಟು ಸತಿ ಬರಿಬೇಕು ಇಲ್ಲಿ ಅಂದ್ರೆ 3 ಸತಿ ನಾವು ಟಾಸ್ ಮಾಡೋದ್ರಿಂದ, ಹಾಗಾಗಿ 3 1/2 ಬರಿಬೇಕಾಗತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿ ಬಂದ್ರೆ ಎಷ್ಟಾಗುತ್ತೆ ನೋಡಿ, 1 ಮೈನಸ್ 1/8, 8 LCM ತಗೊಂಡ್ರೆ 8 - 1 ಅಂದ್ರೆ 7/8 ಈಸ್ ದ ಫೈನಲ್ ಆನ್ಸರ್ ಸ್ಟೂಡೆಂಟ್ಸ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ ಕೊಟ್ಟಿರುವಂತ ಕ್ವಶನ್ ಸ್ಟೂಡೆಂಟ್ಸ್ ಇದು. ಎವ್ಯಾಲ್ಯುಯೇಟ್ ದ ಕಾಸ್ ಇನ್ವರ್ಸ್ ಆಫ್ 7π/6 ಅಂತ ಹೇಳಿ. ಓಕೆ, ಸೊ ಸ್ಟೂಡೆಂಟ್ಸ್ ಬಹಳ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದ್ದು, ಬಹಳ ಈಸಿ ಇದೆ ಅಂತ ಹೇಳಿ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಮಾಡಿ ಬರೀತೀರಾ. ಅದು ಅಲ್ಲ. ಯಾಕೆಂದ್ರೆ ಇಲ್ಲಿ ಏನಾಗಿದೆ, 7π/6 ಅನ್ನೋದು ದಿಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಯುವರ್ ರೇಂಜ್. ಕಾಸ್ ಇನ್ವರ್ಸ್ ರೇಂಜ್ ಏನಿದೆ ನೋಡಿ, ಕಾಸ್ ರೇಂಜ್ ಏನಿದೆ, ಕಾಸ್ ರೇಂಜ್ ಒಳಗೆ ಇದು ನಮಗೆ ಬಿಲಾಂಗ್ಸ್ ಟು ಆಗಿಲ್ಲ. ಅಂದ್ರೆ 0 to π ಒಳಗೆ ಬರಬೇಕಲ್ವಾ. ಅಂದ್ರೆ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ರೆ 210 ಡಿಗ್ರಿ ಬರುತ್ತೆ. ಪೈ ಕ್ಯಾನ್ಸಲ್, 6 1 6 3 7 × 3 ಅಂದ್ರೆ 210 ಡಿಗ್ರಿ. 210 ಡಿಗ್ರಿ ಈ ಒಂದು ರೇಂಜ್ ಒಳಗೆ ಇದೆ ನಾ, 0 to 180 ಒಳಗೆ ಇಲ್ಲ. ಸೊ ಹಾಗಾಗಿ ಇದನ್ನ ನಾವು ಸಿಂಪ್ಲಿಫೈ ಮಾಡಿ ಕಡಿಮೆ ಮಾಡಿ, ಈ ರೇಂಜ್ ಒಳಗೆ ಬರುವವರೆಗೂ ನಾವು ಸಿಂಪ್ಲಿಫೈ ಮಾಡಬೇಕು. ಅವಾಗ ಮಾತ್ರ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಆಗ್ಲಿಕ್ಕೆ ಸಾಧ್ಯ ಇದೆ. ಓಕೆ, ಸೊ ಅದ್ರ ಸಲುವಾಗಿ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಬಹಳ ಈಸಿಯೆಸ್ಟ್ ಮೆಥಡ್, 2 ಮೆಥಡ್ ಇಂದ ಸಾಲ್ವ್ ಮಾಡ್ಬೋದು ಇದನ್ನ. ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ, π + π/6 ಈ ತರ ಬರೋದು ಮತ್ತೆ 2 ಸ್ಟೆಪ್ ಆಗುತ್ತೆ, ಅದನ್ನ ಮಾಡ್ಬೋದು. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಾನಿಲ್ಲಿ 360 ಡಿಗ್ರಿ ತಗೋತೀನಿ, ಅಂದ್ರೆ 2π ತಗೋತೀನಿ. 2π ತಗೊಂಡ್ರೆ ಇದು 6 × 2 ಮಾಡಿದ್ರೆ ಎಷ್ಟಾಗುತ್ತೆ, 12 ಆಗುತ್ತೆ. 12 ನ 7 ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಓಕೆ, 7 ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಂಡ್ರೆ ಎಷ್ಟು ಉಳಿಯುತ್ತೆ, 5 ಉಳಿಯುತ್ತಲ್ವಾ. ಸೊ 5π/6 ಅಂತ ಬರೀಬೇಕು. ಸರ್ ಇದು ಹೇಗೆ ಬಂತು, ಹೇಗೆ ತಗೊಳ್ಳೋದು ಅಂದ್ರೆ ಬಹಳ ಸಿಂಪಲ್. ಪೈ ತಗೊಂಡಿದ್ರೆ ಏನಾಗುತ್ತಿತ್ತು, 5π + π/6 ಅಂತ ಬರೀಬೇಕು. ಅಲ್ಲಿ ಇನ್ನೊಂದ್ ಸತಿ ಸಿಂಪ್ಲಿಫೈ ಮಾಡ್ಬೇಕಾಗಿತ್ತು, ಯಾಕಂದ್ರೆ ಮೈನಸ್ ಬರ್ತಾ ಇತ್ತು. ಬಟ್ ಇಲ್ಲಿ ಅದು ಪಾಸಿಬಲ್ ಇಲ್ಲ. 360 ಮೈನಸ್ ಅಂದ್ರೆ 4th ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಾಗಿದೆ, ಪಾಸಿಟಿವ್ ಆಗಿದೆಯಲ್ಲ. ಸೊ ಹಾಗಾಗಿ 360 ಡಿಗ್ರಿನ ಕನ್ಸಿಡರ್ ಮಾಡಿದ್ದೀನಿ ನಾನು ಇಲ್ಲಿ. ಅದಾದ್ಮೇಲೆ ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತಾ. ಸೊ 2π - 5π/6 ಇದೆ. ಸೊ ಇಲ್ಲೇನಿಲ್ಲ ಅಂದ್ರೆ 1 ಇರುತ್ತೆ. 6 LCM ತಗೋತಾರೆ. 6 × 2 ಅಂದ್ರೆ ಇಲ್ಲಿ 6 ಮಲ್ಟಿಪ್ಲೈ ಮಾಡ್ಬೇಕಲ್ವಾ. ಅಂದ್ರೆ ಇದು 12π ಆಗುತ್ತೆ, -5π. 12 - 5 ಅಂದ್ರೆ ಎಷ್ಟು ಉಳಿತು, 7π/6 ಬಂತಲ್ವಾ ನಮ್ದು ಮೇನ್ ಆನ್ಸರು. ಸರ್ ಇದು ಹೇಗೆ ತಗೋಬೇಕಂತ ಬಹಳ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಇತ್ತು. ಬಹಳ ಸಿಂಪಲ್, 12 ಒಳಗೆ 7ನ ಸಬ್ಟ್ರಾಕ್ಟ್ ಮಾಡಿ, ಉಳಿಯೋದೇ 5π ಅಲ್ವಾ. ಸೊ 5π/6 ಬರ್ಬಿಟ್ರೆ ಮುಗೀತು ನೋಡಿ. ಇದಾದ್ಮೇಲೆ ಸೊ ಇದು ಅರ್ಥ ಆಯ್ತಲ್ವಾ ಹೇಗೆ ಬಂತಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್, ಕಾಸ್ ಇನ್ವರ್ಸ್ ಆಫ್ ಇವಾಗ ನೋಡಿ 360 - ಇಷ್ಟ ಅಂದ್ರೆ 4th ಕ್ವಾಡ್ರೆಂಟ್ ಕಾಸ್ ಪಾಸಿಟಿವ್ ಇರುತ್ತೆ. 360 ಬಂದಾಗ ನೋ ಚೇಂಜಸ್, ಕೋಟಿಗ್ನೋಮೆಟ್ರಿ ಇದ್ದು ಕೋಟಿಗ್ನೋಮೆಟ್ರಿನ ಬರೀತೀವಿ. ಅದಾದ್ಮೇಲೆ ಕಾಸ್ ಆಫ್ ಟೀಟಾ ಆಗುತ್ತೆ. ಟೀಟಾ ಜಾಗದಲ್ಲಿ ಏನಿದೆ, 5π/6 ಇದೆ. ಓಕೆ, ಸೊ ಇವಾಗ ನಾವು ಕ್ಯಾನ್ಸಲ್ ಮಾಡ್ಕೋಬಹುದು. ಯಾಕೆ ಅಂತಂದ್ರೆ 5π/6
6 ಅನ್ನೋದು ಬಿಲಾಂಗ್ಸ್ ಟು ನಮ್ಮ ರೇಂಜ್ ಒಳಗಿದೆ, 0 to π ಈ ಬ್ರಾಂಚ್ ರೇಂಜ್ ಒಳಗಿದೆ. ಸೊ ನಾನು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ, ಡಿಗ್ರಿ ಒಳಗೆ ಕನ್ವರ್ಟ್ ಮಾಡ್ಕೊಂಡು ಯಾವ ಥರ ಅಂದರೆ π ಡಿವೈಡ್ ಬೈ 180 ಡಿವೈಡ್ ಬೈ π, ಇದು ಕ್ಯಾನ್ಸಲ್ ಆಗುತ್ತೆ. 6 1 6 3 30 ಆಗುತ್ತೆ. 30 ಇಂಟು 5 ಮಾಡಿ, ಸೊ ಅದು ರೇಂಜ್ ಒಳಗಿದೆ ಅಲ್ವಾ. ಸೊ ಅಂದರೆ ನಾವು ಇದನ್ನ ಏನು ಕನ್ಸಿಡರ್ ಮಾಡ್ಕೋಬಹುದು, ನೀವು ಬೇಕಿದ್ರೆ ಸೈಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿ, ಡಿಗ್ರಿ ಟು ರೇಡಿಯನ್ ಕನ್ವರ್ಟ್ ಮಾಡ್ಕೊತಿದ್ದೀರಲ್ವಾ. ಸೊ 5π/6 ಇಲ್ಲಿ 180 ಡಿವೈಡ್ ಬೈ π ಅಂತ ಬರಿತೀವಿ. ಸೊ ಇದು π ಕ್ಯಾನ್ಸಲ್, 6 3 ಅಗೇನ್ 30, ಅಗೇನ್ ಇದಾಗುತ್ತೆ 150 ಡಿಗ್ರಿ. ಸೊ 150 ಡಿಗ್ರಿ 0 to 180 ಒಳಗೆ ಬರ್ತಾ ಇದೆ ಅಲ್ವಾ, ಅರ್ಥ ಆಯ್ತಲ್ವಾ. ಇಲ್ಲಿ ಏನಾಗಿತ್ತು 210 ಆಗಿತ್ತು. ಸೊ ಆದ ಕಾರಣ ಅದು ನಾಟ್ ಬಿಲಾಂಗ್ಸ್ ಟು, ಬಟ್ ಇವಾಗ ಇದು ಬಿಲಾಂಗ್ಸ್ ಆಗ್ತಾ ಇದೆ. ಅಂದ್ರೆ ಫೈನಲ್ ಆನ್ಸರ್ ನಮ್ಗೆ ಸಿಕ್ಕಿರೋದು 5π/6. ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. 2 ಮಾರ್ಕ್ಸ್. ಈಸಿ ಇದೆ ಅಲ್ವಾ ಸ್ಟೂಡೆಂಟ್ಸ್. ಸೊ ಆರಾಮಾಗಿ ಇದನ್ನ ನಾವು ಸಾಲ್ವ್ ಮಾಡ್ಬೋದಲ್ವಾ. ಎಸ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒಂದು ಕ್ವಶನ್ ಡಿಟರ್ಮಿನೆಂಟ್ ಮೇಲೆ ಇರುವಂತ ಕ್ವಶನ್. ಇಲ್ಲೇನಿದೆ ಅಂದ್ರೆ ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟೈಸಸ್, ಇಲ್ಲಿ 3 ವರ್ಟೈಸಸ್ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ 3 ಪಾಯಿಂಟ್ಸ್ ಇವನ್ ಅವರ ಏರಿಯಾನು ಕೊಟ್ಟಿದ್ದಾರೆ 35 ಸ್ಕ್ವೇರ್ ಯೂನಿಟ್ಸ್ ಅಂತ ಹೇಳಿ. ಇಲ್ಲಿ ನಮಗೆ ಫೈಂಡ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಕೆ ವ್ಯಾಲ್ಯೂ ಏನಾಗುತ್ತೆ ಅಂತ. ಅಗೇನ್ ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ಏನಿದೆ ಡೆಲ್ಟಾ ಇಸ್ ಈಕ್ವಲ್ಸ್ ಟು 1/2 ಇಂಟು ಡಿಟರ್ಮಿನೆಂಟ್. ಇಲ್ಲಿ ನಾವು 1 1 1 ಬರಿತೀವಿ. ಇಲ್ಲಿ ವರ್ಟೈಸಸ್ ಏನೇನಿದಾವೆ 2, -6, ಸೆಕೆಂಡ್ ಒನ್ 5, 4, ಥರ್ಡ್ ಒನ್ k, 4. ಈ ಕೆ ವ್ಯಾಲ್ಯೂನ ನಾವು ಇಲ್ಲಿ ಫೈಂಡ್ ಮಾಡಬೇಕು. ಡೆಲ್ಟಾ ಅವರೇ ಕೊಟ್ಟಿದ್ದಾರೆ, ಎಷ್ಟಿದೆ 35 ಸ್ಕ್ವೇರ್ ಯೂನಿಟ್. 35 ಸ್ಕ್ವೇರ್ ಯಾವಾಗ ಅವರೇ ಏರಿಯಾ ಕೊಡ್ತಾರಲ್ಲ ಅವಾಗ ನಾವು ಪ್ಲಸ್ ಆರ್ ಮೈನಸ್ ತಗೋಬೇಕು ಸ್ಟೂಡೆಂಟ್ಸ್. ಓಕೆ. ಸೊ ಯಾಕೆ ಇದು ಪ್ಲಸ್ ಆರ್ ಮೈನಸ್ ತಗೋಬೇಕಂದ್ರೆ ಯೂಶುವಲಿ ನಾವು ಏರಿಯಾನ ಸಿಂಪ್ಲಿಫೈ ಮಾಡಬೇಕಾದ್ರೆ ನಾವು ಸಾಲ್ವ್ ಮಾಡಿ ಡೆಲ್ಟಾ ವ್ಯಾಲ್ಯೂ ಇಡ್ತೇವಲ್ವಾ, ಅವಾಗ ಅದು ಮೈನಸ್ ಬಂದ್ರು ಪ್ಲಸ್ ಅಲ್ಲೇನೆ ಇಡ್ತೀವಿ. ಯಾಕಂದ್ರೆ ಏರಿಯಾ ಯಾವಾಗ್ಲೂ ನಾವು ನೆಗೆಟಿವ್ ಒಳಗೆ ಮೇಜರ್ ಮಾಡಿರಲ್ಲ. ಬಟ್ ಅವರೇ ಏರಿಯಾ ಕೊಟ್ಟಾಗಂದ್ರೆ ನಾವಿಲ್ಲಿ ಪ್ಲಸ್ ಆರ್ ಮೈನಸ್ ತಗೊಳ್ಬೇಕಾಗುತ್ತೆ. ಓಕೆ. ಸೊ ಪ್ಲಸ್ ಆರ್ ಮೈನಸ್ ಇದನ್ನ ಬರೀತೀನಿ, ಪ್ಲಸ್ ಆರ್ ಮೈನಸ್ 35 ಡೆಲ್ಟಾ ಅವರೇ ಕೊಟ್ಟಿರೋದು. ಸೊ 1/2. ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಆಲ್ರೆಡಿ ತಿಳಿದಾಗ ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್ ಆಗಿರುತ್ತೆ. ಸೊ 2 ಇಂಟು ಬ್ರಾಕೆಟ್, ಇದು ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್. 4 ಇಂಟು 1 4 ಮೈನಸ್ 4 ಆಯ್ತು ಇದು. ನೆಕ್ಸ್ಟ್ ಮೈನಸ್ ಮೈನಸ್ ಪ್ಲಸ್ 6 ಅಗೇನ್ ಇಂಟು ಬ್ರಾಕೆಟ್, ಇದು ಪೂರಾ ಕ್ಯಾನ್ಸಲ್ ಆಗುತ್ತೆ. 5 ಇಂಟು 1 ಎಷ್ಟಾಯ್ತು ಸ್ಟೂಡೆಂಟ್ಸ್ 5 ಆಯ್ತು. ಸೊ ಇಲ್ಲಿ ಸೈನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೈನಸ್ k ಇಂಟು 1 k ಆಗುತ್ತೆ. ಅಗೇನ್ ಇದು ಮುಗೀತು. ನೆಕ್ಸ್ಟ್ 1 ಇಂಟು, ಸೊ 1 ಇಂಟು ಬ್ರಾಕೆಟ್, ಇದು ಪೂರಾ ಕ್ಯಾನ್ಸಲ್ ಆಗುತ್ತೆ. 5 ಇಂಟು 4 ಅಂದ್ರೆ ಇದಾಯ್ತು 20 ಮೈನಸ್ k ಇಂಟು 4 4k ಆಯ್ತು. ಓಕೆ. ಸೊ ಇನ್ನು ಉಳಿದಿರೋದು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 1/2 ಇದನ್ನ ಕಂಟಿನ್ಯೂ ಬರೀತಾ ಹೋಗಿ ಆಸ್ ಇಟ್ ಈಸ್. ಇದು ನೋಡಿ 4 - 4 0 0 ಆಗಿಬಿಡ್ತಾ. ಸೊ ಇದನ್ನ ಬಿಟ್ಬಿಡಿ ಪೂರಾ ಪಾರ್ಟ್ನ. ಇನ್ನು ಉಳಿದಿರೋದು ಇದು 6 ಇಂಟು 5 ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್ಸ್, 6 ಇಂಟು 5 ಮಾಡಿದ್ರೆ 30 ಆಗುತ್ತಾ. 30 ಮೈನಸ್ 6k, ಅಗೇನ್ ಇದು 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಉಳಿಯುವಂಥದ್ದು. ಸೊ 20 ಮೈನಸ್ 4k. ಓಕೆ. ಸೊ ಇನ್ನು ಉಳಿದಿರೋ ರಿಸಲ್ಟ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಇವಾಗ ಏನು ಉಳಿದಿದೆ ಇಲ್ಲಿ ಲಾಸ್ಟ್ ಅಲ್ಲಿ ಪ್ಲಸ್ ಆರ್ ಮೈನಸ್ ಆಸ್ ಇಟ್ ಇಸ್ ಬರೀರಿ. ಇದೊಂದು ಸ್ಟೆಪ್ಪು 35, ಇಲ್ಲಿ 1/2 ಇದೆ. ಓಕೆ. ಸೊ 30 ಪ್ಲಸ್ 50 ಅಂದ್ರೆ 30 ಪ್ಲಸ್ 20 ಅಂದ್ರೆ 50 ಆಗತ್ತಲ್ವಾ. ಎಸ್, ಇದು 50 ಆಯ್ತು. ಮೈನಸ್ 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 ಪ್ಲಸ್ ಆಗಿ 6 ಪ್ಲಸ್ 4 ಅಂದ್ರೆ ಇದಾಗುತ್ತೆ 10k. ಓಕೆ. ಸೊ ನಾನಿಲ್ಲಿ ಏನ್ ಮಾಡ್ತೀನಿ, 2ನ ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ ಎರಡು ಕಡೆ. ಸೊ 2ನ ಡಿವೈಡ್ ಮಾಡ್ಕೊಂಡ್ಬಿಟ್ರೆ ಎಷ್ಟಾಗುತ್ತೆ, ಇದು 50 ಅಂದ್ರೆ 25, ಇದು ಬ್ರಾಕೆಟ್ ಅಲ್ಲೇ ಬರೆಯೋಣ. 2 ಇಂದ ಡಿವೈಡ್ ಮಾಡಿದ್ರೆ ಇದಾಗುತ್ತೆ 25, ಅಗೇನ್ ಮೈನಸ್ ಇದಾಗುತ್ತೆ 5k. ಓಕೆ. ಸೊ ಇದು ನಮಗೆ ಆನ್ಸರ್ ಸಿಕ್ಕಿರೋದು. ಇವಾಗ ಇಲ್ಲಿ ಏನ್ ಮಾಡ್ಬೇಕು, ಒಂದ್ಸತಿ ಪ್ಲಸ್ ತಗೋಬೇಕು, ಒಂದ್ಸತಿ ಮೈನಸ್ ತಗೊಂಡು ಸಾಲ್ವ್ ಮಾಡ್ಕೋಬೇಕು. ಕರೆಕ್ಟಾ. ಸೊ ನಾನು ಇಲ್ಲಿ ಫಸ್ಟ್ಗೆ ಪ್ಲಸ್ ತಗೋತೀನಿ ಸ್ಟೂಡೆಂಟ್ಸ್, ಪ್ಲಸ್ 35 ತಗೋತೀನಿ. ಈಸಿ ಕೋಸ್ಟ್ ಏನ್ ಬಂದಿದೆ ಇಲ್ಲಿ ನಮಗೆ 25 ಮೈನಸ್ 5k. ಓಕೆ. ಸೊ ಇವಾಗ 25ನ ಈ ಕಡೆ ತಗೊಂಡ್ಬಂದೆ ಅಂತ ಅನ್ಕೊಳ್ಳಿ. ಏನಾಗುತ್ತೆ 35 ಮೈನಸ್ 25 ಇಸ್ ಈಕ್ವಲ್ಸ್ ಟು ಮೈನಸ್ 5k. ಇದು 10 ಆಗುತ್ತಾ ಸ್ಟೂಡೆಂಟ್ಸ್, 10 ಆಯ್ತು. ಅಗೇನ್ ಇಲ್ಲಿಗೆ ಮೈನಸ್ 5k ಈ ಕಡೆ ತಗೊಂಡ್ಬಂದ್ರೆ ಡಿವೈಡ್ ಬೈ 5, 5 1s 5 2s ಅಂದ್ರೆ -2 ಬಂತು ಕೆ ವ್ಯಾಲ್ಯೂ. ಒಂದು ಆನ್ಸರ್ ನಂಗೆ ಸಿಕ್ತು -2. ಇನ್ನು ಇನ್ನೊಂದು ವ್ಯಾಲ್ಯೂ ಚೆಕ್ ಮಾಡ್ಕೋಬೇಕಲ್ವಾ. ಓಕೆ. ಇನ್ನೊಂದ್ಸತಿ ಏನ್ ಮಾಡ್ಕೊಳ್ಳೋಣ, -35 ಅಂತ ತಗೊಳ್ಳೋಣ. ಅಗೇನ್ ಸೇಮ್ ರಿಸಲ್ಟ್ 25 ಮೈನಸ್ 5. ಅಗೇನ್ 20 ಈ ಕಡೆ ಬಂದ್ರೆ -25 ಆಗುತ್ತೆ ಇಸ್ ಈಕ್ವಲ್ಸ್ ಟು 5k. ಅಗೇನ್ ಇವೆರಡು ಆಡ್ ಮಾಡ್ಕೋಬೇಕು ಇವಾಗ, ಯಾಕಂದ್ರೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಎಷ್ಟಾಗುತ್ತೆ ನೋಡಿ, 5 5 10 ಆಯ್ತು. 10 ಅಂದ್ರೆ 60 ಆಗುತ್ತೆ. ಇದು -60 ಇಸ್ ಈಕ್ವಲ್ಸ್ ಟು -5 -60. 5 ಈ ಕಡೆ ಬಂದ್ರೆ ಡಿವೈಡ್ ಬೈ 5 k ಉಳಿತು. 5 1s 5 1s ಅಗೇನ್ ಎಷ್ಟು ಉಳಿತು ಇಲ್ಲಿ 10 ಉಳಿತು ಸ್ಟೂಡೆಂಟ್ಸ್. 5 2s ಅಂದ್ರೆ k ಇಸ್ ಈಕ್ವಲ್ಸ್ ಟು ನಂಗೆ ಸಿಕ್ತಿಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಯ್ತಲ್ವಾ ಇದು. ಸೊ +12 ಆಯ್ತು ಇದು.
ಸೊ 2 ವ್ಯಾಲ್ಯೂಸ್ಗಳಾಗಿದ್ದಾವೆ ಕೆದು. ಏನಾಗಿದೆ ಕೆ ವ್ಯಾಲ್ಯೂ ಒಂದು -2 ಆಗಿದೆ, ಒಂದು +12 ಆಗಿದೆ. ಇಷ್ಟು ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ 2 ಮಾರ್ಕ್ಸ್ ಸಿಗುವಂಥದ್ದು. ನೋಡಿ ಈಸಿ ಇದೆ ಕ್ವಶನ್ನು. ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿ ಮಾಡಿದೆ ಆದರೆ ಡೆಫಿನೆಟ್ ಆಗಿ ನಿಮ್ಮ 2 ಮಾರ್ಕ್ಸ್ ಸಿಗುವಂಥದ್ದು. ಸೊ ಯಾವುದೇ ಕಾರಣಕ್ಕೂ 2 ಕ್ವಶನ್ ಮಾತ್ರ ಮಿಸ್ ಮಾಡೋ ಹಾಗಿಲ್ಲ. ನಿಮ್ಮ ಟಾರ್ಗೆಟ್ ಆಗಿರಬೇಕು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಈಸಿ ಕ್ವಶನ್ ಬರುತ್ತೆ, ಅಗೇನ್ ಡಿಟರ್ಮಿನೆಂಟ್ ಈಸಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಈಸಿ ಕ್ವಶನ್ ಯಾವುದಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ಆಗಿರುತ್ತೆ, ಅದು ಡಿಫ್ರೆನ್ಸಿಯೇಷನ್ ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ಮೇಲೆ ಬರುವಂತ ಒಂದು ಕ್ವಶನ್ ಆಗಿದೆ. ಓಕೆ, ಸೊ ನಿಮ್ಮ 5.3 ಅಲ್ಲಿ ಬರುವಂತ ಕ್ವಶನ್ ಇದು. ಸ್ಟಾರ್ಟಿಂಗ್ 8 ಎಕ್ಸಾಂಪಲ್ ಏನಿದೆ ನೋಡಿ, ಅದರಲ್ಲೇ ಒಂದು ಕನ್ಫರ್ಮ್ 2 ಮಾರ್ಕ್ಸ್ ಇರುತ್ತೆ. ಸೊ ಇದನ್ನ ಯಾವ ತರ ಮಾಡಬೇಕು ಅಬ್ಸರ್ವ್ ಮಾಡಿ. ಇಲ್ಲೇನಿದೆ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕಾಗಿರುವಂಥದ್ದು, sin ಸ್ಕ್ವೇರ್ ಎಕ್ಸ್ ಇದೆ ಪ್ಲಸ್ ಕಾಸ್ ಸ್ಕ್ವೇರ್ y ಇದೆ ಇಸ್ ಈಕ್ವಲ್ಸ್ ಟು 1. ಸೊ ನಾವು ಎರಡು ಕಡೆ ಎಟ್ ಎ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. sin ಸ್ಕ್ವೇರ್ ಅಂದ್ರೆ ಫಸ್ಟ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಆಗುತ್ತೆ ಆಯ್ತಾ. ಸೊ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ 2x ಅಂದ್ರೆ 2 sin x ಆಯ್ತು. ಇದು ಅಂದ್ರೆ sin x ಎಕ್ಸ್ಟ್ರಾ ಪಾರ್ಟ್ ಆಯ್ತು. sin x ಗೆ ನಾನು ಡಿಫ್ರೆನ್ಶಿಯೇಟ್ ಮಾಡಬೇಕು, ಅವಾಗ ಏನಾಗುತ್ತೆ cos x ಆಗುತ್ತೆ. ಓಕೆ, ಇದು ಮುಗಿತು. ಇವಾಗ ಇಲ್ಲಿ ನೋಡಿ cos ಸ್ಕ್ವೇರ್ ಅಂದ್ರೆ ಅಗೇನ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ 2 cos y ಆಗುತ್ತೆ. ಅಗೇನ್ cos y ಇದು ಡಿಫ್ರೆನ್ಸಿಯೇಷನ್ ಮೈನಸ್ sin y ಆಗುತ್ತೆ. ನೋಡಿ ನಾನು ಬ್ರಾಕೆಟ್ ಯೂಸ್ ಮಾಡಿದ್ದೀನಿ, ಭಾಳ ಸ್ಟೂಡೆಂಟ್ ಬ್ರಾಕೆಟ್ ಯೂಸ್ ಮಾಡಲ್ಲ, ಹಂಗೆ ಬರ್ದು ಬಿಡ್ತೀರಾ. cos y ಒಂದು ಸಪ್ರೇಟ್ ಟರ್ಮ್, sin y ಒಂದು ಸಪ್ರೇಟ್ ಟರ್ಮ್ ಹೋಗ್ಬಿಡುತ್ತೆ. ಸೊ ಬ್ರಾಕೆಟ್ ಬರಿಬೇಕು, ಯಾಕಂದ್ರೆ ಇದು ಇದ್ರ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಸೊ cos y ಇದು ಡಿಫ್ರೆನ್ಸಿಯೇಷನ್ ಮೈನಸ್ sin y, y ಅಗೇನ್ ಎಕ್ಸ್ಟ್ರಾ ಇದೆ ಅಲ್ವಾ, ಹಾಗಾಗಿ ಇಲ್ಲಿ ಏನ್ ಬರುತ್ತೆ dy ಬೈ dx ಇಸ್ ಈಕ್ವಲ್ಸ್ ಟು 1 ಡಿಫ್ರೆನ್ಸಿಯೇಷನ್ 0. ಸರಿ, ಇಲ್ಲಿ ಯಾಕೆ dy ಬೈ ಡಿ ಬರಲಿಲ್ಲ ಅಂದ್ರೆ ಇಲ್ಲಿ x ಇದೆ, ವಿತ್ ರೆಸ್ಪೆಕ್ಟ್ ಟು x ಮಾಡ್ತಾ ಇದೀವಿ, x ಡಿಫ್ರೆನ್ಸಿಯೇಷನ್ 1 ಆಗಿಬಿಡುತ್ತೆ. ಓಕೆ, ಸೊ ಇನ್ನು ಉಳಿದಿರೋ ರಿಸಲ್ಟ್ಸ್ ನ ಸ್ವಲ್ಪ ಸಿಂಪ್ಲಿಫೈ ಮಾಡಿಬಿಡೋಣ. ಅಂದ್ರೆ ಇದು ಪೂರ ಪಾರ್ಟ್ನ ನಾವು ಈ ಕಡೆ ತಗೊಂಡು ಹೋಗ್ಬೋದಾ. ಓಕೆ, ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಇಲ್ಲ ಅಂದ್ರೆ ಇದು ಮೈನಸ್ ಇದೆ ನೋಡಿ, ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಸೊ ಇದನ್ನ ನಾವು ಒಂದು ಫಾರ್ಮುಲಾ ಹಾಕಿನೂ ಬರೀಬಹುದು. ಇನ್ನೊಂದ್ಸತಿ ಬರೀತೀನಿ ನೋಡಿ, ಇಲ್ಲಿ sin x cos x, ಇದು ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಇದನ್ನ ನಾನು ಅಲ್ಲಿಗೆ ಬರೀತೀನಿ sin y cos y ಅಂತ. ಇದು ಪ್ಲಸ್ ಮೈನಸ್ ಮೈನಸ್ ಆಗಿರೋದು, ಇದು dy ಬೈ dx ಸ್ಟೂಡೆಂಟ್ಸ್ ಇಸ್ ಈಕ್ವಲ್ಸ್ ಟು 0. ಸೊ ಈ ಮೈನಸ್ ಪಾರ್ಟ್ನ ನಾವು ಈ ಕಡೆ ತಗೊಂಡು ಹೋಗ್ಬೋದಾ. ಓಕೆ, ಅವಾಗ ಏನಾಗುತ್ತೆ ಇದು ಪ್ಲಸ್ ಆಗಿಬಿಡುತ್ತೆ. ಅಂದ್ರೆ ಇಲ್ಲಿ ಉಳಿದಿರೋದು ಈ ಪೂರ ರಿಸಲ್ಟ್ ನೋಡಿ, ಇದಾಗುತ್ತೆ sin 2y 2x ಫಾರ್ಮುಲಾ ಇದೆ ಸ್ಟೂಡೆಂಟ್ಸ್, ನೀವು ಬರೀರಿಲ್ಲ ಆಸ್ ಇಟ್ ಈಸ್ ಇಟ್ಟು ನಡೆಯುತ್ತೆ. ಸೊ ಇದು ಮೈನಸ್ ಇದ್ದು ಈ ಕಡೆ ಬಂದ್ರೆ ಪ್ಲಸ್ ಆಗಿದೆ. ಅಗೇನ್ ಇದನ್ನು ಕೂಡ sin 2y ಫಾರ್ಮುಲಾ ಆಗಿಬಿಡುತ್ತೆ. ಇದು sin ಆಫ್ 2y, ಇಲ್ಲೇನು ಉಳಿದಿದೆ dy ಬೈ dx. ಓಕೆ, ಫೈನಲಿ dy ಬೈ dx ಇಸ್ ಈಕ್ವಲ್ಸ್ ಟು, ಇದು ಇಂಟು ಇದೆ, ಈ ಕಡೆ ಬಂದ್ರೆ ಡಿವೈಡ್ ಬೈ, ಅಂದ್ರೆ sin ಆಫ್ 2x ಡಿವೈಡ್ ಬೈ sin ಆಫ್ 2y. ಇದು ನಿಮ್ಮ ಲಾಸ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು, ಇದು ನಿಮ್ದು ಟಿಗ್ನಾಮೆಂಟ್ರಿ ಫಾರ್ಮುಲಾ, ನೀವು ಇಲ್ಲಿ ಬರೀಲಿಲ್ಲ ಅಂದ್ರೂ ನಡೆಯುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಇದು ಮೈನಸ್ ಪಾರ್ಟ್ ಇದ್ದದ್ದು ಪೂರ ಈ ಕಡೆ ತಗೊಂಬಂದಿ ನಾನು, ಪ್ಲಸ್ ಆಗಿದೆ, ಅದಾದ್ಮೇಲೆ ಶಿಫ್ಟ್ ಮಾಡ್ತೀರಾ. ಓಕೆ, ಒಂದು ಮೈನಸ್ನು ರಾಂಗ್ ಮಾಡಿದ್ರೆ ಅಲ್ಲಿ ನಿಮ್ಗೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಸುಮ್ಮನೆ ಅನ್ನಸರಿ ಒಂದು ಮೈನಸ್ ಬರೆದ್ರು ಕೂಡ 1 ಮಾರ್ಕ್ಸ್ ಕಟ್ ಆಯ್ತು. ಪ್ಲಸ್ ಇದೆ ಅಂದ್ರೆ ಪ್ಲಸ್ಸೇ ಬರ್ಬೇಕು ಇಲ್ಲಿ, ಅರ್ಥ ಆಯ್ತಾ. ಸೊ ಈ 3 ಕ್ವಶನ್ಸ್ಗಳು ಈಸಿಯೆಸ್ಟ್ ಟಾಸ್ಕ್ ಆಗುತ್ತೆ ನಿಮ್ಗೆ ಎಕ್ಸಾಮ್ ಅಲ್ಲಿ. ಯಾವುದೇ ಕಾರಣಕ್ಕೂ ಈ 3 ಕ್ವಶನ್ ಬಿಡ್ಲೇಬಾರ್ದು. ಓಕೆ, ಇಲ್ಲೊಂದು ಕ್ವಶನ್ ಇದೆ, ಅಪ್ಲಿಕೇಶನ್ ಆಫ್ ಡೆರಿವಿಟಿವ್. ಇದನ್ನು ಭಾಳ ಸ್ಟೂಡೆಂಟ್ಸು ಏನ್ ಅನ್ಕೊಂತೀರಾ, ಹಾ ಇದು ಭಾಳ ಡಿಫಿಕಲ್ಟ್ ಇದೆ, ಇದೇನು ನಮ್ಮ ಕಡೆ ಆಗಲ್ಲ, ಇದೇನು ಇನ್ಕ್ರೀಸಿಂಗ್ ಇದೆ ಅಂತ ಹೇಳಿಬಿಡ್ತೀರಾ. ಈ ಮಿಸ್ಟೇಕ್ನು ಮಾಡಬೇಡಿ, ಇದನ್ನು ಈಸಿಯೆಸ್ಟ್ ಇರುತ್ತೆ. ಸ್ವಲ್ಪನೇ ಅಬ್ಸರ್ವ್ ಮಾಡಿಬಿಟ್ರೆ ಆನ್ಸರ್ ಸಿಗುತ್ತೆ. ಇಲ್ಲಿ ಏನು ಅವರೇ ಕೊಟ್ಟಿದ್ದಾರೆ ನೋಡಿ, ಥ್ರೂ ದ್ಯಾಟ್ ಅಂತ ಹೇಳ್ತಾರೆ. ಈ ಒಂದು ಫಂಕ್ಷನ್ ಇನ್ಕ್ರೀಸಿಂಗ್ ಆಗ್ತಾ ಇದೆ, ಇಂಟರ್ವಲ್ ಅವರೇ ಕೊಟ್ಟಿದ್ದಾರೆ, ಈ ಇಂಟರ್ವಲ್ ಅಲ್ಲಿ ಇನ್ಕ್ರೀಸಿಂಗ್ ಆಗ್ತಾ ಇದೆ ಅಂತ ಹೇಳಿ. ಓಕೆ, ಸೊ ಫಸ್ಟ್ ನಾನು ಇಲ್ಲಿ ಫಂಕ್ಷನ್ ಬರ್ಕೋತೀನಿ, ಎಕ್ಸ್ ಸ್ಕ್ವೇರ್ ಇ ರೆಸ್ ಟು ಮೈನಸ್ ಎಕ್ಸ್ ಇದೆ. ಓಕೆ, ಇದಕ್ಕೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಯು ಇಂಟು ವಿ ಆಗುತ್ತಾ, ಎಕ್ಸ್ ಸ್ಕ್ವೇರ್ ಇ ರೆಸ್ ಟು ಮೈನಸ್ ಎಕ್ಸ್ ಡಿಫ್ರೆನ್ಸಿಯೇಷನ್, ಇ ರೆಸ್ ಟು ಎಕ್ಸ್ ಮೈನಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ -1 ಆಯ್ತು. ಓಕೆ, ಇದು ಮುಗೀತು. ಇಲ್ಲಿ ಅಗೇನ್ ಪ್ಲಸ್, ಅಗೇನ್ ಇವಾಗ ಇ ರೆಸ್ ಟು ಮೈನಸ್ ಎಕ್ಸ್ ಆಸ್ ಇಟ್ ಇಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x ಆಯ್ತು. ಓಕೆ, ಇದನ್ನ ನಾನು ಏನ್ ಮಾಡ್ತೀನಿ, ಇಲ್ಲಿ ಇ ರೆಸ್ ಟು ಮೈನಸ್ ಎಕ್ಸ್ ನ ಕಾಮನ್ ತಗೋತೀನಿ. ಅಗೇನ್ ಮತ್ತೇನಾದ್ರೂ ಕಾಮನ್ ಇದೆ, ಓಕೆ ಎಕ್ಸ್ ಕೂಡ ಕಾಮನ್ ಬರುತ್ತೆ. ಸೊ ಎಕ್ಸ್ ಬೇಕಿದ್ರೆ ಎಕ್ಸ್ ಕೂಡ ಕಾಮನ್ ತಗೋಣ. ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಮೈನಸ್ ಆಸ್ ಇಟ್ ಇಸ್ ಅಲ್ಲೇ ಇಡೋಣ. ಎಕ್ಸ್ ಒಂದು ಉಳಿದಿದೆ, ಸೊ ಮೈನಸ್ ಎಕ್ಸ್ ಉಳಿತಾ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಇ ರೆಸ್ ಟು ಮೈನಸ್ ಎಕ್ಸ್ ಕಾಮನ್ ತಗೊಂಡಿನಿ, ಅಗೇನ್ 1 x ಕಾಮನ್ ತಗೊಂಡ್ರೆ 1 x ಉಳಿಯುತ್ತೆ, ಇಲ್ಲೊಂದು ಮೈನಸ್ ಇರೋದ್ರಿಂದ ಮೈನಸ್ ಬರುತ್ತೆ. ಅಗೇನ್ ಇಲ್ಲಿ ಪ್ಲಸ್, ಇಲ್ಲಿ ಇ ರೆಸ್ ಟು ಮೈನಸ್ ಎಕ್ಸ್ ಎಕ್ಸ್ ಅಂದ್ರೆ ಇಲ್ಲಿ ಜಸ್ಟ್ 2 ಉಳಿದಿದೆ. ಓಕೆ, ಸೊ ಇವಾಗ ಬಂದಿರೋ ಆನ್ಸರ್ ಇದು. ಸೊ ಇವಾಗ ನಾವೇನ್ ಮಾಡ್ಬೇಕು, ಇನ್ಕ್ರೀಸಿಂಗ್ ಚೆಕ್ ಮಾಡ್ಬೇಕಂದ್ರೆ ಫಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಗೋಬೇಕಲ್ವಾ, ಅಂದ್ರೆ ಇದು ಪೂರ ಪಾರ್ಟ್ 0 ಆಗುತ್ತೆ. ಅಗೇನ್ ಎಕ್ಸ್ ಇ ರೆಸ್ ಟು ಮೈನಸ್ ಎಕ್ಸ್ ಇಂಟು ಬ್ರಾಕೆಟ್ ಮೈನಸ್ ಎಕ್ಸ್ ಪ್ಲಸ್ 2. ಓಕೆ, ಸೊ ಇವಾಗ ಒಂದೊಂದಾಗಿ ನಾವು ಶಿಫ್ಟ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂನ ಚೆಕ್ ಮಾಡ್ಕೋಬೇಕು. ಈ ಪೂರ ಪಾರ್ಟ್ ಈ ಕಡೆ ಹೋದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 0ನೇ ಬರುತ್ತೆ. ಅವಾಗ ಈ ಪಾರ್ಟ್ ಪೂರ ಈ ಕಡೆ ಹೋದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗೋದು ಮೈನಸ್ ಎಕ್ಸ್ ಈ ಕಡೆ ಬಂದ್ರೆ ಪ್ಲಸ್ ಎಕ್ಸ್, ಅಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 2. ಸೊ ಇವಾಗ ಈ 2 ಪಾಯಿಂಟ್ಸ್ಗಳು ನಮ್ಗೆ ಸಿಕ್ಕಾಗಿದ್ದಾವೆ. ಓಕೆ, ಅವ್ರು ಹೇಳಿದ್ರು ಈ ಒಂದು ಇಂಟರ್ವಲ್ ಅಲ್ಲೇ ಇನ್ಕ್ರೀಸ್ ಆಗುತ್ತೆ ಅಂತ. ಓಕೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು,
ಇಲ್ಲಿ 0 ಇದೆ, ಇಲ್ಲಿ 2 ಇದೆ, ಇಲ್ಲಿ ಮೈನಸ್ ಇನ್ಫಿನಿಟಿ ಇರುತ್ತೆ, ಇಲ್ಲಿ ಪ್ಲಸ್ ಇನ್ಫಿನಿಟಿ. ಸೊ ಈ ಏರಿಯಾ ಅವ್ರು ಕೇಳಿಲ್ಲ. ಇನ್ಕ್ರೀಸಿಂಗ್ ಆಗ್ಬೇಕಂದ್ರೆ ಇಲ್ಲಿ ರಿಸಲ್ಟ್ ಎಲ್ಲಾನು ಪಾಸಿಟಿವ್ ಒಳಗೆ ಬರ್ಬೇಕಲ್ವಾ. ಇನ್ಕ್ರೀಸ್ ಅಂದ್ರೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಈ ಒಂದು ಇಂಟರ್ವಲ್ ಅಲ್ಲಿ ಪಾಸಿಟಿವ್ ಆಗ್ತಾ ಇದೆನಾ ಇಲ್ವಾ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಚೆಕ್ ಮಾಡ್ಬೇಕಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದನ್ ಜೀರೋನೇ ಇರಬೇಕು. ಗ್ರೇಟರ್ ದನ್ ಪಾಸಿಟಿವ್ ಅಂದ್ರೇನು ಆನ್ಸರ್ಸ್ ಗ್ರೇಟರ್ ದನ್ ಜೀರೋನೇ ಬರಬೇಕು. ಚೆಕ್ ಮಾಡಿ. ಇವಾಗ ಈ ಒಂದು ಇಂಟರ್ವಲ್ ಇದರಲ್ಲಿರುವಂತ ಯಾವ್ದಾದ್ರು ಒಂದು ಪಾಯಿಂಟ್ ನ ತಗೊಳ್ಳಿ. ಯಾವುದು 1 ತಗೋತೀನಿ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ 1 ಇದರಲ್ಲಿ ಫಿಲ್ ಅಪ್ ಮಾಡ್ಕೊಳ್ಳಿ. ಯಾವ್ದು ಎಫ್ ಡ್ಯಾಶ್ ಆಫ್, ಇಲ್ಲಿ 1 ಹಾಕಿದ್ರಾ, ಈ ರೆಸ್ಟ್ 1 ಅಂದ್ರೆ ನೋಡಿ ಇಲ್ಲಿ ನಾನು ಬರೀತೀನಿ, ಎಫ್ ಡ್ಯಾಶ್ ಆಫ್ 1 ನ ಫಿಲ್ ಅಪ್ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ. ಇಲ್ಲಿ 1 ಆಗುತ್ತೆ, ಈ ರೆಸ್ಟ್ -1 ಅಗೇನ್ ಇಲ್ಲಿ -1 +2 ಅಂದ್ರೆ ಇದನ್ನು 1 ಆಯ್ತು. ನೋಡಿ ಬಂದಿರೋ ಆನ್ಸರ್ ಎಷ್ಟಾಗಿದೆ, ಪಾಸಿಟಿವ್ ಇದೆನಾ, ಅದು ಆನ್ಸರ್ ಏನ್ ಬಂದಿದೆ ಅದು ಇಂಪಾರ್ಟೆಂಟ್ ಇಲ್ಲ, ಪಾಸಿಟಿವ್ ಇದೆನಾ ನೆಗೆಟಿವ್ ಇದೆನಾ ಅಷ್ಟೇ ಆಗಬೇಕು. ಸೊ ಇಲ್ಲಿ ಮೈನಸ್ ಇದೆ, ಅದು ಮೈನಸ್ ಅಲ್ಲ ಸ್ಟೂಡೆಂಟ್ಸ್, 1/e⁻1 ಅಂತ ಬರೀಬಹುದು ನಾವು. ಓಕೆ, ಆನ್ಸರ್ ಪಾಸಿಟಿವ್ ಬಂದಿದೆ. ನೀವು ಅಗೇನ್ 1.1 ಹಾಕಿ ಅದ್ರದ್ದು 0.5 ಆಗಿ ಯಾವುದೇ ಈ ಒಂದು ಇಂಟರ್ವಲ್ ಅಲ್ಲಿ ರಿಸಲ್ಟ್ ನ ಹಾಕ್ತಾ ಹೋಗಿ ಅವಾಗ ಏನಾಗುತ್ತೆ, ಫಂಕ್ಷನ್ ಇನ್ಕ್ರೀಸಿಂಗ್ ಆಗುತ್ತೆ, ಅಂದ್ರೆ ಪಾಸಿಟಿವ್ ಆನ್ಸರೇ ಬರ್ತಾ ಇದೆ. ಸೊ ಅದಕ್ಕೆ ನಾವು ಇದನ್ನ ಕನ್ಕ್ಲೂಷನ್ ಅಲ್ಲಿ ಏನ್ ಕೊಡ್ಬೇಕು, ಈ ಒಂದು ಇಂಟರ್ವಲ್ ಅಲ್ಲಿ ದ ಗಿವನ್ ಫಂಕ್ಷನ್ ಈಸ್, ಈ ಕೊಟ್ಟಿರುವಂತಹ ಫಂಕ್ಷನ್ ಇನ್ಕ್ರೀಸಿಂಗ್ ಆಗ್ತಾ ಇದೆ, ಇನ್ಕ್ರೀಸಿಂಗ್ ಆನ್ ದ ಇಂಟರ್ವಲ್ 0 to 2. ಇದು ಮೇನ್ ಕಂಡೀಷನ್. ಓಕೆ, ಇಷ್ಟು ಬರೆದ್ರೆ ನಿಮ್ಮ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆದಾಗೆ. ನೋಡಿ ಈಸಿ ಇದೆನಲ್ವಾ, ಇದರಲ್ಲಿ ಏನ್ ಡಿಫಿಕಲ್ಟಿ ಇದೆ ಹೇಳಿ, ಅವ್ರು ಕೊಟ್ಟಿರೋದನ್ನೇ ನಾವು ಪ್ರೂವ್ ಮಾಡಿ ಬರೆಯೋದು ಇತ್ತು. ಓಕೆ, ಇದು ಕೂಡ ಈಸಿ ಆಗತ್ತೆ. ಕೆಲವೊಂದ್ ಸತಿ ಯಾರು ಬಹಳ ಟಫ್ ಇದೆ ಅಂತ ಮಿಸ್ ಮಾಡ್ಕೊಂತೀರಾ, ಸ್ವಲ್ಪ ಅಬ್ಸರ್ವ್ ಮಾಡಿ ಆಗ್ತಿದ್ರೆ ಸಾಲ್ವ್ ಮಾಡ್ಬೋದು ಆಯ್ತಾ, ಯಾಕಂದ್ರೆ ಬೇಗನೆ ಕಂಪ್ಲೀಟ್ ಆಗುತ್ತೆ, ಅದಕ್ಕೆ ನಾನು ನಿಮ್ಗೆ ಹೇಳಿರೋದು. ನೆಕ್ಸ್ಟ್ ಒನ್ ಕ್ವಶನ್, ಇದು ಒಂದು ಇಂಟಿಗ್ರೇಷನ್ ಕ್ವಶನ್ ಆಗಿದೆ. ಏನಿದೆ ಇಲ್ಲಿ, ಫೈಂಡ್ ದ ಇಂಟಿಗ್ರೇಷನ್ ಆಫ್ tan ಸ್ಕ್ವೇರ್ ಆಫ್ 2x - 3 dx ಇದೆ. ಓಕೆ, ಸೊ ನನಗಂತೂ ಇಂಟಿಗ್ರೇಷನ್ ಟ್ಯಾನ್ ಸ್ಕ್ವೇರ್ ಫಾರ್ಮುಲಾ ಅಂತ ಗೊತ್ತಿಲ್ಲ. ಸೊ ಗೊತ್ತಿರೋದೇನು, ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಅಗೇನ್ ನಾವು ಸ್ವಲ್ಪ 10th ಸ್ಟ್ಯಾಂಡರ್ಡ್ ಹೋಗೋಣ. ಏನಿತ್ತು, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ = ಸೆಕ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಓಕೆ, ಈ 1 ಏನಾದ್ರೂ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಬಿಟ್ನೆ ಅಂದ್ರೆ ನಂಗೆ ಸಿಗುತ್ತೆ ಟ್ಯಾನ್ ಸ್ಕ್ವೇರ್ ಎಕ್ಸ್ = ಸೆಕ್ ಸ್ಕ್ವೇರ್ ಎಕ್ಸ್ -1. ಓಕೆ, ಈ ಫಾರ್ಮುಲಾ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬಹುದಲ್ವಾ. ಓಕೆ, ಸೊ ಇಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ ಚೆಕ್ ಮಾಡ್ತಾ ಹೋಗಿ. ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಜಾಗದಲ್ಲಿ ಏನ್ ಬರೀಬೇಕು, ಸೆಕ್ ಸ್ಕ್ವೇರ್ ಎಕ್ಸ್ ಜಾಗದಲ್ಲಿ ಏನಿದೆ 2x - 3 -1 ಈ ತರ ಬರೀಬಹುದಾ. ಓಕೆ, ಯಾಕೆ ನಾನು ಈ ತರ ಮಾಡಿದ್ರೆ ನನಗೆ ಗೊತ್ತಿದೆ ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಫಾರ್ಮುಲಾ ಸ್ಟೂಡೆಂಟ್ಸ್, ಅದ್ರ ಸಲುವಾಗಿ ಈ ಫಾರ್ಮುಲಾನ ನಾವು ಇಲ್ಲಿ ಯೂಸ್ ಮಾಡ್ಕೊಂಡ್ವಿ. ಅಗೇನ್ ಏನಾಯ್ತು ನೋಡಿ, ಇದು ಇಂಟಿಗ್ರೇಷನ್ ಸಪರೇಟ್ ಮಾಡ್ಕೊಂಡ್ಬಿಡಿ. ಸೆಕ್ ಸ್ಕ್ವೇರ್ 2x - 3 ಆಯ್ತು, dx ಮೈನಸ್ ಇಂಟಿಗ್ರೇಷನ್ ಆಫ್ 1 ನ dx. ಸೆಕ್ ಸ್ಕ್ವೇರ್ ಫಾರ್ಮುಲಾ ಏನಿದೆ, ಟ್ಯಾನ್ ಇದೆ, ಕರೆಕ್ಟ್ ಅಲ್ವಾ. ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಏನಿದೆ, ಟ್ಯಾನ್ ಎಕ್ಸ್ ಇದೆ. ನಿಮಗೆ ಡೌಟ್ ಬಂದ್ರೆ ಏನ್ ಮಾಡಿ, ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮಾಡ್ಕೊಳ್ಳಿ. ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಸೆಕ್ ಸ್ಕ್ವೇರ್ ಇದೆ ಅಲ್ವಾ, ರಿವರ್ಸ್ ಹೋಗಿ ಗೊತ್ತಾಗುತ್ತೆ. ಇಲ್ಲಿ ಏನಿದೆ, ಎಕ್ಸ್ಟ್ರಾ ಪಾರ್ಟ್ ಒಂದು ಬಂದಿದೆ. ಎಕ್ಸ್ಟ್ರಾ ಏನಿದೆ 2x, ಇದನ್ನ ನೀವು ಸಬ್ಸ್ಟಿಟ್ಯೂಷನ್ ತಗೊಂಡು ಕೂಡ ಮಾಡಬಹುದು, ಡೈರೆಕ್ಟ್ ಆಗಿ ಮಾಡಬಹುದು. ಅದನ್ನ ಡಿವೈಡ್ ಮಾಡಿ 2x ಡಿಫ್ರೆನ್ಸಿಯೇಷನ್ ಮಾಡಿ, 2x ಡಿಫ್ರೆನ್ಸಿಯೇಷನ್ 2 ಆಗುತ್ತೆ. ಇದಂತೂ 0 ಆಯ್ತು, ಅಂದ್ರೆ 2 ಬಂತಲ್ವಾ. 2 ನ ನಾವು ಡಿವೈಡ್ ಬೈ ಒಳಗೆ ಬರೀಬೇಕು, ಇಂಟು ಒಳಗಲ್ಲ. ಇಂಟು ಡಿಫ್ರೆನ್ಸಿಯೇಷನ್ ಬರೀತಿದ್ವಿ, ಇಂಟಿಗ್ರೇಷನ್ ಅಲ್ಲಿ ಡಿವೈಡ್ ಬೈ 2. ಅದಾದ್ಮೇಲೆ ಮೈನಸ್ ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ, ಎಕ್ಸ್ ಪ್ಲಸ್ ಸಿ. ಇಷ್ಟೇ ಇರೋದು ನೋಡಿ ಇಂಟಿಗ್ರೇಷನ್ ಕ್ವಶನ್. ಈಸಿ ಅಂದ್ರೆ ಈಸಿಯಸ್ಟ್. ಈ 3 ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಬಹಳಷ್ಟು ಕ್ವಶನ್ಸ್ಗಳು ಈಸಿಯಾಗೆ ಕೇಳಿದ್ದಾರೆ. ಸೊ ಯಾವುದು ಡಿಫಿಕಲ್ಟ್ ಆ ತರ ಟ್ವಿಸ್ಟ್ ಮಾಡಿ ಲಾಸ್ಟ್ ಇಯರ್ ಎಲ್ಲ ಕೇಳಿದ್ರು. 3rd ಮಾಡಲ್ ಕ್ವಶನ್ ಪೇಪರ್ ಬಹಳಷ್ಟು ಡಿಫಿಕಲ್ಟ್ ಅಂತಂದ್ರೇನು, ಎಲ್ಲೆಲ್ಲ ಮಿಸ್ಲೇನಿಯಸ್ ಅಲ್ಲಿ ಇರುವಂತದ್ದು, ಸ್ವಲ್ಪ ಕ್ವಶನ್ ಬೇರೆ ತರ ಕೇಳೋದು, ವ್ಯಾಲ್ಯೂ ಚೇಂಜ್ ಮಾಡಿ ಕೇಳಿರೋದು, ಈ ತರ ಕ್ವಶನ್ಸ್ ಗಳಿದ್ದು. ಬಟ್ ಈ 3 ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಅಷ್ಟೊಂದು ಏನ್ ಚೇಂಜಸ್ ಇಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 26. ಇಲ್ಲೇನಿದೆ ನೋಡಿ ಸ್ಟೂಡೆಂಟ್ಸ್, ಅಗೇನ್ ಇಲ್ಲಿ ಡಿಫರೆನ್ಷಿಯಲ್ ಇಕ್ವೇಶನ್ ಮೇಲೆ ಬಂದಿರುವಂತಹ ಕ್ವಶನ್ ಇದು. ಏನ್ ಹೇಳ್ತಾ ಇದ್ದಾರೆ, ಫೈಂಡ್ ದ ಇಕ್ವೇಶನ್ ಆಫ್ ಅ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಪಾಸಿಂಗ್ ಥ್ರೂ ದ ಪಾಯಿಂಟ್ whose differential equation is x into dy is equals to 2x square plus 1 into dx ಇದೆ. ಓಕೆ, ಅವ್ರು ಹೇಳ್ತಾರೆ ಪಾಸಿಂಗ್ ಥ್ರೂ ಅಂತ. ಇಲ್ಲಿ ನಾವು ಚೆಕ್ ಮಾಡಬೇಕಾಗಿರೋದು ವೇರಿಯೇಬಲ್ಸ್ ಮೂಲಕ ನಾವು ಇದನ್ನ ಸಾಲ್ವ್ ಮಾಡ್ಕೋಬೇಕಾಗಿದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಓಕೆ, ಇಲ್ಲಿ ಪಾಸಿಂಗ್ ಥ್ರೂ ದ ಪಾಯಿಂಟ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಇಲ್ಲಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ನ ಫೈಂಡ್ ಮಾಡ್ಕೋಬೇಕಾಗಿರೋದು. ಫಸ್ಟ್ ಇದನ್ನ ವೇರಿಯೇಬಲ್ ಸಬರೇಬಲ್ ಮೂಲಕ ಸಾಲ್ವ್ ಮಾಡೋಣ. ಅಂದ್ರೆ ಎಲ್ಲ ಎಕ್ಸ್ ಗಳನ್ನ ಒಂದ್ ಸೈಡ್ ತಗೋಣ. ಇಲ್ಲಿ ಡಿವೈಡ್ ಇಟ್ಕೊಂತೀರಾ, ಈ ಎಕ್ಸ್ ನ ಈ ಕಡೆ ತಗೊಂಡ್ರಿ ಅಂತ ಅನ್ಕೊಳ್ಳಿ. ಏನಾಗುತ್ತೆ, 2x ಪ್ಲಸ್ 1 ಇದೆ, ಇಲ್ಲಿ ಬ್ರಾಕೆಟ್ ಹಾಕೊಳ್ಳಿ. ಇದಕ್ಕೆ ನಾವು ಎಕ್ಸ್ ಇಂದ ಡಿವೈಡ್ ಮಾಡ್ಕೋಬೇಕು. ಓಕೆ, ಎಕ್ಸ್ ನ ಡಿವೈಡ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಇದಾಗುತ್ತೆ 2x ಆಗುತ್ತೆ, ಪ್ಲಸ್ ಇದು 1/x ಆಗುತ್ತೆ, ಕರೆಕ್ಟಾ. ಓಕೆ, ಇಲ್ಲಿ dx. ಇವಾಗ ಎರಡು ಕಡೆ ಇಂಟಿಗ್ರೇಷನ್ ಹಾಕೋಣ. ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ, y ಆಗುತ್ತೆ. ಇಲ್ಲಿ ಇಂಟಿಗ್ರೇಷನ್ ಆಫ್ 2 ಹೊರಗಡೆ ಎಕ್ಸ್ ಇಂಟಿಗ್ರೇಷನ್ x² ಡಿವೈಡ್ ಬೈ 2 ಆಗುತ್ತೆ, ಪ್ಲಸ್ 1/x ಇಂಟಿಗ್ರೇಷನ್ ಏನಿದೆ ಲಾಗ್ ಇದೆ ಅಲ್ವಾ.
ಸೊ ಲಾಗ್ ಆಫ್ ಎಕ್ಸ್ ಆಯಿತು ಪ್ಲಸ್ ಸಿ. ಇವಾಗ ನಾವು ಇಲ್ಲಿ ಟು ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. y ಇಸ್ ಈಕ್ವಲ್ಸ್ ಟು ಸಿಕ್ಕಿರೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಸಿ. ಇದು ನಮಗೆ ಸಿಕ್ಕಿರೋ ಜನರಲ್ ಸೊಲ್ಯೂಷನ್ ಸ್ಟೂಡೆಂಟ್ಸ್. ಆಲ್ರೆಡಿ ಅವ್ರು ಹೇಳಿದ್ದಾರೆ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಹೇಳ್ತಾರೆ. ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂದ್ರೆ ಇಲ್ಲಿ ನಮಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಮತ್ತೆ y ಇಸ್ ಈಕ್ವಲ್ಸ್ ಟು 1 ಈ ಜನರಲ್ ಇಕ್ವೇಶನ್ ಒಳಗೆ ಹಾಕಿ ಅಂತ ಹೇಳ್ತಾ ಇರೋದು. ಓಕೆ, ಫಿಲ್ಅಪ್ ಮಾಡೋಣ. ಏನಾಗುತ್ತೆ, y ವ್ಯಾಲ್ಯೂನು 1 ಇದೆ, ಅಗೇನ್ ಎಕ್ಸ್ ವ್ಯಾಲ್ಯೂನು 1 ಸ್ಕ್ವೇರ್ ಆನ್ಸರ್ 1 ಆಗುತ್ತೆ ಪ್ಲಸ್ ಲಾಗ್ ಆಫ್ ಲಾಗ್ ಆಫ್ ಎಕ್ಸ್ ವ್ಯಾಲ್ಯೂನು 1 ಪ್ಲಸ್ ಸಿ ವ್ಯಾಲ್ಯೂನ ಚೆಕ್ ಮಾಡಬೇಕಾಗಿರೋದು. ಇಲ್ಲಿ 1 ಬರೀತೀರಾ, ಇದು 1 ಅಗೇನ್ ಲಾಗ್ ಆಫ್ 1 ಆನ್ಸರ್ 0 ಆಗುತ್ತೆ ಪ್ಲಸ್ ಸಿ. 1 ಈ ಕಡೆ ಹೋಯ್ತು ಅಂತ ಅನ್ಕೊಳ್ಳಿ. ಓಕೆ ಪ್ಲಸ್ 1 ಇದೆ, ಈ ಕಡೆ ಬಂದ್ರೆ -1 ಆಯ್ತು ಈಕ್ವಲ್ಸ್ ಟು ಸಿ. ಅಂದ್ರೆ ಸಿ ಇಸ್ ಈಕ್ವಲ್ಸ್ ಟು 6 ನಮಗೆ 0. ಓಕೆ, ಸಿ ದ ಆನ್ಸರ್ 0ನೇ ಆಗಿದೆ ಅಂದ್ರೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಗಿ ಬಿಡುತ್ತೆ y ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಲಾಗ್ ಆಫ್ ಎಕ್ಸ್. ಎಷ್ಟು ಮಾಡಿದ್ರೆ ನಿಮ್ದು ಇಲ್ಲಿ ಜನರಲ್ ಸೊಲ್ಯೂಷನ್ ಕಂಪ್ಲೀಟ್ ಆದಾಗೆ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒಂದು ಕ್ವಶನ್ ಏನಿದೆ ನೋಡಿ, ಕ್ವಶನ್ ನಂಬರ್ 27 ಇದು. ಫೈಂಡ್ ದ ಏರಿಯಾ ಆಫ್ ಅ ಟ್ರಯಾಂಗಲ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ಡಿಟರ್ಮೈನ್ಡ್ ಬೈ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ವೆಕ್ಟರ್ಸ್ ಕೊಟ್ಟಿದ್ದಾರೆ ಅಡ್ಜಸೆಂಟ್ ಸೈಡು. ನಮ್ಗೆ ಮೊದಲಿಗೆ ಗೊತ್ತಿರಬೇಕು ಏರಿಯಾ ಆಫ್ ದ ಟ್ರಯಾಂಗಲ್ ವೆಕ್ಟರ್ ಮೆಥಡ್ ಇಂದ ಯಾವ ತರ ಸಾಲ್ವ್ ಮಾಡೋದು. ಅಗೇನ್ ಇಲ್ಲಿನೂ ಸೇಮ್ ಇದೆ ಸ್ಟೂಡೆಂಟ್ಸ್, 1/2 ಇಂಟು a ಕ್ರಾಸ್ b ಇದೆ. ಕರೆಕ್ಟಾ? ಇದು ನಮ್ದು ಫಾರ್ಮುಲಾ ಏರಿಯಾ ಆಫ್ ಟ್ರಯಾಂಗಲ್ ನ ಸಾಲ್ವ್ ಮಾಡೋದು, ಅದು ವೆಕ್ಟರ್ ಮೆಥಡ್ ಇಂದ. ಫಸ್ಟ್ ಏನ್ ಮಾಡ್ಕೋಬೇಕಂತ ಇಲ್ಲಿ a ಕ್ರಾಸ್ b ಅಂದ್ರೆ ಡಿಟರ್ಮಿನೆಂಟ್ ನೇ ಯೂಸ್ ಮಾಡೋದು ಇಲ್ಲಿನೂ ಕೂಡ. ಓಕೆ, ಫಸ್ಟ್ ಏನ್ ಮಾಡ್ಕೊಂತೀರಾ, ಇಲ್ಲಿ ಐ ಜೆ ಕೆ ಅಂತ ಬರ್ಕೊಂತೀವಿ, ಐ ಜೆ ಕೆ. ಅಗೇನ್ ಸೆಕೆಂಡ್ ರೋ ಅಲ್ಲಿ ಎದು ಕಾಂಪೌಂಡ್ ಡೈರೆಕ್ಷನ್ ರೇಷಿಯೋಸ್ ಏನೇನಿದಾವೆ, ಫಸ್ಟ್ ಇಲ್ಲಿ -2 ಇದೆ, ಜೆ ಕೊಟ್ಟಿಲ್ಲ ಅಂದ್ರೆ 0 ಆಗಿರುತ್ತೆ, ಇದು -5. ಇನ್ನು ಸೆಕೆಂಡ್ ಅಲ್ಲಿ 1 -2 -1 ಕಾಂಪೋನೆಂಟ್ಸ್ ಡೈರೆಕ್ಷನ್ ರೇಷಿಯೋಸ್ಗಳನ್ನೇ ಬರೆಯುವಂಥದ್ದಾಗಿರುತ್ತೆ. ಓಕೆ, ಸೊ ಇವಾಗ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಫಸ್ಟ್ ಐ ಇಂಟು ಬ್ರಾಕೆಟ್ ಇದು ಕ್ಯಾನ್ಸಲ್ ಆಗುತ್ತೆ, ಇದು 0 ಆಯಿತು, -5 ಇಂಟು 2 10 ಆಗುತ್ತೆ, ಮೈನಸ್ ಪ್ಲಸ್. ಓಕೆ, ಇದಾಯ್ತು ಫಸ್ಟ್ ರಿಸಲ್ಟ್. ನೆಕ್ಸ್ಟ್ ಒಂದು ರಿಸಲ್ಟ್ ಏನು ನೋಡ್ಬೇಕು ಇವಾಗ ನಾವು, ನೆಕ್ಸ್ಟ್ ರಿಸಲ್ಟ್ ನ ಅಬ್ಸರ್ವ್ ಮಾಡ್ಬೇಕಾಗಿರೋದು ಜೆದು ಮೈನಸ್ ಇರುತ್ತೆ, ಇಲ್ಲಿ ಮೈನಸ್ ಇಂಟು ಸೈನ್ ರಿಸಲ್ಟ್, ಇದು ಪ್ಲಸ್ ಇದು ಮೈನಸ್ ಪ್ಲಸ್ ಇರುತ್ತಲ್ವಾ, ಹಾಗಾಗಿ ಇದು ಕ್ಯಾನ್ಸಲ್ ಆಯಿತು. ಮೈನಸ್ ಪ್ಲಸ್ ಆಗಿ ಇದು 2 ಆಗುತ್ತೆ, ಇಲ್ಲಿ 5 ಇಂಟು 1 ಮೈನಸ್ ಇದು +5 ಆಯಿತು. ನೆಕ್ಸ್ಟ್ ಕೆ ಇಂಟು ಬ್ರಾಕೆಟ್ ಇದು ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಪ್ಲಸ್ ಆಗಿದ್ದು 4 ಆಯಿತು. ನೆಕ್ಸ್ಟ್ ರಿಸಲ್ಟ್ 0. ಓಕೆ, ಸೊ ಫೈನಲಿ ಎಷ್ಟು ಬಂತು, -10 ಐ ಕ್ಯಾಪ್, ಇದು 7 ಆಗುತ್ತಲ್ವಾ, ಸೊ -7 ಜೆ ಕ್ಯಾಪ್, ಅಗೇನ್ ಇದು +4 ಕೆ ಕ್ಯಾಪ್ ಆಯಿತು. ಓಕೆ, ಬಂದಿರೋದು a ಕ್ರಾಸ್ ಬಿ ಆನ್ಸರ್ ಸ್ಟೂಡೆಂಟ್ಸ್. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಇವಾಗ ನಮ್ಗೆ ಸಿಕ್ಕಿರುವಂಥದ್ದು a ಕ್ರಾಸ್ ಬಿ ಸಿಕ್ಕಿದೆ ಸ್ಟೂಡೆಂಟ್ಸ್ ಇಲ್ಲಿ. ಸೊ ಫಾರ್ಮುಲಾ ಏನು ಹೇಳುತ್ತೆ ಇಲ್ಲಿ ಬರೆಯೋಣ ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು 1/2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ a ಕ್ರಾಸ್ ಬಿ ಇದೆ. ಕರೆಕ್ಟಾ? ಸೊ 1/2 ಇಲ್ಲೇ ಬರ್ಕೊಂತೀರಾ. ಸೊ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಯಾವ ತರ ಮಾಡ್ತೀವಿ ನಾವು, ಅಗೇನ್ ಸ್ಕ್ವೇರ್ ರೂಟ್ ಹಾಕ್ತೀವಿ, ಅಗೇನ್ ಇದ್ರದ್ದು ಕಾಂಪೋನೆಂಟ್ ಸ್ಕ್ವೇರ್ ನ ತಗೊಳ್ತಾ ಹೋಗ್ತೀವಿ. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಓಕೆ, ಸೊ ಇವಾಗ 10 ಸ್ಕ್ವೇರ್ ಇದೆ, ಮೈನಸ್ ಇದೆ, ಸೊ ಅದನ್ನ ಪ್ಲಸ್ ಅಂತ ಬರೀಲ್ಲ, ಮೈನಸ್ ಬರ್ಕೊಳ್ಳಿ. -10 ಸ್ಕ್ವೇರ್ ಆಗುತ್ತೆ ಪ್ಲಸ್ -7 ಸ್ಕ್ವೇರ್ ಆಗುತ್ತೆ, ಅಗೇನ್ ಲಾಸ್ಟ್ ಅಲ್ಲಿ ಏನಿದೆ 4 ಇದೆ, ಸೊ 4 ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ, ಇದು 1/2 ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ ಅಂದ್ರೆ 100, ಇದು 7 ಸ್ಕ್ವೇರ್ ಅಂದ್ರೆ 49, 4 ಸ್ಕ್ವೇರ್ ಅಂದ್ರೆ 16. ಓಕೆ, 16 ಪ್ಲಸ್ 49 ಅಂದ್ರೆ 65 ಪ್ಲಸ್ 100 ಅಂದ್ರೆ √165 ಆಯ್ತು, ಇದು ಡಿವೈಡ್ ಬೈ 2. ಸೊ ದಿಸ್ ಇಸ್ ದ ಲಾಸ್ಟ್ ಆನ್ಸರ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್, ಇದು ಯಾವ ತರ ಮಾಡ್ತೀವಿ ಅಂತ? ಎಸ್. ಸೊ ಇವಾಗ ನೆಕ್ಸ್ಟ್ ಒಂದು ಕ್ವಶನ್ಗೆ 28 ನೋಡಿ ಏನಿದೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಹೇಳ್ತಾರೆ. ಇಲ್ಲಿ 2 ಲೈನ್ ಈಕ್ವೇಶನ್ ಕೊಟ್ಟಿದ್ದಾರೆ, ಅದು ಕಾರ್ಟೇಶಿಯನ್ ಫಾರ್ಮ್ ಗೆ. ಅಗೇನ್ ಇಲ್ಲಿ ಏನ್ ಹೇಳ್ತಾರೆ, ಆರ್ ರೈಟ್ ಆಂಗಲ್ ಅಂತ ಹೇಳ್ತಾರೆ ಸ್ಟೂಡೆಂಟ್ಸ್. ರೈಟ್ ಆಂಗಲ್ ಆಗಿದ್ರೆ ಅದರಲ್ಲಿ ಏನಾಗುತ್ತೆ, ಡಾಟ್ ಪ್ರಾಡಕ್ಟ್ 0 ಆಗಿರುತ್ತೆ. ಸೊ ನಮ್ಗೆ ಇದು ಆಲ್ರೆಡಿ ಗೊತ್ತಿರುವಂತದ್ದು. ಓಕೆ, 2 ವೆಕ್ಟರ್ಸ್ ಗಳನ್ನ ನಾವು ತಗೋಬೇಕು. ಇದು ಇಲ್ಲಿದೆ, ಫಸ್ಟ್ ಇದೆ ಇದು b1 ವೆಕ್ಟರ್, ಇದು b2 ವೆಕ್ಟರ್. ಓಕೆ, ಸೊ b1 ವೆಕ್ಟರ್ ಏನೇನಿದೆ ಅದನ್ನ ಬರ್ಕೊಂಡ್ಬಿಡೋಣ. ಸೊ ನಾನಿಲ್ಲಿ ಡೈರೆಕ್ಟ್ ಪಾಯಿಂಟ್ಸ್ ಗಳನ್ನೇ ತಗೊಂಡ್ಬಿಡ್ತೀನಿ. 3, 2k, 2 ಇದೆ. ಸೊ ಇದು b1 ವೆಕ್ಟರ್ ಇದೆ. ಸೊ b2 ವೆಕ್ಟರ್ ಅಂತ ತಗೊಂಡು ಇದನ್ನ ತಗೋಣ, ಏನದು 3k 1 ಅಂಡ್ -5 ಇದೆ. ಸೊ ಇವೆರಡದ್ದು ಡಾಟ್ ಪ್ರಾಡಕ್ಟ್ 0 ಆಗ್ಬೇಕಲ್ವಾ. ಸೊ ಅದನ್ನ ನಾವು ಇವಾಗ ಚೆಕ್ ಮಾಡ್ಕೊಳ್ಳೋಣ. a ಡಾಟ್ ಬಿ ನ ಮಾಡ್ಕೊಳ್ಳೋಣ. ಆಲ್ರೆಡಿ ಐ ಜೆ ಕೆ ಅಂತ ನೀವು ಬರೀಬಹುದು, ಅಗೇನ್ ಕ್ಯಾನ್ಸಲ್ ಆಗುತ್ತೆ. ಸೊ ನಾನು ಡೈರೆಕ್ಟ್ ಆಗಿ ಝೆಡ್ ನ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಐ ಡಾಟ್ ಐ 1 ಆಗುತ್ತಲ್ವಾ, ಹಾಗಾಗಿ -3 ಇಂಟು 3k ಏನಾಗುತ್ತೆ, 3 ಇಂಟು 3 9 ಆಗುತ್ತೆ, ಇದು k ಆಯಿತು ಮೈನಸ್. ಅಗೇನ್ ನೆಕ್ಸ್ಟ್ ಒನ್ ಪ್ಲಸ್ 2k ಇಂಟು 1 ಅಂದ್ರೆ ಇದು 2k ಆಗುತ್ತೆ. ಅಗೇನ್ 2 ಇಂಟು -5 ಅಂದ್ರೆ ಇದಾಯ್ತು -10. ಕರೆಕ್ಟಾ? ಆಲ್ರೆಡಿ ಅವ್ರು ಹೇಳಿದರೆ ರೈಟ್ ಆಂಗಲ್ ಟ್ರಯಾಂಗಲ್ ಇದೆ, ಡಾಟ್ ಪ್ರಾಡಕ್ಟ್ 0 ತಗೋಬೇಕು ಇಲ್ಲಿ.
9 ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಸೊ 9 - 2 ಅಂದ್ರೆ 7 ಆಯ್ತು. ದೊಡ್ಡ ನಂಬರ್ ಸೈನ್ ಮೈನಸ್ ಇದೆ. ಸೊ -7k ಅಗೇನ್ -10 ಈ ಕಡೆ ಬಂದ್ರೆ +10 ಆಗುತ್ತೆ. ಇಲ್ಲಿ -7k 7 ಒಂದು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. k is equals to -10/7 ಈಸ್ ದ ಲಾಸ್ಟ್ ಆನ್ಸರ್. ನೋಡಿ ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಕೂಡ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಸಿಂಪಲ್ ಇದೆಯಲ್ವಾ? ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಸೊ ಇದು ಪ್ರೊಬ್ಯಾಬಿಲಿಟಿ ಮೇಲೆ ಇರುವಂತ ಲಾಸ್ಟ್ ಕ್ವಶನ್ 2 ಮಾರ್ಕ್ಸ್ ಅದು. ಏನಿದೆ, ಅನ್ ಅರ್ನ್ ಕಂಟೈನಿಂಗ್ 10 ಬ್ಲ್ಯಾಕ್ ಬಾಲ್ ಇದಾವೆ ಅಂತ ಹೇಳ್ತಾರೆ. ಅಗೇನ್ 5 ವೈಟ್ ಬಾಲ್. ಇಲ್ಲೊಂದು ನಮ್ಮ ಹತ್ರ ಬಾಕ್ಸ್ ಇದೆ. ಅರ್ನ್ ಅಂದ್ರೆ ಬಾಕ್ಸ್ ಅಥವಾ ಬ್ಯಾಗ್ ಅಂದಾಗೆ 10 ಬ್ಲ್ಯಾಕ್ ಬಾಲ್ ಇದಾವೆ ಅಂತ ಹೇಳ್ತಾರೆ, 5 ವೈಟ್ ಬಾಲ್ ಇದಾವೆ. 2 ಬಾಲ್ಸ್ ಆರ್ ಡ್ರಾನ್. 2 ಬಾಲ್ನ ತಗೊಂತಾ ಇದೀವಿ. ಓಕೆ, ಫ್ರಮ್ ದ ಒನ್ ಆಫ್ಟರ್ ದಿ ಅದರ್ ಅಂತ ಹೇಳ್ತಾರೆ. ಒಂದು ತಗೊಂಡಾದ್ಮೇಲೆ ಇನ್ನೊಂದು ತಗೋತೀವಿ. ಅದರ್ ಅಗೇನ್ ಇಲ್ಲಿ ಏನಂತಾರೆ, ಇದು ಬಹಳ ಇಂಪಾರ್ಟೆಂಟ್. ವಿತೌಟ್ ರಿಪ್ಲೇಸ್ಮೆಂಟ್. ಒಂದು ತಗೊಂಡ್ಮೇಲೆ ಮತ್ತೆ ವಾಪಸ್ ಹಾಕಂಗಿಲ್ಲ. ವಿತೌಟ್ ರಿಪ್ಲೇಸ್ಮೆಂಟ್ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ಬೋತ್ ಡ್ರಾನ್ ಬಾಲ್ ಆರ್ ಬ್ಲ್ಯಾಕ್ ಬಾಲೇ ಆಗಿದ್ರೆ ಅದ್ರದ್ದು ಆನ್ಸರ್ ಏನಾಗುತ್ತೆ ಅಂತ ಕೇಳ್ತಾ ಇದಾರೆ. ಓಕೆ, ಸೊ ನಾವಿಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಈ ಇವೆಂಟ್ ನ ತಗೋಬೇಕು ಸ್ಟೂಡೆಂಟ್ಸ್. ಈ ಇವೆಂಟ್ ಏನು, ಫಸ್ಟ್ ಡ್ರಾನ್ ಬಾಲ್ ಇಸ್ ಅ ಬ್ಲ್ಯಾಕ್ ಬಾಲ್. ಓಕೆ, ಸೊ ಇದನ್ನ ಕ್ಲಿಯರ್ ಆಗಿ ಬರೀರಿ ನೀವು. ಫಸ್ಟ್ ಓಕೆ, ಸೊ ಇದು ಫಸ್ಟ್ ಒನ್ ಆಯ್ತು. ಸೊ ಇದ್ರದ್ದು ಪ್ರೊಬ್ಯಾಬಿಲಿಟಿ ಏನಾಗುತ್ತೆ, ಪಿ ಆಫ್ ಇ ಬರೆದ್ರೆ ಫಸ್ಟ್ ಡ್ರಾನ್ ಬಾಲ್ ಇಸ್ ಅ ಬ್ಲ್ಯಾಕ್ ಬಾಲ್ ಅಂತಂದ್ರೆ ಟೋಟಲ್ ಬಾಲ್ಸ್ ಗಳು ಎಷ್ಟಿದಾವೆ, 15 ಇದಾವೆ. ಅದರಲ್ಲಿ ಬ್ಲ್ಯಾಕ್ ಬಾಲ್ ಇರುವಂತದ್ದು ಎಷ್ಟು, 10 ಅಂತಂದ್ರೆ ಇದು ಎಷ್ಟಾಯ್ತು, 5 3s 5 2s ಅಂದ್ರೆ 2/3 ಆಯ್ತು. ಇನ್ನು ನೆಕ್ಸ್ಟ್ ಇವೆಂಟ್ ಗೆ ಬರ್ಬೇಕಂದ್ರೆ ಎಫ್ ಇವೆಂಟ್ ನಾವು ತಗೋಬೇಕು ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ವಾ? ಸೆಕೆಂಡ್ ಇವೆಂಟ್ ಏನಾಗಿದೆ, ಎಫ್ ಆಗಿದೆ. ಇದ್ರ ಕಂಡೀಷನ್ ಏನು, ಸೆಕೆಂಡ್ ಡ್ರಾನ್ ಬಾಲ್ ಈಸ್ ಆಲ್ಸೋ ಬ್ಲ್ಯಾಕ್ ಬಾಲ್ ಆಗ್ಬೇಕಲ್ವಾ? ಎಸ್, ಬ್ಲ್ಯಾಕ್ ಬಾಲ್. ಓಕೆ, ಸೆಕೆಂಡ್ ಬಾಲ್ ಬ್ಲ್ಯಾಕ್ ಬಾಲ್ ಅಂದ್ರೆ ಇದನ್ನ ಬರಿಬೇಕಾದ್ರೆ ಪ್ರೊಬ್ಯಾಬಿಲಿಟಿ ಏನಾಗುತ್ತೆ, ಎಫ್ ಗಿವನ್ ಬೈ ಇ ಆಗುತ್ತೆ. ಯಾಕೆಂದ್ರೆ ನಾವು ಇಲ್ಲಿ ಗಿವನ್ ಬೈ ಆಗ್ತಬೇಕಂದ್ರೆ ಫಸ್ಟ್ ಬಾಲ್ ತಗೊಂಡಾದ್ಮೇಲೆ ಸೆಕೆಂಡ್ ಬಾಲ್ ತಗೊಳಕ್ ಆಗೋದಲ್ವಾ? ಇದು ಡಿಪೆಂಡ್ ಆಗಿದೆ. ಯಾವುದು, ಸೆಕೆಂಡ್ ಬಾಲ್ ಫಸ್ಟ್ ಬಾಲ್ ಮೇಲೆ ಡಿಪೆಂಡ್ ಆಗಿದೆ. ನೀವು ಫಸ್ಟ್ ಬಾಲ್ ಯಾವಾಗ ತಗೊಂತೀರ ಅವಾಗಲೇ ಸೆಕೆಂಡ್ ಬಾಲ್ ತಗೊಳಕ್ ಆಗೋದು. ಸೆಕೆಂಡ್ ಬಾಲ್ ತಗೊಂಡಿದ್ದು ಏನಾಗ್ಬೇಕಂತ ಹೇಳ್ತಾರೆ ಅವರು, ಬ್ಲ್ಯಾಕ್ ಬಾಲೇ ಆಗ್ಬೇಕಂತ. ಅದ್ರ ಸಲುವಾಗಿ ಎಫ್ ಗಿವನ್ ಬೈ ಇಲ್ಲೊಂದು ಕಂಡೀಷನ್ ಅಪ್ಲೈ ಆಗ್ತಾ ಇದೆ. ಅದ್ರ ಸಲುವಾಗಿ ಕಂಡೀಷನ್ ಪ್ರೊಬ್ಯಾಬಿಲಿಟಿ ಎಫ್ ಗಿವನ್ ಬೈ ಇ ಅಂತ ಬರೀತೀವಿ. ಇದ್ರ ಆನ್ಸರ್ ಏನಾಗುತ್ತೆ, ಒಂದ್ ಬಾಲ್ ಆಲ್ರೆಡಿ ಹೋಯ್ತು ಅಂದ್ರೆ ಇದು ಉಳಿದಿರೋದು ಟೋಟಲ್ ಬಾಲ್ಸ್, ಒಂದ್ ಬಾಲ್ ಹೋಗಿದೆ. ಇದು 9 ಬ್ಲ್ಯಾಕ್ ಉಳಿದಿದಾವೆ, ಇವಾಗ 5 ವೈಟ್ ಬಾಲ್ ಇಂದ ಟೋಟಲ್ ಆಗುತ್ತೆ 14. ಸೊ 14 ಸ್ಯಾಂಪಲ್ ಪಾಯಿಂಟ್ ಆದ್ರೆ ಅದರಲ್ಲಿ ಬ್ಲ್ಯಾಕ್ ಎಷ್ಟಿದಾವೆ, 9 ಇದಾವೆ. ಸೊ 9/14. ಸೊ ಇವಾಗ ಎರಡು ಕೂಡಿದಿರುವಂತ ಕ್ವಶನ್ ಅವರು ಕೇಳಿರೋದು. ಅಂದ್ರೆ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಅಂದ್ರೆ ಇಲ್ಲಾಗುತ್ತೆ ಮಲ್ಟಿಪ್ಲಿಕೇಶನ್ ರೂಲ್ ಪ್ರೊಬ್ಯಾಬಿಲಿಟಿ. ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ಸ್ ಟು ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಗಿವನ್ ಬೈ ಇ. ಆಯ್ತಾ? ಸೊ ಇವಾಗ ಇಲ್ಲಿ ನಾವು ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳೋಣ. ಏನಾಗುತ್ತೆ, ಪಿ ಆಫ್ ಇ ಎಷ್ಟು ಬಂದಿದೆ, 2/3 ಇಂಟು ಇದು 9/14. ಎರಡು ಮಲ್ಟಿಪ್ಲೈ ಮಾಡಿ ಇಟ್ಬಿಡಿ, ಇಲ್ಲ ಕ್ಯಾನ್ಸಲ್ ಆಗುತ್ತೆ ನೋಡಿ. 3 1s 3 3s ಏನು 2 1s 2 7s. ಆಯ್ತಾ? ಉಳಿದಿರೋ ಆನ್ಸರ್ 3/7 ಈಸ್ ದ ಫೈನಲ್ ಆನ್ಸರ್. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಸೊ ಈ ತರ ಈ ಒಂದು ಕ್ವಶನ್ ಸಾಲ್ವ್ ಮಾಡಬೇಕು. ಇಲ್ಲಿನೂ ಕೂಡ 2 ಮಾರ್ಕ್ಸ್ ಇರುವಂತದ್ದು.